ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ಚೆನ್ನಾಗಿದ್ರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದ ಕೂಡ ಯಾವ್ದು ಬರ್ತವೆ? ನಾವು ಹಾಕೋ ಬೆಳ್ಳಿ ಬಂಗಾರ ಆಗಿರ್ಬೋದು, ಅದೇ ರೀತಿ ಬೇರೆ ಎಕ್ಸಾಂಪಲ್ ನೋಡಿದ್ರೆ ಕಾಪರ್ ವಾಯರ್ಸ್ ಆಗಿರ್ಬೋದು, ಜಿಂಕ್ ಬ್ಯಾಟ್ರೀಸ್ ಆಗಿರ್ಬೋದು, ಅಯನ್ ಆಗಿರ್ಬೋದು, ನ್ಯೂಕ್ಲಿಯರ್ ಬಾಂಬ್, ನ್ಯೂಕ್ಲಿಯರ್ ಫ್ಯೂಯಲ್ ಎಲ್ಲೆಲ್ಲಿಂದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ಪಿರಿಯಾಡಿಕ್ ಟೇಬಲ್. ಇದೇನು ಹಾರ್ಟ್ ಆಫ್ ದ ಕೆಮಿಸ್ಟ್ರಿ. ನಮ್ಮ ಬಾಡಿಗೆ ಎಷ್ಟು ಹಾರ್ಟ್ ಇಂಪಾರ್ಟೆಂಟು, ಅದೇ ರೀತಿ ಪಿರಿಯಾಡಿಕ್ ಟೇಬಲ್ ನಮಗೆ ಕೆಮಿಸ್ಟ್ರಿಗೆ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ಎಸ್ ಬ್ಲಾಕ್ ಇದೆ, ಆ ಕಡೆ ಏನಿದೆ ಪಿ ಬ್ಲಾಕ್ ಇದೆ, ಸೆಂಟ್ರಲ್ ಏನಿದೆಲ್ಲ ಇದು ಡಿ ಬ್ಲಾಕ್ ಅಂತ ಕರಿತೀವಿ, ಕೆಳಗಡೆ ಏನಿದೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳಿದ್ದಾವೆ. ಸೊ ಇದರಲ್ಲಿ ಏನಾಗುತ್ತೆ, ವರ್ಟಿಕಲ್ ಕಾಲಮ್ಸ್ಗಳು ಇದಾವೆ. ಸೊ 1 to 18 ಇಲ್ಲಿಂದ ಸ್ಟಾರ್ಟ್ ಆದರೆ ನಮಗೆ 18 ತನಕ ಏನಿದೆಲ್ಲ ಇದನ್ನ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡೋದಾದ್ರೆ 3 to 12 ಏನಿದೆಲ್ಲ ಇದು ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಸೇರುತ್ತೆ. ಕೆಳಗಡೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆಲ್ಲ ಅದು ಕೂಡ 3 ಗ್ರೂಪಲ್ಲೇ ಬರುತ್ತೆ. ಸೊ ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಂದ್ರೆ ಹಾರಿಜಾಂಟಲ್ ರೋಸ್ ಏನಿದಾವಲ್ಲ ಅದನ್ನ ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಇಲ್ಲಿ 1 to 7 ಇದೆ, ಅದರಲ್ಲಿ ಏನಾಗುತ್ತೆ 4 to 7 ಅಲ್ಲಿ ಬರುತ್ತೆ ನಮಗೆ 4, 5, 6, 7 ಅಂತ ಎಫ್ ಬ್ಲಾಕ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಬರ್ತವೆ. ಅದಾದ್ಮೇಲೆ ಅದರಲ್ಲೇ ನಮಗೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳು ಬರ್ತವೆ. ಸೊ ಹೇಗೆ ಅಟಾಮಿಕ್ ನಂಬರ್ ಮುಖಾಂತರ ನೋಡೋಣ. ಸೊ ಇಲ್ಲಿ ನೋಡೋದಾದ್ರೆ ನಮಗೆ ಫಸ್ಟ್ ಏನ್ ಮಾಡ್ಬೇಕು, ನಾವು 2, 3, 5, 8 ಅಂತ ಬರ್ಕೋಬೇಕು. ಸೊ ಏನು 2, 3, 5, 8 ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇದ್ರ ಮುಂದೆ 1, 9, 7, 9 ಅಂತ ಬರಿಬೇಕು. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಆ ಕಡೆ ಹೋಗ್ಬೇಕು. 2, 3 ಆಯ್ತಲ್ಲ, ನೆಕ್ಸ್ಟ್ 3, 4 ಬರಿಬೇಕು. ನೆಕ್ಸ್ಟ್ 0, 8 ಬರಿಬೇಕು. 0, 8 ಆದ್ಮೇಲೆ 8, 0 ಬರಿಬೇಕು. ಸೊ 8, 0 ಬರ್ದು ಕಾಪರ್ ಅಂಡ್ ಶಿಮ್ಗೆ 1, 1, 2 ಕೊಟ್ಬಿಟ್ರೆ ಆಯ್ತು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ 57 ಆದ್ಮೇಲೆ 58 ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ತನಕ, ನೆಕ್ಸ್ಟ್ 71 ತನಕ ಲುಟೇಶಿಯಂ ತನಕ. ನೆಕ್ಸ್ಟ್ ಅದಾದ್ಮೇಲೆ 89 ಆದ್ಮೇಲೆ 90 ಸ್ಟಾರ್ಟ್ ಆಗುತ್ತೆ. 90 ಆದ್ಮೇಲೆ 103 ಬರೋದು. ನೆಕ್ಸ್ಟ್ 103 ಬಂದ್ಮೇಲೆ ಇಲ್ಲಿಂದ 104 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ 71 ಇದೆಲ್ಲ, 71 ಆದ್ಮೇಲೆ ಇಲ್ಲಿ ಹಪ್ಮಿಯಂ ಏನಿದೆಲ್ಲ ಇಲ್ಲಿ 72 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ಕರೆಕ್ಟಾಗಿ ಎಲ್ಲಿದೆ ಅಂತ ನೋಡ್ಬೋದು, ಗ್ರೂಪ್ ಪೀರಿಯಡ್ಸ್ ಎಲ್ಲ. ಸೊ ಇಲ್ಲಿ ನೋಡೋದಾದ್ರೆ 21 ಇಂದ 30 ತನಕ ಇದೆಯಲ್ಲ, ಇದು ನಾವು 3D ಸೀರೀಸ್ ಅಂತೀವಿ. 39 ಇಂದ 48 ಇದೆಯಲ್ಲ, ಇದನ್ನ ನಾವು 4D ಸೀರೀಸ್ ಅಂತೀವಿ. ನೆಕ್ಸ್ಟ್ 57. ಸೊ 57 ಲ್ಯಾಂಥನಮ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸೀರಿಯಂ ಇಂದ ಲುಟೇಶಿಯಂ ತನಕ ಏನಾಗುತ್ತೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳಿದ್ದಾವೆ. ಸೊ ಇಲ್ಲಿ ಗ್ರೂಪ್ 3 ಅಲ್ಲೇ ಇದಾವೆ, ಅವು ಇವೆಲ್ಲ ಇದಾವೆ ಗ್ರೂಪ್ 3 ಅಲ್ಲಿ ಇದಾವೆ. ಸೊ ಇಲ್ಲಾಗುತ್ತೆ ಲ್ಯಾಂಥನಮ್ ಆದ್ಮೇಲೆ ಈ 14 ಎಲಿಮೆಂಟ್ಸ್ ಆದ್ಮೇಲೆ ಏನಾಗುತ್ತೆ ನಮಗೆ 72 ಇಂದ ಹಪ್ಮಿಯಂ ಇಂದ ಮತ್ತೆ ಡಿ ಸೀರೀಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ 89 ಇದೆ, ಆಕ್ಟಿನಿಯಂ ಇದೆ, ಅದಾದ್ಮೇಲೆ ಏನಾಗುತ್ತೆ ಥೋರಿಯಂ ಇದೆ. ಸೊ ಥೋರಿಯಂ ಇಂದ ಮತ್ತೆ ಲಾರೆನ್ಶಿಯಂ ತನಕ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನಮಗೆ ರುಥರ್ಫೋರ್ಡಿಯಂ ಇಂದ ಮತ್ತೆ ಡಿ ಸೀರೀಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು ಇವಾಗ ಒಳಗಡೆ ಇದು ಥರ್ಡ್ ಗ್ರೂಪಲ್ಲೇ ಇದೆ, ಬಟ್ ಏನಾಗಿದೆ ಇಲ್ಲಿಂದ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀವಿ. ಯಾಕೆ, ಇಲ್ಲಿ ಎಲೆಕ್ಟ್ರಾನ್ಗಳು ಎಸ್ ಆರ್ಬಿಟಲ್ ಎಂಟರ್ ಆಗ್ತವೆ, ಇಲ್ಲಿ ಏನಾಗ್ತವೆ ಪಿ ಬ್ಲಾಕಲ್ಲಿ ಪಿ ಆರ್ಬಿಟಲ್ ಎಲೆಕ್ಟ್ರಾನ್ಗಳು ಎಂಟರ್ ಆಗ್ತವೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಡಿ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಗಳು ಎಂಟರ್ ಆಗ್ತವೆ, ಬಟ್ ಇಲ್ಲಿ ಏನಾಗುತ್ತೆ ಎಫ್ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಗಳು ಎಂಟರ್ ಆಗ್ತವೆ. ಅದಕ್ಕೋಸ್ಕರ ಏನು ಮಾಡಿದರೆ ಇದನ್ನ ತೆಗೆದು ನೀವು ಸಪ್ರೇಟ್ ಆಗಿರಿ, ನಮ್ಮ ಇದ್ರಲ್ಲಿ ಬೇಡ ನೀವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅಂತ ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ಇವಾಗ ನೋಡಿದ್ರೆ ನಿಮಗೆ ಎಲ್ಲಿ ಅಟಾಮಿಕ್ ನಂಬರ್ ಗ್ರೂಪ್ ಏನು ಅಂತ ಅರ್ಥ ಆಯಿತು. ನೆಕ್ಸ್ಟ್ ಏನಂದರೆ ಇದನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಡಿ ಬ್ಲಾಕ್ ಎಲಿಮೆಂಟ್ಸ್ನ. ಯಾಕೆ, ಇದ್ರ ಪ್ರಾಪರ್ಟೀಸ್ ಕೂಡ ಏನಾಗಿರುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ, ಮತ್ತು ಇಲ್ಲಿ ಎಲೆಕ್ಟ್ರಾನ್ಗಳು ಕೂಡ ಪಾರ್ಷಿಯಲಿ ಫಿಲ್ಡ್ ಆಗಿರ್ತವೆ. ಇದನ್ನ ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ, ಇಲ್ಲಿ ಎಲೆಕ್ಟ್ರಾನ್ಗಳು ಒಳಗಡೆ ಇದಾವೆ, ಸೊ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಪಾರ್ಷಿಯಲಿ ಫಿಲ್ಡ್ ಎಫ್ ಆರ್ಬಿಟಲ್ಸ್ಗಳು ಎಲೆಕ್ಟ್ರಾನ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಎಲಿಮೆಂಟ್ಸ್. ಹಾಗಾದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು? ದ ಎಲಿಮೆಂಟ್ಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದಿ ಡಿ ಆರ್ಬಿಟಲ್ ಆಫ್ ದಿ ಪೆನಾಲ್ಟಿಮೇಟ್ ಶೆಲ್. ಸೊ ಏನಿದು ಎಲೆಕ್ಟ್ರಾನ್ ಎಂಟರ್ಸ್ ದಿ ಡಿ ಆರ್ಬಿಟಲ್ ಆಫ್ ದಿ ಪೆನಾಲ್ಟಿಮೇಟ್ ಶೆಲ್? ಬೇಸಿಕಲಿ ಇಲ್ಲಿ ಬನ್ನಿ. ಸೊ ಇದೇನೋ ಒಂದು ಆಟಮ್. ಸೊ ಆಟಮ್ ಒಳಗೆ ಏನಾಗುತ್ತೆ ಅಂದ್ರೆ ಶೆಲ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಶೆಲ್ಲು, ನೆಕ್ಸ್ಟ್ ಇದೊಂದು ಶೆಲ್ಲು, ಇದೊಂದು ಶೆಲ್ಲು, ಇದೊಂದು ಶೆಲ್ಲು. ಸೊ ಅದೇ ರೀತಿ ನಾನು ಇದನ್ನ ಒಂದೊಂದೇ ಸ್ವಲ್ಪ ಪಾರ್ಟ್ನ ಬರೆದ್ರೆ ಏನಾಗುತ್ತೆ, ಇವಾಗ ಕೆ ಅನ್ನೋದು ಒಂದು ಶೆಲ್ ಆಗುತ್ತೆ, ಎಲ್ ಅನ್ನೋದೊಂದು ಶೆಲ್ ಆಗುತ್ತೆ, ಎಮ್ ಅನ್ನೋದೊಂದು, ನೆಕ್ಸ್ಟ್ ಎನ್ ಅನ್ನೋದೊಂದು ಶೆಲ್ ಆಗುತ್ತೆ. ಈ ಶೆಲ್ಸ್ ಒಳಗೆ ನಾವು ಎನರ್ಜಿ n = 1 ಅನ್ನೋದು ಒಂದು ಎನರ್ಜಿ ಲೆವೆಲ್. ನೆಕ್ಸ್ಟ್ n = 2, n = 3, n = 4 ಅಂತ ಹೇಳ್ತೀವಿ. ಸೊ ಈ ಶೆಲ್ಸ್ ಒಳಗೆ ಏನಾಗುತ್ತೆ ಅಂದ್ರೆ ಇವಾಗ ಇದೊಂದು ಶೆಲ್ ಅಂದ್ರೆ ಇದರೊಳಗೆ ಎಸ್ ಅನ್ನೋದು ಒಂದು ಸಬ್ ಶೆಲ್ ಇರುತ್ತೆ. ನೆಕ್ಸ್ಟ್ ಈ ಶೆಲ್ನ ನಾನು ಎಲಾಬ್ರೇಟ್ ಮಾಡಿದ್ರೆ ಏನಾಗುತ್ತೆ 2 ಸಬ್ ಶೆಲ್ಸ್ಗಳಿರ್ತವೆ. ನೆಕ್ಸ್ಟ್ ಈ ಶೆಲ್ನ 3 ಭಾಗ ಮಾಡಿದ್ರೆ ಏನಾಗುತ್ತೆ, ಆ ಶೆಲ್ಸ್ ಒಳಗೆ ಸಬ್ ಶೆಲ್ಸ್ ಇರ್ತವೆ SPD ಅಂತ. ನೆಕ್ಸ್ಟ್ n = 4 ಅಲ್ಲಿ ನಮ್ಗೆ ಏನಾಗುತ್ತೆ SPDF ಅಂತ ಸಬ್ ಶೆಲ್ಸ್ಗಳಿರ್ತವೆ 4. ಅದರೊಳಗೆ ಏನಾಗುತ್ತೆ ಅಂದ್ರೆ ಇವಾಗ ಎಸ್ ಅಲ್ಲಿ 1 ಆರ್ಬಿಟಲ್ ಇರುತ್ತೆ. ನೆಕ್ಸ್ಟ್ ಡಿ ಸಬ್ ಶೆಲ್ ಅಲ್ಲಿ ನಮ್ಗೆ ಏನಾಗುತ್ತೆ 5 ಆರ್ಬಿಟಲ್ಸ್ ಇರ್ತವೆ. ನೆಕ್ಸ್ಟ್ ಪಿ ಸಬ್ ಶೆಲ್ ಅಲ್ಲಿ ನಮಗೆ 3 ಆರ್ಬಿಟಲ್ ಇರ್ತವೆ. ನೆಕ್ಸ್ಟ್ ಎಫ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ 7 ಆರ್ಬಿಟಲ್ಸ್ಗಳು ಇರ್ತವೆ. ಸೊ ಈ ಆರ್ಬಿಟಲ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. 1 ಆರ್ಬಿಟಲ್ ನಮ್ಗೆ ಏನಾಗುತ್ತೆ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಸೊ ಇವಾಗ ನೋಡೋದಾದ್ರೆ ನಮ್ಗೆ ಇಲ್ಲಿ
ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಆಗುತ್ತೆ. ನೆಕ್ಸ್ಟ್ ಪಿ ಅಲ್ಲಿ ಏನಾಗುತ್ತೆ 6 ಎಲೆಕ್ಟ್ರಾನ್ ಆಗುತ್ತೆ. ನೆಕ್ಸ್ಟ್ ಎಫ್ ಅಲ್ಲಿ 14 ಎಲೆಕ್ಟ್ರಾನ್ ಆಗುತ್ತೆ. ನೆಕ್ಸ್ಟ್ ಡಿ ಅಲ್ಲಿ ಏನಾಗುತ್ತೆ 10 ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. ಸೊ ನಮ್ಗೆ ಬೇಕಾಗಿರೋದು ಇವಾಗ ಪೆನಾಲ್ಟಿಮೇಟ್ ಶೆಲ್ ಡಿ ಆರ್ಬಿಟಲ್. ಸೊ ಏನಾಗುತ್ತೆ ಇಲ್ಲಿ ಎಲೆಕ್ಟ್ರಾನ್ಗಳು ಇದನ್ನ ನಾವು ಪೆನಾಲ್ಟಿಮೇಟ್ ಶೆಲ್ ಅಂತ ಕನ್ಸಿಡರ್ ಇದು ವೇಲೆನ್ಸ್ ಶೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ವೇಲೆನ್ಸ್ ಶೆಲ್ ಅಂದ್ರೆ ಏನು, ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದಿ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಯಾವ ಎಲೆಕ್ಟ್ರಾನ್ ಎಂಟರ್ ಆಗಿದೆ ಅಲ್ಲ, ಸೊ ಆ ಶೆಲ್ನ ನಾವು ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಸೊ ಇವಾಗ 4s1 ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಎಕ್ಸಾಂಪಲ್ ಬರ್ದ್ಬಿಡೋಣ. ಸ್ಕ್ಯಾಂಡಿಯಮ್ ಅಲ್ಲಿ ಏನಾಗುತ್ತೆ ಇವಾಗ ಅಟಾಮಿಕ್ ನಂಬರ್ ಎಷ್ಟು 21. ಸೊ 21ಗೆ ಅಟಾಮಿಕ್ ನಂಬರ್ ನಾವು ಬರೀಬೇಕು ಅಂದ್ರೆ ಇವಾಗ 1s2 2s2 2p6 3s2 3p6 4s2 ನೆಕ್ಸ್ಟು 3d1 ಆಯಿತು. ಸೊ 3d1 ಆದಮೇಲೆ ಏನಾಗುತ್ತೆ ಸ್ಕ್ಯಾಂಡಿಯಮ್ ಎಷ್ಟು 21. ಇವಾಗ 4s ಅನ್ನೋದೇನು ಔಟರ್ ಮೋಸ್ಟ್ ಶೆಲ್. ಸೊ n=4 ಲೆವೆಲ್ ಇದೆ. ಔಟರ್ ಮೋಸ್ಟ್ ಶೆಲ್ ವೇಲೆನ್ಸ್ ಶೆಲ್. ಎಲೆಕ್ಟ್ರಾನ್ ಎಲ್ಲಾಗಿದೆ 4s ಅಲ್ಲಿ ಫಿಲ್ ಆಗಿ ಆಮೇಲೆ ಏನಾಗಿದೆ ಡಿ ಆರ್ಬಿಟಲ್. ಸೊ ಇದು ಯಾವಾಗ 3d ಅನ್ನೋದೇನು ಪೆನಾಲ್ಟಿಮೇಟ್ ಶೆಲ್. ಹೊರಗಡೆ ಅದು ವೇಲೆನ್ಸ್ ಶೆಲ್ ಅಂದರೆ ಒಳಗಡೆ ಇರೋದೇನು ಪೆನಾಲ್ಟಿಮೇಟ್ ಶೆಲ್. ಆ ಪೆನಾಲ್ಟಿಮೇಟ್ ಶೆಲ್ ಎಲೆಕ್ಟ್ರಾನ್ ಎಲ್ಲಾಗಿದೆ ಡಿ ಆರ್ಬಿಟಲ್ಲಿ. ಸೊ ಇಲ್ಲಿ ಡಿ ಸಬ್ಶೆಲ್ ಅಲ್ಲಿ ಆರ್ಬಿಟಲ್ಸ್ಗಳಿರ್ತವೆ 5. ಈ ಆರ್ಬಿಟಲ್ಸ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಫಿಲ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ನಾವೇನಂತೀವಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ದ ಎಲಿಮೆಂಟ್ಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದಿ ಡಿ ಆರ್ಬಿಟಲ್ ಆಫ್ ದಿ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಇದು ಡಿ ಬ್ಲಾಕ್ ಎಲಿಮೆಂಟ್ಸ್. ನೆಕ್ಸ್ಟ್ ಇದನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಪ್ರಾಪರ್ಟೀಸ್ ಇಂಟರ್ಮೀಡಿಯೇಟ್ ಆಗಿರ್ತವೆ ಅಂತ ಹೇಳಿದೆ. ನೆಕ್ಸ್ಟ್ ಗ್ರೂಪ್ 3 to 12 ಆಗುತ್ತೆ ನಮಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗತ್ತೆ. ನೆಕ್ಸ್ಟ್ ಸೊ ಇವಾಗ ಎಲೆಕ್ಟ್ರಾನ್ಸ್ಗಳನ್ನು ಹೇಗೆ ಫಿಲ್ ಮಾಡ್ತಾ ಹೋಗೋದು ಅಂತ ಬೇಸಿಕಲಿ ಇವಾಗ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲೇ ಬರಿಬೋದು. ಏನು 18 ಎಲೆಕ್ಟ್ರಾನ್ಗಳಿದಾವಲ್ಲ ಇದನ್ನು ನಾವು ಆರ್ಗನ್ ಅಂತ ಬರಿಬೋದು. ಆರ್ಗನ್ ಏನಿದೇನು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ 3s2 3p6 ಇರುತ್ತೆ. ನಮ್ಗೇನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಫಿಲ್ಡು. ಪಿ ಎಲ್ ಎಷ್ಟು ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ 6 ಎಲೆಕ್ಟ್ರಾನ್ಗಳು. ಎಸ್ ಎಲ್ ಏನಾಗುತ್ತೆ 2 ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ ಇಲ್ಲಿ ನೋಡ್ಬೋದು. ಸೊ ಏನಾಗಿದೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಅದಕ್ಕೆ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಬರಿತೀವಿ. ಸೊ ಇಲ್ಲಿ ಏನು ಬರಿಬೋದು ಆರ್ಗನ್ ಅಂತ ಬರಿಬೋದು. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 4s2 3d1 ಇದೆ. ಸೊ ಏನು ಮಾಡ್ತೀನಿ ಅದನ್ನ NS ಅಂತ ಬರಿತೀನಿ. ಎಸ್ ಎಲ್ ಎಷ್ಟು ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ 1 to 2. ನೆಕ್ಸ್ಟ್ ಏನಾಗುತ್ತೆ ಡಿ ಇದೆ. ಸೊ ಡಿ ಎಲ್ ಎಷ್ಟು ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ ಇವಾಗ ಅದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು NS ಇದೆ ಅದನ್ನ n-1 ಮಾಡಬೇಕು. ಯಾಕೆ 4 - 1 ಮಾಡಿದ್ರೆ ಏನಾಗುತ್ತೆ 3 ಆಗುತ್ತೆ. ಸೊ n-1 ಡಿ 1 to 10 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ NS ಅಲ್ಲಿ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. ಸೊ ಆರ್ಗನ್ ಏನಿದೆ n-1 ಡಿ ಇದು 1 to 10 NS 1 to 2 ಏನಿದೆಲ್ಲ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ 3D ಸೀರೀಸ್. ಇವಾಗ ಈ 3D ಸೀರೀಸಲ್ಲಿ ನಾವು ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡ್ತಾ ಹೋಗೋಣ. ಸೊ ಇವಾಗ ಅದಕ್ಕಿಂತ ಮುಂಚೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ. ಇಲ್ಲಿ ಇದೆಲ್ಲ SCTI ಇದೆ, ಇದು ಮಾಡ್ಬೋದು ಸ್ಕೂಟಿ ಅಂತ ಮಾಡ್ಬೋದು. ನೆಕ್ಸ್ಟ್ VA ಏನಿದೆ ವ್ಯಾನ್ ಅಂತ ಮಾಡ್ಬೋದು. ನೆಕ್ಸ್ಟ್ CRನ ಕ್ರೋಮಿಯಂ ಅಂತ ಮಾಡ್ಬೋದು. ನೆಕ್ಸ್ಟ್ MA ಏನಿದೆ ಮನೆ ಅಂತ ಮಾಡಬೇಕು. ನೆಕ್ಸ್ಟ್ ಅಯನ್ ಕೋಬಾಲ್ಟ್. ನೆಕ್ಸ್ಟ್ NiCO ನೀಕೋ ಅಂತ ಮಾಡಬೇಕು. ಜಿಂಕ್. ಸೊ ಇವಾಗ ನೆನ್ಪಿಟ್ಕೊಳ್ಳೋದು ಹೇಗೆ ಸ್ಕೂಟಿ ವ್ಯಾನ್ ಕಾರು ಮನೆ ಇಂದ ತಗೊಂಡು ಅದರೊಳಗೆ ಅಯನ್ ಕೋಬಾಲ್ಟ್ ಹಾಕ್ಕೊಂಡು ನೀಕೋ ಜೊತೆ ಹೋದೆ ಅಂತ ನೆನ್ಪಿಟ್ಕೋಬೇಕು. ಇದೇನು ನೆನ್ಪಿಟ್ಕೊಳ್ಳೋದು. ಇವಾಗ ನೆನ್ಪಿಟ್ಕೊಂಡಾಯ್ತು. ನೆಕ್ಸ್ಟ್ ಏನಾಗುತ್ತೆ ಇವಾಗ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡಬೇಕು. ಸೊ ಏನಾಯ್ತು ಅವಾಗ ಆರ್ಗನ್ 3D 1 to 10 ಅದಾದಮೇಲೆ 4s 1 to 2. ಇವಾಗ ಆರ್ಗನ್ ಅಂದ್ರೇನು 18 ಎಲೆಕ್ಟ್ರಾನ್. ಸೊ 18 ಎಲೆಕ್ಟ್ರಾನ್ ಆದಮೇಲೆ ನಮಗೆ ಅಟಾಮಿಕ್ ನಂಬರ್ ಎಷ್ಟಿರೋದು 21. ಸೊ ಏನಾಗುತ್ತೆ 1920 ಅನ್ನೋದು 4s ಅಲ್ಲಿ ಫಿಲ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ 1 ಎಲೆಕ್ಟ್ರಾನು ಡಿ ಎಲ್ ಎಂಟರ್ ಆಗುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದ್ರೆ 22 ಇದೆ 3d2 ಆಗುತ್ತೆ. ನೆಕ್ಸ್ಟು ಯಾಕೆ ಡಿ ಆರ್ಬಿಟಲ್ಸ್ ಅಲ್ಲಿ ನಮಗೆ 10 ಎಲೆಕ್ಟ್ರಾನ್ಸ್ಗಳು ತನಕ ಫಿಲ್ ಆಗ್ತವೆ. ಸೊ 10 ಎಲೆಕ್ಟ್ರಾನ್ಗಳು 10 ಎಲಿಮೆಂಟ್ಸ್ ಇದಾವೆ 3D ಸೀರೀಸಲ್ಲಿ. 10 ಎಲೆಕ್ಟ್ರಾನ್ಗಳನ್ನ ಈಸಿಲಿ ಅದೇ ರೀತಿ ಬರ್ಕೊಂತ ಹೋಗ್ಬಿಟ್ರೆ ಮುಗೀತು. ನೆಕ್ಸ್ಟ್ 23 ಇದೆ D3 ಆಗುತ್ತೆ. ನೆಕ್ಸ್ಟ್ 24 ಬಂದಾಗ ಇಲ್ಲೊಂದು ಎಕ್ಸೆಪ್ಷನ್ ಕೇಸ್ ಇದೆ. ಯಾಕೆ ಇಲ್ಲಿ ಏನಾಗುತ್ತೆ ಅಂದರೆ 4s1 3d5 ಆಗಿದೆ. ಸೊ 4s1 3d5 ಯಾವಾಗ ಆಗುತ್ತೋ 1 2 3 4 5. ಸೊ 1 2 3 4 5 ಇದೇನಾಗಿದೆ ಸಿಮಿಟ್ರಿಕಲಿ ಫಿಲ್ಡ್ ಆಗಿದೆ. ಯಾವಾಗ ಸಿಮಿಟ್ರಿಕಲಿ ಫಿಲ್ಡ್ ಆಗಿರುತ್ತೋ ಇಲ್ಲಿ ರಿಪಲ್ಷನ್ ಕಮ್ಮಿ ಆಗಿದೆ, ಎಕ್ಸ್ಚೇಂಜ್ ಎನರ್ಜಿ ಜಾಸ್ತಿ ಇದೆ, ಸ್ಟ್ರೈನ್ ಕಮ್ಮಿ ಆಗಿದೆ, ಏನಾಗುತ್ತೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ 1 ಎಲೆಕ್ಟ್ರಾನ್ನ 4s1 ಇಂದ 3d5ಗೆ ಸೆಂಡ್ ಮಾಡಿದೆ. ನೆಕ್ಸ್ಟ್ 25 ಇದೆ ಮ್ಯಾಂಗ್ನೀಸ್ 3d5 4s2. ನೆಕ್ಸ್ಟ್ 26 d6 27 d7 28 d8. ನೆಕ್ಸ್ಟ್ 29 ಬಂದಾಗ ಏನಾಗುತ್ತೆ ಕಂಪ್ಲೀಟ್ಲಿ ಫಿಲ್ಡ್ ಆಗುತ್ತೆ. ಸೊ 1 2 3 4 5 ಆಗುತ್ತೆ. 1 2 3 4 5 6 7 8 9 10
ಕಂಪ್ಲೀಟ್ಲಿ ಫಿಲ್ಡ್ ಇದೆ ಏನಾಗುತ್ತೆ ಇಲ್ಲಿ ಸ್ಟ್ರೈನ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಯಾಕೆ ಇದು ಯಾವುದೇ ರೀತಿಯ ಎಲೆಕ್ಟ್ರಾನ್ಗಳನ್ನ ತಗೊಳಕ್ಕೆ ಹೋಗಲ್ಲ, ಯಾವುದೇ ರೀತಿಯ ಎಲೆಕ್ಟ್ರಾನ್ಗಳನ್ನ ಕೊಡೋಕೆ ಹೋಗಲ್ಲ. ಇನ್ನೆಟ್ನೆಸ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಏನಾಗುತ್ತೆ ಸ್ಟೆಬಿಲಿಟಿ ಜಾಸ್ತಿ ಆಗಿದೆ. ಸಿಮಿಟ್ರಿಕಲಿ ಫಿಲ್ಡ್ ಆಗಿದೆ, ಇವೆರಡನ್ನು ನೋಡ್ಬೋದು ನೀವು, ಅದಕ್ಕೋಸ್ಕರ ಸ್ಟೆಬಿಲಿಟಿ ಜಾಸ್ತಿ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಜಿಂಕ್ ಇದೆ. ಜಿಂಕಲ್ಲಿ ಏನಾಗುತ್ತೆ 3d10 4s2 ಇದೇನಾಗಿದೆ ಡಿಯಲ್ಲೂ ಫುಲ್ಲಿ ಇದೆ ಮತ್ತು 4s ಫುಲ್ಲಿ ಇದೆ. ನಮ್ಗೇನಾಗಬೇಕು ಡಿ ಆರ್ಬಿಟಲ್ಸ್ ಅಂದಾಗ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಪಾರ್ಷಿಯಲಿ ಫಿಲ್ಡ್ ಇರಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಫುಲ್ಲಿ ಫಿಲ್ಡ್ ಇದಾವೆ. ಸೊ ಇದ್ರ ಆಕ್ಸಿಡೇಷನ್ ಸ್ಟೇಟಲ್ಲಿ ನೋಡೋದಾದ್ರೂ ನಮ್ಗೇನಾಗುತ್ತೆ Zn2+ ಅಲ್ಲಿ ನೋಡೋದಾದ್ರೂ ನಮ್ಗೇನಾಗುತ್ತೆ D10 ಕಾನ್ಫಿಗರೇಷನ್ ನಾವು ನೋಡ್ಬೋದು. 2 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ ಇದು D10 ಕಾನ್ಫಿಗರೇಷನ್ ಆಗುತ್ತೆ. ಸೊ ಏನಾಗುತ್ತೆ ಇವಾಗ ಆಕ್ಸಿಡೇಷನ್ ಸ್ಟೇಟ್ಸಲ್ಲೂ ಕೂಡ ನಮ್ಗೇನಾಗಿದೆ D10 ಕಾನ್ಫಿಗರೇಷನ್ ನೋಡೋದ್ರಿಂದ ನಮ್ಗೇನಾಗುತ್ತೆ ಇದನ್ನ ಜಿಂಕ್ ಕ್ಯಾಡ್ಮಿಯಂ ಮರ್ಕ್ಯೂರಿ ಅದೇ ರೀತಿ ನಾವು ನೋಡಿದ್ರೆ 3d10 4d10 5d10 ಆಗುತ್ತೆ. ಸೊ ಏನಾಗುತ್ತೆ ಎಲ್ಲವೂ D10 ಆಗಿರೋದ್ರಿಂದ ನಮಗೆ ಇದನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲಿ ಕನ್ಸಿಡರ್ ಮಾಡಲ್ಲ. ಯಾಕೆ ಇದರಲ್ಲಿ ಫುಲ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ಗಳು ಇದಾವೆ. ಸೊ ಇದು ಗ್ರೌಂಡ್ ಸ್ಟೇಟ್ ಆಸ್ ವೆಲ್ ಆಸ್ ಇನ್ ದ ಆಕ್ಸಿಡೇಷನ್ ಸ್ಟೇಟ್. ಸೊ ಅದಕ್ಕೋಸ್ಕರ ಇದನ್ನ ನಾವು 3ನ ಮಾತ್ರ ಕನ್ಸಿಡರ್ ಮಾಡಲ್ಲ, ಇದು ಎಕ್ಸೆಪ್ಷನ್. ನೆಕ್ಸ್ಟ್ ಇವಾಗ ಗೊತ್ತಾಯ್ತು ನಿಮಗೆ 3D ಸೀರೀಸಲ್ಲಿ ಹೇಗೆ ಫಿಲ್ ಮಾಡೋದು ಅಂತ. ನೆಕ್ಸ್ಟ್ 4Dಲಿ. ಸೊ ಏನಾಗುತ್ತೆ ಇವಾಗ 3D 4D 5D 6D ಇದೆ ಅಲ್ಲ, ಒಂದು ನೆನ್ಪಿಟ್ಕೊಂಡ್ರೆ ಮುಗೀತು. ಆರ್ಗನ್ ಆದಮೇಲೆ ಏನು ಬರುತ್ತೆ ನೆಕ್ಸ್ಟ್ ಕ್ರಿಪ್ಟಾನ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಝೆನಾನ್, ನೆಕ್ಸ್ಟ್ ರೆಡಾನ್ ಬರುತ್ತೆ. ಇವಾಗ 3D ಆದಮೇಲೆ ಏನು ಬರುತ್ತೆ 3 4 5 6. ಸೊ 3 4 5 6 ಬರೀಬೇಕು. ನೆಕ್ಸ್ಟ್ ಏನಾಗುತ್ತೆ 4 5 6 7. ಸೊ 4 5 6 7 ಬರೆದ್ಬಿಟ್ರೆ ಆಯಿತು. ನಾರ್ಮಲ್ ನಿಮ್ಗೆ ಗೊತ್ತು 1 to 10 ಆಗುತ್ತೆ, 1 to 2 ಆಗುತ್ತೆ. ನೆಕ್ಸ್ಟು 1 to 10 ಆಗುತ್ತೆ, 1 to 10 ಆಗುತ್ತೆ, 1 to 10 ಆಗುತ್ತೆ, ಆಮೇಲೆ 1 to 2 1 to 2 ಈ ಥರ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ. ನಿಮ್ಗೆ ಗೊತ್ತು ಸ್ಟಾರ್ಟಿಂಗ್ 18 ಇತ್ತು, ಆಮೇಲೆ ಏನಾಗುತ್ತೆ 19 20 ಆಗಿ 21 ಆಗುತ್ತೆ. ಅದೇ ರೀತಿ ಏನಾಗುತ್ತೆ 36 ಇದೆ, 37 38 39 ಆಗುತ್ತೆ. ನೆಕ್ಸ್ಟು 56 54 ಇದೆ, 55 55 56 57 ಆಗುತ್ತೆ. ನೆಕ್ಸ್ಟ್ 86 ಇದೆ, 87 88 89 ಆಗುತ್ತೆ. ಸೊ ಈ ರೀತಿ ನಾವು ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲೇನಾಗತ್ತೆ ಅಂದರೆ ಇಲ್ಲಿ ಬಂದಾಗ ಏನಾಗುತ್ತೆ ನಮಗೆ F14 ಬರುತ್ತೆ. ಸೊ ಏನಾಗುತ್ತೆ ನೆಕ್ಸ್ಟು ನಿಮ್ಗೆ ಗೊತ್ತು ಈ ಆರ್ಬಿಟಲ್ಸ್ ಬಂದಾಗ F14 ಬರ್ತಾ ಇದೆ. ಸೊ ಏನಾಗುತ್ತೆ ನಮಗೆ 54ಕ್ಕೆ 2 ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ 56 ಆಗುತ್ತೆ. 56 ಆದಮೇಲೆ ಮತ್ತೆ ನಮಗೇನಾಗುತ್ತೆ 14 ಎಲೆಕ್ಟ್ರಾನ್ಗಳನ್ನ ಆ್ಯಡ್ ಮಾಡಬೇಕು. ಯಾಕೆ ಎಫ್ ಬ್ಲಾಕಲ್ಲಿ ನಮಗೆ 14 ಎಲಿಮೆಂಟ್ಸ್ಗಳಿದ್ದಾವೆ ಲ್ಯಾಂಥನಾಯ್ಡ್ಸಲ್ಲಿ. ಇಲ್ಲೇನಾಗುತ್ತೆ ಆಕ್ಟಿನಾಯ್ಡ್ಸ್ ಬರುತ್ತೆ. ಸೊ 14 ಎಲೆಕ್ಟ್ರಾನ್ಗಳನ್ನ ಆ್ಯಡ್ ಮಾಡಾದ್ಮೇಲೆ ನಮಗೇನಾಗುತ್ತೆ 70 ಆಗುತ್ತೆ. 70 ಆದಮೇಲೆ ನಮಗೆ 2 ಎಲೆಕ್ಟ್ರಾನು ಡಿ ಆರ್ಬಿಟಲ್ಲಿ ಅದೇ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 5F ಬರುತ್ತೆ, ಇಲ್ಲಿ 14 ಎಲೆಕ್ಟ್ರಾನ್ಗಳು ಬರ್ತವೆ. ಸೊ ಏನಾಗುತ್ತೆ 102 ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಏನಾಗುತ್ತೆ ಅಂದರೆ 86 ಇದೆ, 87 82 ಫಿಲ್ ಆಗುತ್ತೆ ಎಸ್ ಆರ್ಬಿಟಲಲ್ಲಿ. ಅದಾದಮೇಲೆ 14 ಎಲೆಕ್ಟ್ರಾನ್ಗಳು 4FL ಆಗಿ ನೆಕ್ಸ್ಟ್ ಏನಾಗುತ್ತೆ ಡಿ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ. ಸೊ ಇದು ನಾರ್ಮಲ್. ಸೊ ಬಟ್ ಇಲ್ಲಿ ಒಂದು ಸ್ವಲ್ಪ ಎಕ್ಸೆಪ್ಷನ್ ಕೇಸ್ಗಳಿದಾವೆ. ಏನಾಗಿದೆ ಕ್ರೋಮಿಯಂ ಇದೆ, ನೆಕ್ಸ್ಟು ಕಾಪರ್ ಇದೆ. ಸೊ ಇಲ್ಲಿ ನೋಡ್ಬೋದು ಯಾಕೆ D5 ಮತ್ತು D10 ಕಾನ್ಫಿಗರೇಷನ್ ಸ್ಟೇಬಿಲೈಸ್ ಆಗಿರ್ತವೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಎನರ್ಜಿ ಡಿಫರೆನ್ಸ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ನೆಕ್ಸ್ಟ್ ಲೆವೆಲಿಗೆ ಸೆಂಡ್ ಮಾಡ್ತಾ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು 1 1 1 1 1 1 ಇದೆ. ಪೆಲೆಡಿಯಮ್ ಅಂತೂ 2 ಎಲೆಕ್ಟ್ರಾನ್ ಕೊಟ್ಬಿಟ್ಟಿದೆ, D10 ಸ್ಟೇಬಿಲೈಸ್ ಆಗಿರುತ್ತೆ, ಸ್ಟೇಬಿಲೈಸ್ ಆಗಿರಬೇಕು ಅನ್ನತ್ತೆ, ಅದಕ್ಕೋಸ್ಕರ ಮಾಡಿದೆ ಎಲೆಕ್ಟ್ರಾನ್ಗಳನ್ನು ಸೆಂಡ್ ಮಾಡ್ತಾ ಹೋಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಈ ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಕಳಿಸಿದ್ರು ಇದು ಸ್ಟೇಬಿಲೈಸ್ ಆಗಿರ್ತಿತ್ತಲ್ಲ, ಯಾಕೆ ಸ್ಟೇಬಿಲೈಸ್ ಆಗಿಲ್ಲ? ಬೇಸಿಕಲಿ ಏನಾಗಿದೆ ಅಂದರೆ ಎಫ್ ಆರ್ಬಿಟಲ್ಸ್ಗಳು ಬಂದಿದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಕೈ ನೀವು ನೋಡ್ತಾ ಹೋಗ್ಬೋದು, ಇಲ್ಲೇನಾಗಿದೆ ಸ್ವಲ್ಪ ದಪ್ಪ ಇದೆ, ಹೋಗ್ತಾ ಏನಾಗಿದೆ ಸಣ್ಣ ಆಗ್ತಾ ಹೋಗ್ತಾ ಇದೆ. ಸೊ ಏನಾಗುತ್ತೆ ಇಲ್ಲಿ ಶೀಲ್ಡಿಂಗ್ ಪವರ್ ಜಾಸ್ತಿ ಇದೆ ಇಲ್ಲಿ. ಸೊ ಹೋಗ್ತಾ ಏನಾಗಿದೆ ಶೀಲ್ಡಿಂಗ್ ಪವರ್ ಕಮ್ಮಿ ಆಗ್ತಿದೆ ಅಂತ. ಸೊ ಎಸ್ ಇಲ್ಲಿರುತ್ತೆ, ಪಿ ಇಲ್ಲಿರುತ್ತೆ, ಡಿ ಇಲ್ಲಿರುತ್ತೆ, ಎಫ್ ಇಲ್ಲಿರುತ್ತೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿದೆ, ಎಲೆಕ್ಟ್ರಾನ್ಸ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿಂದ ಎಲೆಕ್ಟ್ರಾನ್ಗಳಿಗೆ ಕಾಣಿಸ್ತೇನೆ ಇಲ್ಲ, ಎಲ್ಲಿದ್ದಾವೆ ಅಂತ ನೋಡ್ಬೇಕು ನ್ಯೂಕ್ಲಿಯರ್ ಚಾರ್ಜು. ಬಟ್ ಇಲ್ಲಿಂದ ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದೆ. ಸೊ ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡಿಬಿಡುತ್ತೆ. ಪುಲ್ ಮಾಡಿದಾಗ ಏನಾಗುತ್ತೆ ಸೈಜ್ ಎಲೆಕ್ಟ್ರಾನ್ಗಳನ್ನ ಹೀಗೆ ಎಳ್ಕೊಂಡ್ಬಿಡುತ್ತೆ. ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಇದೆ. ಸೊ ಎಳ್ಕೊಂಡಾಗ ಏನಾಗುತ್ತೆ ನಮಗೆ ಎಸ್ ಆರ್ಬಿಟಲ್ಗಳಿಂದ ಎಲೆಕ್ಟ್ರಾನ್ ತೆಗಿಯೋಕ್ಕೆ ನಮಗೆ ಜಾಸ್ತಿ ಸ್ಟ್ರೈನ್ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಹೋಗಲ್ಲ. ಸೊ ಅಲ್ಲೇ ಇದು ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ. ಸೇಮ್ ಫಾರ್ ಆಲ್, ಇಲ್ಲಿಂದ ಇಲ್ಲಿಗೂ ಅದೇ ರೀತಿ ಫಾಲೋ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಸಿಡೇಷನ್ ಸ್ಟೇಟು. ಇಲ್ಲಿ ಏನಾಗುತ್ತೆ ಅಂದರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತವೆ. ಯಾಕೆ ಇಲ್ಲಿ ಬೋತ್ N-1 ಡಿ ಎಲೆಕ್ಟ್ರಾನ್ಸ್ಗಳು ಅದ್ರ ಜೊತೆಗೆ ಏನಾಗುತ್ತೆ NS ಎಲೆಕ್ಟ್ರಾನ್ಸ್ಗಳು ಬಾಂಡಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅದೇ ರೀತಿ ಏನಾಗುತ್ತೆ ಅಂದರೆ ಇದರ ಎನರ್ಜಿ ಗ್ಯಾಪ್ ಕೂಡ ತುಂಬ ಕಮ್ಮಿ ಇದೆ. ನೀವು ನೋಡ್ಬೋದು ಇಲ್ಲಿ 1 2 3 2 3 4 5 6 7 ಅಂತ ಸುಮಾರು ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಶೋ ಮಾಡ್ತಿದ್ದಾವೆ. ಅದರಲ್ಲೂ ನಮಗೆ ಸ್ಪೆಸಿಫಿಕ್ ಆಗಿದ್ದಾವೆ. ರೆಡ್ ಕಲರ್ ಇದೆಲ್ಲ ಅದು ಜಾಸ್ತಿ ಸ್ಟೇಬಿಲೈಸ್ ಆಗಿದೆ ಅಂತ. ಯಾಕೆ ನೀವು ನೋಡ್ಬೋದು ಇಷ್ಟೊತ್ತಂಗೆ D0 D5 D10 ಕಾನ್ಫಿಗರೇಷನ್ಗಳು ಸ್ಟೇಬಿಲೈಸ್ ಆಗಿದ್ವು. ಅದೇ ರೀತಿ ಬೇರೆ ಎಲಿಮೆಂಟ್ಸ್ಗಳು ಕೂಡ ನಾನು ಸ್ಟೇಬಿಲೈಸ್ ಆಗಿರಬೇಕು, ನನಗೂ ಈ ರೀತಿ D0 D5 D10 ಬೇಕು ಅಂತವೆ. ಹೇಗೆ ನೋಡಿ ಇವಾಗ 3 ಎಲೆಕ್ಟ್ರಾನ್ ತೆಗೆದ್ರೆ ನಮಗೆ ಸ್ಕ್ಯಾಂಡಿಯಮಲ್ಲಿ ಏನಾಗುತ್ತೆ D0 ಆಗುತ್ತೆ. ಸೊ 3D1 4s2 ಇದೆ, 3 ಎಲೆಕ್ಟ್ರಾನ್ ತೆಗೆದುಬಿಟ್ರೆ ಏನಾಗುತ್ತೆ D0 ಆಗುತ್ತೆ. ನೆಕ್ಸ್ಟು 4 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ D0 ಆಗುತ್ತೆ. ನೆಕ್ಸ್ಟು ಇದು D0 ಇದು D0 ಇದು D0 ಆಗುತ್ತೆ. ನೆಕ್ಸ್ಟ್ 6 ಎಲೆಕ್ಟ್ರಾನ್ ತೆಗೆದ್ರೆ ಇದು D0 ಆಗುತ್ತೆ. ನೆಕ್ಸ್ಟು ಇದು D0 ಆಗುತ್ತೆ. ಇದಾದಮೇಲೆ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ. ಸೊ ಐಎನಲ್ಲಿ ಏನಾಗುತ್ತೆ ಅಂದರೆ 3D
5 3d6 4s2 ಅಲ್ಲ. ಸೊ ಏನಾಗುತ್ತೆ ಇವಾಗ 1 2 3 4 5 1 2 3 4 5 6 ಎಲೆಕ್ಟ್ರಾನ್ಗಳು ಏನಾಗ್ತವೆ. ನೆಕ್ಸ್ಟು 7 ಬಂದಾಗ ಇಲ್ಲಿ ಫಿಲ್ ಆಗ್ತಾ ಹೋಗ್ತವೆ, 8 ಬಂದರೆ ಮತ್ತೆ ಇಲ್ಲಿ ಫಿಲ್ ಆಗ್ತವೆ, 9 ಈ ರೀತಿ ಏನಾಗುತ್ತೆ ಫಿಲ್ ಆಗ್ತಾ ಹೋಗ್ತವೆ. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಕಮ್ಮಿ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಏನಾಗುತ್ತೆ ಮತ್ತೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಪೇರಿಂಗ್ ಆಗ್ತಾ ಇದೆ. ಅದೇ ರೀತಿ ನಮಗೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಏನಾಗುತ್ತೆ ಪೇರಿಂಗ್ ಆಗ್ತಾ ಹೋಗ್ತಾ ಇದೆ, ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ +3 ಸ್ಟೆಬಿಲೈಸ್ ಆಗಿದೆ. ಯಾಕೆ +3 ಏನಾಗುತ್ತೆ ಅಂದರೆ ಇವಾಗ 5 ಆರ್ಬಿಟಲ್ಸ್ಗಳು ಈ ಥರ ಇರ್ತವೆ. ಯಾವಾಗ ಲಿಗಂಡ್ ಬರುತ್ತೋ ಇದೇನಾಗುತ್ತೆ ಬ್ರೇಕ್ ಆಗ್ತವೆ. ಸೊ ಇದಕ್ಕೆ ನಾವು ಈಸಿ ಅಂತೀವಿ, ಕೆಳಗಿರೋದನ್ನ ನಾವು T2G ಅಂತೀವಿ. ಇವಾಗ Cr3+ ಅಂದರೆ ಏನಾಗುತ್ತೆ, ಇವಾಗ ನೀವು ನೋಡ್ಬೋದು 3d5 4s1 ಇದೆ, 3 ಎಲೆಕ್ಟ್ರಾನ್ ತೆಗಿಬೇಕು. 3 ಎಲೆಕ್ಟ್ರಾನ್ ತೆಗೆದ್ರೆ ನಮ್ಗೆ ಏನಾಗುತ್ತೆ D3 ಕಾನ್ಫಿಗರೇಷನ್ ಆಗುತ್ತೆ. ಸೊ D3 ಅಂದಾಗ ನಮ್ಗೆ ಏನಾಗಿತ್ತು T2G ಹಾಫ್ ಫೀಲ್ಡು. ಸೊ ಏನಾದ್ರು T2G ಹಾಫ್ ಫೀಲ್ಡ್ ಅಂದರೆ ತುಂಬ ಸ್ಟೆಬಿಲೈಸ್ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ +3 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ +2 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಈ ಮ್ಯಾಂಗ್ನೀಸ್ಗೆ 2 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತಿದ್ದು D5 ಕಾನ್ಫಿಗರೇಷನ್ ಸ್ಟೇಬಿಲೈಸ್ ಆಗಿರುತ್ತೆ. ನೆಕ್ಸ್ಟು ಅಯನ್ +3ನ ಶೋ ಮಾಡುತ್ತೆ. ಯಾಕೆ 3 ಎಲೆಕ್ಟ್ರಾನ್ಗಳನ್ನು ಇಲ್ಲಿಂದ ತೆಗೆದುಬಿಟ್ರೆ ನಮಗೆ ಏನಾಗುತ್ತಿದ್ದು ಅಯನ್ ಇಲ್ಲಿದೆ. ಸೊ 3 ಎಲೆಕ್ಟ್ರಾನ್ ತೆಗೆದ್ರೆ ನಮ್ಗೆ ಏನಾಗುತ್ತೆ D5 ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟು ಕೊಬಾಲ್ಟಿಗೆ 4 ಎಲೆಕ್ಟ್ರಾನ್ ತೆಗೆದ್ರೆ D5 ಆಗುತ್ತೆ. ಬಟ್ ಇದು ಶೋ ಮಾಡಲ್ಲ. ಯಾಕೆ ನಮಗೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ, ಎನರ್ಜಿ ಜಾಸ್ತಿ ಆಗಬೇಕು ಎಲೆಕ್ಟ್ರಾನ್ ತೆಗಿಯೋಕ್ಕೆ, ನನ್ನ ಹತ್ರ ಕೊಡೋಕ್ಕಾಗಲ್ಲ, ನನ್ನ ಬಿಟ್ಬಿಡು ಅಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಡಲ್ಲ. ನೆಕ್ಸ್ಟ್ ನಿಕಲ್ +2 ಇಲ್ಲೇನಾಗುತ್ತೆ D8 ಕಾನ್ಫಿಗರೇಷನ್ ಆಗುತ್ತೆ. ಇವಾಗ ಇನ್ನೊಂದು 2 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತೀನಿ, 6 ಆಯಿತು. ನೆಕ್ಸ್ಟ್ ಏನಾಗುತ್ತೆ D8 ಕಾನ್ಫಿಗರೇಷನ್, ನೀವು ನೋಡ್ಬೋದು ಇಲ್ಲಿ D8 ಕಾನ್ಫಿಗರೇಷನ್ ಈಜಿ ಹಾಫ್ ಫೀಲ್ಡ್ ಇದೆ, ಸ್ಟೇಬಿಲೈಸ್ ಆಗಿರುತ್ತೆ. ನೆಕ್ಸ್ಟು ಕಾಪರ್ +1 ಇದೆ, ಕಾಪರ್ +2 ಇದೆ. ಸೊ ಕಾಪರ್ +1 ಸ್ಟೇಬಿಲೈಸ್ ಆಗಿರಲ್ಲ. ಯಾಕೆ ಕಾಪರ್ +1 ಅನ್ನೋ ಫಾರ್ಮ್ ಆದರೆ ಇದೇನಾಗುತ್ತೆ ಕಾಪರ್ 2+ ಮತ್ತು ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಯಾಕೆ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದರೆ ಕಾಪರ್ನ ನಾವು ಫಸ್ಟು ಸಾಲಿಡಿಂದ ಏನಾಗುತ್ತೆ ಕಾಪರು ಗ್ಯಾಷಸ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಕಾಪರು ಗ್ಯಾಷಸ್ ಫಾರ್ಮಿಂದ ಅಯನೈಸೇಷನ್ ಎನರ್ಜಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಗ್ಯಾಷಸ್ ಫಾರ್ಮಲ್ಲಿ Cu2+ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕಾಪರು ಅಕ್ವೇಸ್ ಫಾರ್ಮಲ್ಲಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತಲ್ಲ ಹೈಡ್ರೇಷನ್ ಎನರ್ಜಿ ಬೇಕು. ಸೊ ಇಲ್ಲೇನಾಗುತ್ತೆ ಅಯೋನೈಸೇಷನ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಟೋಮೈಸೇಷನ್ ಎನರ್ಜಿ ಇರುತ್ತೆ. ಇಲ್ಲಿ 1+2 ಇರುತ್ತೆ. ಸೊ 2 ಎಲೆಕ್ಟ್ರಾನ್ಗಳನ್ನ ತೆಗೆದಿದ್ದೀವಿ. ಸೊ ಇಲ್ಲಿ ಏನು ಹೈಡ್ರೇಷನ್ ಎನರ್ಜಿ ಇರುತ್ತಲ್ಲ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್. ಇವಾಗ ನೋಡ್ಬೋದು ನೀವು +1 ಇದೆ, +2 ಇದೆ. ಸೊ ಚಾರ್ಜ್ ಯಾರು ಜಾಸ್ತಿ ಇದೆ ಕಾಪರ್ 2+2. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಹೈಡ್ರೇಷನ್ ಎನರ್ಜಿಯಿಂದ ಸ್ಟೇಬಿಲೈಸ್ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ ಜಿಂಕ್ 2+ ಏನಾಗುತ್ತೆ D10 ಕಾನ್ಫಿಗರೇಷನ್ ಆಗುತ್ತೆ, ಸ್ಟೇಬಿಲೈಸ್ ಆಗಿರುತ್ತೆ. ಇದು ಆಕ್ಸಿಡೇಷನ್ ಸ್ಟೇಟು. +2 ಆಕ್ಸಿಡೇಷನ್ ಸ್ಟೇಟು ಎಲ್ರಿಗೂ ಸೇಮು. ಬಟ್ ಅದರಲ್ಲಿ ನೆಕ್ಸ್ಟು ರುಥೇನಿಯಂ ಮತ್ತು ಆಸ್ಮಿಯಂ ಇದಾವಲ್ಲ ಇವು +8 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತವೆ. ಸೊ ಏನಾಗುತ್ತೆ ಅಂದರೆ 8 ಎಲೆಕ್ಟ್ರಾನ್ಗಳ ಬಿಟ್ಕೊಡ್ತವೆ. ಸೊ ಆಸ್ಮಿಯಮಲ್ಲಂತೂ ಅದು ಸ್ಟೆಬಿಲಿಟಿ ಜಾಸ್ತಿ ಆಗಿರುತ್ತೆ. ಇದು ಎಲ್ಲ ಸೀರೀಸಲ್ಲಿ ನೋಡೋದಾದರೆ ಇದ್ದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ D ಬ್ಲಾಕ್ ಎಲಿಮೆಂಟ್ಸಲ್ಲಿ. ನೆಕ್ಸ್ಟ್ ನಮಗೆ ನ್ಯೂಕ್ಲಿಯರ್ ಅಯನೈಸೇಷನ್ ಎನರ್ಜಿ. ಸೊ ಅಯನೈಸೇಷನ್ ಎನರ್ಜಿ ಅಂದಾಗ ನಮ್ಗೆ ಏನಾಗುತ್ತೆ ಎನರ್ಜಿನ ಎಷ್ಟು ಎನರ್ಜಿನ ನಾವು ಹಾಕ್ತೀವಿ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಅಂತ. ಸೊ ಬೇಸಿಕಲಿ ಇವಾಗ 2 ಪ್ರೋಟಾನ್ ಇದಾವೆ ಅಂತ ಅಂದ್ಕೊಳ್ಳೋಣ, ಹೊರಗಡೆ 2 ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಓಕೆನಾ, ಇವಾಗ ನಾವು ಅಯನೈಸೇಷನ್ ಎನರ್ಜಿ ಫಸ್ಟ್ನ ಅಪ್ಲೈ ಮಾಡ್ತೀವಿ. ಸೊ ಅಯನೈಸೇಷನ್ ಎನರ್ಜಿ ಫಸ್ಟ್ ಅಪ್ಲೈ ಮಾಡಿದಾಗ ನಮ್ಗೆ ಏನಾಗುತ್ತೆ 1 ಎಲೆಕ್ಟ್ರಾನ್ನ ಹೊರಗಡೆ ತೆಗಿತೀನಿ. ಸೊ ಹೊರಗಡೆ ತೆಗೆದಾಗ ಒಳಗಡೆ 2 ಪ್ರೋಟಾನ್ಸ್ಗಳಿದ್ದಾವೆ, 1 ಎಲೆಕ್ಟ್ರಾನ್ ಇದೆ. ಸೊ 1 ಎಲೆಕ್ಟ್ರಾನ್ನ ತೆಗೆದ ನಮಗೇನಾಗಿತ್ತು ಸ್ಟಾರ್ಟಿಂಗಲ್ಲಿ 2 ಪ್ರೋಟಾನ್ 2 ಎಲೆಕ್ಟ್ರಾನ್ಗಳನ್ನ ಇಟ್ಕೊಂಡಿತ್ತು. ಇವಾಗ ಏನಾಗಿದೆ 1 ಪ್ರೋಟಾನ್ 1 ಎಲೆಕ್ಟ್ರಾನ್ ಇಟ್ಕೊಂಡು 2 ಪ್ರೋಟಾನ್ 1 ಎಲೆಕ್ಟ್ರಾನ್ ಇಟ್ಕೊಂಡಿದೆ. ಸೊ ಏನಾಗುತ್ತೆ ಫಸ್ಟ್ ಅಯನೈಸೇಷನ್ ಎನರ್ಜಿ ಸ್ವಲ್ಪ ಕಮ್ಮಿ ಇರುತ್ತೆ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನೀವು ಇದು ನಾರ್ಮಲ್ ಟ್ರೆಂಡ್ ಫಾರ್ ಎಲ್ಲ ಕಡೆನೂ ಇದೇ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತು D ಬ್ಲಾಕ್ ಎಲಿಮೆಂಟ್ಸಲ್ಲಿ D0 D5 D10 ಕಾನ್ಫಿಗರೇಷನ್ಗಳು ಸ್ಟೇಬಿಲೈಸ್ ಆಗಿರ್ತವೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಏನಾದ್ರು D0 D5 ಸ್ಟೇಬಲ್ ಆಗೋ ಥರ ಚಾನ್ಸಸ್ ಇದ್ದರೆ ಅಯನೈಸೇಷನ್ ಎನರ್ಜಿ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ D6ಇಂದ ಅನೇರು D5 ಹೋಗೋ ಥರ ಇದ್ದರೆ ಏನಾಗುತ್ತೆ 1 ಎಲೆಕ್ಟ್ರಾನ್ನ ಬಿಟ್ಕೊಡೋ ಥರ ಇದ್ದರೆ ಸೊ ಏನಾಗುತ್ತೆ ಅಯನೈಸೇಷನ್ ಎನರ್ಜಿ ಕಮ್ಮಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕ್ರೋಮಿಯಂ ಇದೆ 4s2 3d 4s1 3d5. ನೆಕ್ಸ್ಟ್ ಏನಾಗುತ್ತೆ ಇಲ್ಲೇನಾಗುತ್ತೆ 4s2 3d5 ಆಗುತ್ತೆ ಯಾರಿಗೆ MNಗೆ. ಸೊ ಇವಾಗ ಅಯನೈಸೇಷನ್ ಎನರ್ಜಿ 1 ಅಪ್ಲೈ ಮಾಡ್ತೀನಿ. 1 ಅಪ್ಲೈ ಮಾಡಿದಾಗ ನಮಗೇನಾಗುತ್ತೆ 4s0 3d5 ಆಗುತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ 4s1 3d5 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಾನ್ನ ತೆಗೆದ್ರೆ ಏನಾಗುತ್ತೆ ಇದು 4s3d4 ಆಗುತ್ತೆ. ಇಲ್ಲೇನಾಗುತ್ತೆ D5 ಕಾನ್ಫಿಗರೇಷನ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು 3d4 ಅನ್ನೋದು ಅನ್ಸ್ಟೇಬಲ್ ಕಾನ್ಫಿಗರೇಷನ್, ನೆಕ್ಸ್ಟ್ D5 ಅನ್ನೋದು ಸ್ಟೇಬಿಲೈಸ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ಏನಾಗುತ್ತೆ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಈಸ್ ಹೈಯರ್ ದೆನ್ ಮ್ಯಾಂಗನೀಸ್ ಅಂತ ಹೇಳ್ತೀವಿ. ಯಾಕೆ ಜಾಸ್ತಿ ಎನರ್ಜಿನ ಹಾಕಬೇಕು. ಸ್ಟೇಬಿಲೈಸ್ ಆಗಿರೋದನ್ನ ಡಿಸ್ಟೆಬಿಲೈಸ್ ಮಾಡಬೇಕಂದ್ರೆ ಮತ್ತು ನಾವು ಜಾಸ್ತಿ ಎನರ್ಜಿ ಹಾಕಲೇಬೇಕಾಗತ್ತೆ. ಅದೇ ಸ್ಟೇಬಿಲೈಸ್ ಆಗ್ತಿದೆ ಅಂದರೆ ನಾವು ಒಂದು ಸ್ವಲ್ಪ ಕಮ್ಮಿ ಎನರ್ಜಿನ ಹಾಕ್ಬೋದು. ನೆಕ್ಸ್ಟ್ ನಮಗಿರೋದು ಮೆಲ್ಟಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ನೀವು ನೋಡ್ಬೋದು ನೀರು 100 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ಆವಿಯಾಗಿ ಹೋಗ್ಬಿಡುತ್ತೆ. ಬಟ್ ಅಯ್ಯನ್ ನಾವು ಹೀಟ್ ಮಾಡಿ ಆದಮೇಲೆ ಏನಾಗುತ್ತೆ ಅದು ರೆಡ್ ಕಲರಾಗಿ ಕನ್ವರ್ಟ್ ಆಗಿ ಏನಾಗುತ್ತೆ
ಮೆಲ್ಟ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಏನಾಗುತ್ತೆ, ಮೆಲ್ಟ್ ಆಗುತ್ತೆ, ಹೊರಗಡೆ ಹೋಗುತ್ತೆ ಅಂದರೆ ಅಲ್ಲೇ ಬೀಳುತ್ತಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಯಾಕೆ ಅಂತ, ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದರೆ ಮೆಟಾಲಿಕ್ ಬಾಂಡಿಂಗ್ ಇರುತ್ತೆ. ಸೊ ಅಯನ್ ಏನಾಗುತ್ತೆ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ನ ಶೋ ಮಾಡುತ್ತೆ. ಯಾಕೆ, ಇಲ್ಲಿ ಏನಾಗುತ್ತೆ ಅಂದರೆ ಮೆಟಾಲಿಕ್ ಬಾಂಡಿಂಗ್ ಇರುತ್ತೆ. ಮೆಟಾಲಿಕ್ ಬಾಂಡಿಂಗ್ ಅಂದ್ರೇನು, ಇಟ್ಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಮೆಟಲ್ ಅಯನ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಅಯನ್ನಲ್ಲಿ 4 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ಇಲ್ಲಿ ಬರೆಯೋದಾದರೆ ನಾನು D6 ಕಾನ್ಫಿಗರೇಷನ್ ಅಂತ ಹೇಳಿದೆ ಆಲ್ರೆಡಿ. 1 2 3 4 5 6 4 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ಇದೇನು ಮಾಡ್ತವೆ, ಎಲೆಕ್ಟ್ರಾನ್ಸ್ಗಳನ್ನ ಕೊಡ್ತವೆ. ಸೊ ಕೊಟ್ಟಾಗ ಏನಾಗುತ್ತೆ, ಮೆಟಾಲಿಕ್ ಬಾಂಡಿಂಗು. ಸೊ ಪಾಸಿಟಿವ್ ಮೆಟಲ್ ಏನಿರುತ್ತೆ, ಎಲ್ಲರೂ ಪಾಸಿಟಿವ್ ಮೆಟಲ್ಸ್ ಆಗಿರ್ತವೆ, ಎಲೆಕ್ಟ್ರಾನ್ಗಳನ್ನ ತೊಗೊಂಡು ಒಳ್ಳೆ ಬಾಂಡ್ನ ಮಾಡ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮಗೆ ಜಾಸ್ತಿ ಟೆಂಪ್ರೇಚರ್ ನಾವು ಕೊಡಬೇಕು ನಾವು ಈ ಬಾಂಡ್ನ ಬ್ರೇಕ್ ಮಾಡೋಕ್ಕೆ. ಸೊ ಅದೇ ರೀತಿ ನಮಗೆ ಯಾರಾದರೂ ಬೇರೆಯವ್ರ ಹತ್ರನೂ ಅಷ್ಟೇ ರೀತಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ರೆ ಅವು ಕೂಡ ಜಾಸ್ತಿ ಮೆಟಾಲಿಕ್ ಬಾಂಡಿಂಗ್ನ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಕ್ರೋಮಿಯಂ ಇದೆ, ಇರುತ್ತೆ 6 ಎಲೆಕ್ಟ್ರಾನ್ ಇದ್ದಾವೆ, ಅನ್ಪೇಡ್ ಎಲೆಕ್ಟ್ರಾನ್ಸ್ ನೋಡ್ಬೋದು ನೀವು, ಹೈ ಇದೆ. ನೆಕ್ಸ್ಟ್ ಏನಾಗುತ್ತೆ 3 ಆಗುತ್ತೆ, ನೆಕ್ಸ್ಟ್ 2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ MN ಹತ್ರ 5 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಇದು ಏನು ಮಾಡಿದೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ನಮಗೆ ಇನ್ಕ್ರೀಸ್ ಆಗಬೇಕಾಯಿತು, ಏನಾಗಿದೆ ಡಿಕ್ರೀಸ್ ಆಗಿದೆ. ಯಾಕೆ, ಸೊ D5 ಆಲ್ರೆಡಿ ಸ್ಟೆಬಿಲೈಸ್ ಕಾನ್ಫಿಗರೇಷನ್. ಮೆಟಾಲಿಕ್ ಬಾಂಡಿಂಗ್ ಮಾಡ್ತಿರೋದು ಯಾಕೆ, ಸ್ಟೆಬಿಲಿಟಿಗೋಸ್ಕರ. ಇಲ್ಲಿ ಆಲ್ರೆಡಿ ಸ್ಟೆಬಿಲೈಸ್ ಆಗಿದೆ, ನಾನು ಮೆಟಾಲಿಕ್ ಬಾಂಡಿಂಗ್ ಮಾಡೋಕ್ಕೆ ಬರಲ್ಲ, ನನಗೆ ದೂರ ಇಟ್ಬಿಡಿ, ನಾನು ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ದೀನಿ ಅಂತ ಹೇಳ್ಬಿಡುತ್ತೆ. ಅದಕ್ಕೋಸ್ಕರ ಮೆಟಾಲಿಕ್ ಬಾಂಡಿಂಗ್ಗೆ ಬರಲ್ಲ. ನೆಕ್ಸ್ಟ್ 4 ಇದೆ, ನೆಕ್ಸ್ಟ್ 3 ಇದೆ, ನೆಕ್ಸ್ಟ್ 2 ಇದೆ, ನೆಕ್ಸ್ಟ್ ಇಲ್ಲಿ ಬರ್ತಾ ನಮ್ಗೇನಾಗುತ್ತೆ 1 ಇದೆ. ಸೊ ಜಿಂಕ್ ಎಲ್ಲೋ ಕಾಣಿಸ್ತಾ ಇಲ್ಲ, ಹುಡುಕ್ಬೇಕು ಇವಾಗ. ಯಾಕೆ, ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳೇ ಇಲ್ಲ ಅದ್ರ ಹತ್ರ. Z ನೀವು ನೋಡಿದ್ರೆ 4:3D10 2 ಎಲೆಕ್ಟ್ರಾನ್ ತೆಗೆದ್ರೂ ನಮಗೇನಾಗುತ್ತೆ D10 ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಟ್ರೆಂಡ್ನ ನಮಗೆ ಇದು 3D ಸೀರೀಸ್ಗಾಯಿತು, 4D ಸೀರೀಸ್ಗೂ ಅದೇ ಟ್ರೆಂಡ್ ಫಾಲೋ ಆಗುತ್ತೆ. ಇವಾಗ ಇನ್ನೊಂದು ನಾವು ನೋಡೋದಾದರೆ, ಇವಾಗ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ, 3D ಇಷ್ಟು ದೂರ ಇರುತ್ತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ 4D ಇಷ್ಟು ದೂರ, ನೆಕ್ಸ್ಟ್ 5D, 3D ಇಲ್ಲಿದೆ, 4D ಇಲ್ಲಿದೆ, 5D ಇಲ್ಲಿದೆ. ಸೊ 4D ಏನಾಗಿದೆ, ಇನ್ನೊಂದು ಸ್ವಲ್ಪ ನ್ಯೂಕ್ಲಿಯಸ್ನ ದೂರದಲ್ಲಿದೆ. ಸೊ ಎಲೆಕ್ಟ್ರಾನ್ಗಳನ್ನ ಈಸಿಲಿ ಬಿಟ್ಕೊಡತ್ತೆ. ಸೊ ಏನು ಮಾಡುತ್ತೆ ಅವಾಗ, ಎಲೆಕ್ಟ್ರಾನ್ಗಳನ್ನ ಈಸಿಲಿ ಬಿಟ್ಕೊಡ್ತು ಅಂದರೆ ಮೆಟಾಲಿಕ್ ಬಾಂಡಿಂಗು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಾವು ನೋಡೋದಾದರೆ 5D ಇನ್ನೂ ಸ್ವಲ್ಪ ದೂರದಲ್ಲಿದೆ, ಇದರ ಎಲೆಕ್ಟ್ರಾನ್ಗಳು ಇನ್ನೂ ಜಾಸ್ತಿ ಅವೈಲಬಲ್ ಇದ್ದಾವೆ. ಎಲೆಕ್ಟ್ರಾನ್ಗಳು ಇನ್ನೂ ಜಾಸ್ತಿ ಅವೈಲಬಲ್ ಇದ್ದರೆ ಏನಾಗುತ್ತೆ ಅವಾಗ, ಮೆಟಾಲಿಕ್ ಬಾಂಡಿಂಗ್ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಟಂಗ್ಸ್ಟನ್ನ ನಾವು ಬಲ್ಪಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ. ಯಾಕೆ, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅದ್ರ ಹತ್ರ ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ ಎಂಥಾಲ್ಪಿ ಆಫ್ ಅಟಾಮೈಸೇಷನ್. ಇಷ್ಟೋ ತನಕ ಬಾಂಡ್ ಹೇಗೆ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರಾಂಗ್ ಮೆಟಾಲಿಕ್ ಬಾಂಡಿಂಗ್ ಇದೆ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿಂದ ಅರ್ಥ ಆಯಿತು. ಇವಾಗ ಆ ಬಾಂಡ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ. ಸೊ ಇವಾಗ ಬಾಂಡ್ ಅಷ್ಟೇ ಸ್ಟ್ರಾಂಗ್ ಆಗಿದ್ರೆ ನಮಗೆ ಅಷ್ಟೇ ಎನರ್ಜಿ ಬೇಕು ಆ ಬಾಂಡ್ನ ಬ್ರೇಕ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸೇಮ್ ಟ್ರೆಂಡ್ನ ಫಾಲೋ ಮಾಡ್ತಾ ಇದೆ. ನೆಕ್ಸ್ಟ್ ನಮಗೇನಾಗುತ್ತೆ, ಕ್ರೋಮಿಯಮ್ ಸ್ಟೆಬಿಲೈಸ್ ಕಾನ್ಫಿಗರೇಷನ್ ಶೋ ಮಾಡುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟು ನಾವು ನೋಡಿದ್ರೆ ಅಟಾಮಿಕ್ ಆ್ಯಂಡ್ ಅಯೋನಿಕ್ ಸೈಜು. ಸೊ ಇವಾಗ 3D ಎಲಿಮೆಂಟ್ಸು ಸೈಜು ಸಣ್ಣ ಇದೆಯಾ ಇಲ್ಲ ದೊಡ್ಡ ಇದೆಯಾ ಅಂತ ನೋಡೋಣ. ಸೊ ಏನಾಗುತ್ತೆ ಇವಾಗ ಅಂದರೆ, ನಾರ್ಮಲಿ ನಮಗೆ ನ್ಯೂಕ್ಲಿಯರ್ ಚಾರ್ಜ್ ಸೆಂಟ್ರಲ್ ಇದೆ. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ನಾರ್ಮಲಿ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಸೇಮ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ ಸೇಮ್ ಆರ್ಬಿಟಲ್ಸಲ್ಲಿ. ಸೊ ಏನಾಗುತ್ತೆ ಅವಾಗ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬಟ್ ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ, ಅದೇನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ತನ್ನ ಹತ್ರ ಸೈಜ್ ಎಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಸೈಜು ಇಷ್ಟು ದೊಡ್ಡ ಇರೋದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನೀವು ನೋಡ್ಬೋದು ಸೈಜು ಏನೋ ಈ ರೀತಿ ಬಂದಿದೆ. ಯಾಕೆ, ಸ್ಟಾರ್ಟಿಂಗ್ ಏನೋ ಚೆನ್ನಾಗಿದೆ, ಸೊ ಈ ರೀತಿ ಸೈಜ್ ಡಿಕ್ರೀಸ್ ಆಗ್ತಿದೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ, ಸೈಜ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ನೆಕ್ಸ್ಟು ಸೈಜು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯಾಕೆ, ಬೇಸಿಕಲಿ ಎಲೆಕ್ಟ್ರಾನ್ಗಳು ಫಿಲ್ ಆದಮೇಲೆ ಏನಾಗುತ್ತೆ, ಒಳಗಡೆ ಎಲೆಕ್ಟ್ರಾನ್ಸ್ಗಳಿರ್ತಾವಲ್ಲ, ಈ ಎಲೆಕ್ಟ್ರಾನ್ಗಳ ಮಧ್ಯೆ ರಿಪಲ್ಷನ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಸೈಜು ದೊಡ್ಡ ಸಣ್ಣ ಇರೋದು ಆಮೇಲೆ ಏನಾಗುತ್ತೆ ದೊಡ್ಡ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದರ ರೀತಿ ರಿಯಾಕ್ಷನ್ ಆಗಿ ನಮಗೆ ಏನಾಗುತ್ತೆ ಅಂದರೆ ದೊಡ್ಡ ಸೈಜ್ನ ಕೊಡ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ, ಸೆಂಟ್ರಲ್ ನಮ್ಗೆ ಏನಾಗುತ್ತೆ ಅಂದರೆ ಸೈಜ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ. ಯಾಕೆ, ಇಲ್ಲಿ ಅಟ್ರಾಕ್ಷನ್ ರಿಪಲ್ಷನ್ ಫೋರ್ಸ್ಗಳು ನ್ಯೂಕ್ಲಿಯರ್ ಚಾರ್ಜ್ ಮತ್ತು ರಿಪಲ್ಷನ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಸೈಜು ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ 3D 4D ಸೀರೀಸ್ ಸೇಮ್ ಫಾಲೋ ಮಾಡುತ್ತೆ. 5D ಸೀರೀಸಲ್ಲಿ ಹೋದ್ಕೊಳ್ಳಿ ನಮ್ಗೆ ಏನಾಗುತ್ತೆ, ಎಫ್ ಆರ್ಬಿಟಲ್ಸ್ಗಳು ಬರ್ತವೆ, ಶೀಲ್ಡಿಂಗ್ ಪವರ್ ಕಮ್ಮಿ ಇದೆ. ಸೊ ಶೀಲ್ಡಿಂಗ್ ಪವರ್ ಕಮ್ಮಿ ಇದೆ ಅಂದ್ಕೊಂಡು ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಹಿಡಿದು ಎಳ್ಕೊಳ್ಳೋದಕ್ಕೆ ಕೂಡಲೇ ನಮಗೇನಾಗುತ್ತೆ, ಸೈಜು ಡಿಕ್ರೀಸ್ ಆಗುತ್ತೆ. ವೀಕ್ ಶೀಲ್ಡಿಂಗ್ ಪವರ್ ಆಫ್ 4f ಆರ್ಬಿಟಲ್ಸ್, ಇದನ್ನ ನಾವು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತಲೂ ಕರಿತೀವಿ. ಇದು ವೇರಿಯೇಷನ್ ಆಫ್ ಅಟಾಮಿಕ್ ಆ್ಯಂಡ್ ಅಯೋನಿಕ್ ಸೈಜ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, ಇಟ್ಸ್ ಟೆಂಡೆನ್ಸಿ ಆಫ್ ಎ ಮೆಟಲ್ ಅಟಮ್ ಟು ಗೇನ್ ಎಲೆಕ್ಟ್ರಾನ್. ಸೊ ಮೆಟಲ್ಲು 2+ ಇಂದ 2 ಎಲೆಕ್ಟ್ರಾನ್ಗಳನ್ನ ತೊಗೊಂಡು ಮೆಟಲಿಗೆ ಕನ್ವರ್ಟ್ ಆಗೋ ಟೆಂಡೆನ್ಸಿ ಏನಿದೆಲ್ಲ ಅದನ್ನು ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಇದ್ರ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ, ಅಟೋಮೈಸೇಷನ್ ಎನರ್ಜಿ ಅವಾಗ ನೋಡಿದಲ್ಲ, ಕಾಪರ್ ಸಾಲಿಡಿಂದ ಗ್ಯಾಷಸ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತಲ್ಲ, ಅದೇನು ಅಟೋಮೈಸೇಷನ್ ಎನರ್ಜಿ. ಆ ಗ್ಯಾಷಸ್ ಫಾರ್ಮಿಂದ ಮತ್ತೆ ಗ್ಯಾಷಸ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತಲ್ಲ, Cu2+ ಆಗುತ್ತಲ್ಲ, ಅದೇನು ನಮಗೆ ಇದು ಅಯೋನೈಸೇಷನ್ ಎನರ್ಜಿ. ಸೊ ಏನಾಗುತ್ತೆ ಬರೆದು ಬಿಡ್ತೀನಿ. ಸೊ ಫಸ್ಟ್ ಕಾಪರ್ ಏನಾಗುತ್ತೆ, ಕಾಪರ್ ಸಾಲಿಡ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಕಾಪರ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಕಾಪರ್ ಗ್ಯಾಸಿಯಸ್ ಫಾರ್ಮಲ್ಲೇ ನಮಗೆ Cu2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಕಾಪರ್ 2+
ಆಕ್ವೆಸ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಏನಿದೆಯಲ್ಲ ಹೈಡ್ರೇಷನ್, ಸೊ ಅಟೋಮೈಸೇಷನ್ ಎನರ್ಜಿ, ಸೊ ಇದದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಯೋನೈಸೇಷನ್ ಎನರ್ಜಿ ಇದೆ. ಸೊ ಅಯೋನೈಸೇಷನ್ ಎನರ್ಜಿ ಏನಿದೆ ಅಲ್ಲ, ಸೊ ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನ ತೆಗಿಯೋ ಎನರ್ಜಿ. ನೆಕ್ಸ್ಟ್ ಏನಾಗುತ್ತೆ, ಎನರ್ಜಿನ ಬ್ರೇಕ್ ಮಾಡೋ, ಬಾಂಡ್ನ ಬ್ರೇಕ್ ಮಾಡೋ ಎನರ್ಜಿ, ಸೊ ಗ್ಯಾಸಸ್ ಫಾರ್ಮಿಗೆ ಕನ್ವರ್ಟ್ ಮಾಡೋ ಎನರ್ಜಿ. ನೆಕ್ಸ್ಟ್ ಏನಾಗುತ್ತೆ, ಹೈಡ್ರೇಷನ್ ಎನರ್ಜಿ, ಗ್ಯಾಸಸ್ ಫಾರ್ಮಿಂದ ಆಕ್ವೆಸ್ ಫಾರ್ಮಿಗೆ ಕನ್ವರ್ಟ್ ಮಾಡೋ ಎನರ್ಜಿ ಯಾವುದು, ಹೈಡ್ರೇಷನ್ ಎನರ್ಜಿ. ಇಲ್ಲೇನಾಗುತ್ತೆ ಅಂದರೆ ಬೇಸಿಕಲಿ ಈ 2 ಎನರ್ಜಿನ ನಾವು ಕೊಡಬೇಕು, ಬಟ್ ಇಲ್ಲೇನಾಗುತ್ತೆ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದೇನಾಗುತ್ತೆ, ಅದರಿಂದ ಸ್ಟೆಬಿಲೈಸ್ ಆಗುತ್ತೆ, CO2+ ಅಂತ ಹೇಳಿದೆ. ಇವಾಗ ನಾವು ಇವೆಲ್ಲ ವ್ಯಾಲ್ಯೂಸ್ನ ಇದನ್ನ ಕೂಡಿಸಿ ಇದನ್ನ ಮೈನಸ್ ಮಾಡಿದರೆ ನಮಗೇನು ಬರುತ್ತೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ಗಳು ಬರ್ತವೆ. ಸೊ ಈ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂಗಳು ಏನು ಹೇಳ್ತವೆ ಅಂದರೆ, ಪಾಸಿಟಿವ್ ವ್ಯಾಲ್ಯೂಸ್ ಇದ್ದರೆ, ಸೊ ಪಾಸಿಟಿವ್ ವ್ಯಾಲ್ಯೂಸ್ ಹೋಗ್ತಾ ಇದ್ರೆ ಏನಾಗುತ್ತೆ, ಮೆಟಲು ಎಲೆಕ್ಟ್ರಾನ್ನ ಗೇನ್ ಮಾಡಿ ಮೆಟಲಾಗಿ ಕನ್ವರ್ಟ್ ಆಗೋ ಟೆಂಡೆನ್ಸಿ ಜಾಸ್ತಿ ಇದೆ ಅಂತ. ಅದೇ ರೀತಿ ನಮಗೆ ನೆಗೆಟಿವ್ ವ್ಯಾಲ್ಯೂ ಇದ್ರೆ ಏನಾಗುತ್ತೆ, ಮೆಟಲು ಎಲೆಕ್ಟ್ರಾನ್ಗಳನ್ನ ಕೊಟ್ಟು M2+ ಆಗಿ ಟೆಂಡೆನ್ಸಿ ಜಾಸ್ತಿ ಇದೆ ಅಂತ. ಇವಾಗ ಯಾರು ಎಲೆಕ್ಟ್ರಾನ್ಗಳು ಈ ರೀತಿ ಕೊಡೋದು ಜಾಸ್ತಿ ಇದೆ ನಿಮ್ಗೆ ಗೊತ್ತು, ಯಾರು, ಮ್ಯಾಂಗನೀಸ್ 2+ ಮತ್ತು ಜಿಂಕ್ 2+. ಏನು ಮಾಡ್ತೀವಿ, 2 ಎಲೆಕ್ಟ್ರಾನ್ಗಳನ್ನ ಕೊಟ್ಟು D5 D10 ಕಾನ್ಫಿಗರೇಷನ್ನ ಸ್ಟೇಬಿಲೈಸ್ ಮಾಡ್ಕೊತವೆ. ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಇಲ್ಲಿ ನೋಡ್ಬೋದು ನೀವು, ಡಿಕ್ರೀಸ್ ಆಗ್ತಾ ಇದ್ದಾವೆ ಇಲ್ಲಿ. ನೆಕ್ಸ್ಟ್ ನಾವು ನೋಡೋದಾದರೆ ಕಾಪರ್. ಸೊ ಕಾಪರ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು, 4s1 3d10. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ 2 ಎಲೆಕ್ಟ್ರಾನ್ನ ತೆಗಿಬೇಕು ನಾನು, Cu2+ ಅಂದರೆ 3d9 ಆಗುತ್ತೆ. ಸೊ ಏನು ಮಾಡುತ್ತೆ, ಇದು ಡಿಸ್ಟೇಬಿಲೈಸ್ ಆಗ್ತಿದೆ, ಸ್ಟೇಬಿಲೈಸ್ ಆಗಿದ್ದರಿಂದ ಅದಕ್ಕೋಸ್ಕರ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಗಳನ್ನು ತೆಗೆದು Cu2++2 ಎಲೆಕ್ಟ್ರಾನ್ನ ತೊಗೊಂಡು ಏನಾಗುತ್ತೆ, ಕಾಪರ್ ಆಗಿ ಕನ್ವರ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇದೇನು ನಾರ್ಮಲ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಹೇಗೆ ಎಲೆಕ್ಟ್ರಾನ್ಗಳನ್ನು ತೊಗೊಳ್ತಿದೆ ಅಂತ. ಇದರಿಂದ ನೀವು ನೋಡ್ಬೋದು, ಜಿಂಕ್ ಮತ್ತು ಕಾಪರ್ನ ಏನು ಮಾಡ್ತಾರೆ, ಜಿಂಕ್ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ, ಕಾಪರ್ 2 ಎಲೆಕ್ಟ್ರಾನ್ಗಳನ್ನ ತೊಗೊಳುತ್ತೆ. ಸೊ ಏನಾಗುತ್ತೆ, ಸ್ಪಾಂಟೇನಿಯಸ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಸೆಲ್ಲಲ್ಲಿ, ಗ್ಯಾಲ್ವನಿಕ್ ಸೆಲ್ಲಲ್ಲಿ ನೀವು ನೋಡ್ಬೋದು. ಆಮೇಲೆ ಏನಾಗುತ್ತೆ, ಸಾಲ್ಟ್ ಬ್ರಿಡ್ಜ್ ಇದನ್ನ ಸ್ಟೇಬಿಲೈಸ್ ಮಾಡುತ್ತೆ. ಸೊ ಇದು ನಮಗೊಂದು ಅಪ್ಲಿಕೇಶನ್. ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ಇವಾಗ ರಿಯಾಕ್ಷನ್ ಹೇಗೆ ಮಾಡತ್ತೆ, ಇವಾಗ ಕಾಪರ್ನ ಕಾಪರ್ 2+ ಆಗಿ ಯಾರಾದರೂ ಕನ್ವರ್ಟ್ ಮಾಡ್ತಾರಾ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳು ಬೇಕು. ಅದಕ್ಕೆ ನಮಗೇನಾಗುತ್ತೆ, ಇವಾಗ ಕಾಪರು HNO3 ಜೊತೆ ರಿಯಾಕ್ಟ್ ಆದಾಗ ಕಾಪರ್ 2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೋಡ್ಬೋದು ನಮಗೆ ನೆಕ್ಸ್ಟು ಏನಾಗುತ್ತೆ, H2SO4 ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, Cu0 ಇರೋದು Cu2+ ಆಗಿ ಕನ್ವರ್ಟ್ ಆಗುತ್ತೆ. ಬೇಸಿಕಲಿ ಏನಾಗುತ್ತೆ ಅಂದರೆ NO3 ಮೈನಸ್ ಇದೆ, ನೆಕ್ಸ್ಟ್ ಏನಾಗುತ್ತೆ NO ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಇವಾಗ 3 2 6, 1 ಆಕ್ಸಿಜನು 2 ಅಂತ ನೆನ್ಪಿಟ್ಕೊಬಿಡಿ. ಸೊ ಏನಾಗುತ್ತೆ, 3 2 6 ಮಾಡಿ ಇಲ್ಲೊಂದು ಮೈನಸ್ ಮಾಡಿಬಿಟ್ರೆ ಆಯಿತು, +5 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, NO ಇದೆ, 1 ಆಕ್ಸಿಜನ್ 2 ಅಂದರೆ +2 ಅಂತ ಬರೆದ್ಬಿಟ್ರೆ ಮುಗೀತು. ಸೊ ಏನಾಗುತ್ತೆ, ಇಲ್ಲಿ +2 ಇಂದ +5 +2 ಹೋಗ್ತಿದೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ಗಳನ್ನ ಕೊಡ್ತಾ ಇದೆ ಅಂತ. ನೆಕ್ಸ್ಟ್ ಏನಾಗುತ್ತೆ, SO4 ಇದೆ, H2SO4 ಅಂದರೆ 2 H+ನ ತೆಗೆದ್ರೆ ಏನಾಗುತ್ತೆ, SO4 2- ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, SO2 ಇದೆ. ಸೊ ಏನಾಗುತ್ತೆ, 1 ಆಕ್ಸಿಜನ್ 2 ಅಂತ ಹೇಳಿದೆ. ಸೊ 4 2 8, 8 - 2 ಅಂದರೆ ಏನಾಗುತ್ತೆ, +6. ಸೊ 6 ಏನಾಗುತ್ತೆ, +4ಗೆ ಹೋಗ್ತಾ ಇದೆ, 2 2 4. ಸೊ ಏನಾಗುತ್ತೆ, 2 2 ಎಲೆಕ್ಟ್ರಾನ್ಗಳನ್ನು SO4 2 - 4 2 8, 8 - 2 ಅಂದರೆ +6. ನೆಕ್ಸ್ಟ್ 2 2 4 +4. ಸೊ ಏನಾಗುತ್ತೆ, 2 2 ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡ್ತಾ ಇದೆ. ಸೊ ಏನಾಗುತ್ತೆ, ಇಲ್ಲಿ ಕಾಪರ್ 2+ ಆಗಿ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ M3+ ಆ್ಯಂಡ್ M2+ ಅಯಾನ್. ಸೊ ಏನಾಗುತ್ತೆ ಅಂದರೆ ಇವಾಗ M3+ ಮೆಟಲ್ M3+ ಆಗಿರೋಕ್ಕೆ ಟ್ರೈ ಮಾಡುತ್ತಾ ಅಂತ. ಸೊ ನೀವು ನೋಡ್ಬೋದು, ಸ್ಕ್ಯಾಂಡಿಯಮ್ 3+ ಏನಾಗುತ್ತೆ, D0 ಕಾನ್ಫಿಗರೇಷನ್ ಆಗುತ್ತೆ, ಸ್ಟೇಬಿಲೈಸ್ ಆಗಿರುತ್ತೆ. ನೆಕ್ಸ್ಟ್ Mn2+ ಮತ್ತು Zn2+, ಇದೇನು D5 D10 ಕಾನ್ಫಿಗರೇಷನ್. ಇವಾಗ ಇನ್ನೊಂದು ಎಲೆಕ್ಟ್ರಾನ್ ಕೊಟ್ಬಿಟ್ರೆ ಏನಾಗುತ್ತೆ, ಇದು D4 ಮತ್ತು D9 ಆಗುತ್ತೆ, ಡಿಸ್ಟೇಬಿಲೈಸ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಅದು ವ್ಯಾಲ್ಯೂ ಹೈ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಲೋ ವ್ಯಾಲ್ಯೂ ಇರುತ್ತೆ ಫಾರ್ Fe3+. ಯಾಕೆ, D5 ಕಾನ್ಫಿಗರೇಷನ್ ಆಗುತ್ತೆ, 6 ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. ನೆಕ್ಸ್ಟ್ ಏನಾಗುತ್ತೆ, 1 ಎಲೆಕ್ಟ್ರಾನ್ ತೆಗಿಬೇಕು, 26 D6 ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 27 D7 ಅಂತ ನೆನ್ಪಿಟ್ಕೋಬೇಕು. ಕ್ರೋಮಿಯಂ ಮತ್ತು ಕಾಪರಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಹೈ ವ್ಯಾಲ್ಯೂ ಫಾರ್ ವೆನಿಡಿಯಮ್ 2+. ಸೊ ವೆನಿಡಿಯಮ್ 2+ ಅಲ್ಲಿ ಏನಾಗುತ್ತೆ, ನಾರ್ಮಲಿ 5 ಆರ್ಬಿಟಲ್ಸ್ಗಳು ಹಿಂಗಿರ್ತವೆ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವು ಬ್ರೇಕ್ ಆಗ್ತವೆ. ಸೊ ಬ್ರೇಕ್ ಆದಮೇಲೆ ನಮಗೇನಾಗುತ್ತೆ, ಇಲ್ಲಿ ವೆನಿಡಿಯಮ್ 2+ ಅಂದರೆ D3 ಕಾನ್ಫಿಗರೇಷನ್ನು. ಸೊ ಏನಾಗುತ್ತೆ, ಇವಾಗ 1 2 3 3 ಎಲೆಕ್ಟ್ರಾನ್ಗಳು ಫಿಲ್ ಆಗಿದ್ದಾವೆ. ಸೊ ಏನಾಗಿದ್ದು, T2G ಹಾಫ್ ಫಿಲ್ಡ್ ಆಗಿರುತ್ತೆ. ಇವಾಗ 1 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ, ಮತ್ತೆ ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ತೋರ್ಸೋಕ್ಕೆ ಹೋಗಲ್ಲ, ಕೊಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ನಾವು ನೋಡೋದಾದರೆ ಹ್ಯಾಲೈಡ್ಸ್ ಆಫ್ 3D ಸೀರೀಸ್. ಸೊ ಇವಾಗ ಹ್ಯಾಲೈಡ್ ಆಟಮ್ಗಳು ಯಾರು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅದೇ ರೀತಿ ಫ್ಲೋರಿನ್ ಹೇಗೆ ಬಾಂಡ್ ಮಾಡ್ತವೆ ಅಂತ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ, ಫ್ಲೋರಿನ್ ಏನಿದೆ ಅಲ್ಲ, ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು. ಸೊ ಏನು ಮಾಡುತ್ತೆ ಅಂದರೆ, ಎಲ್ಲ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೇಬಿಲೈಸ್ ಮಾಡುತ್ತೆ ಟಿಲ್ +2 ತನಕ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಬ್ರೋಮಿನ್, ಕ್ಲೋರಿನ್, ಅಯೋಡಿನ್ ಏನು ಮಾಡ್ತವೆ ಅಂದರೆ, ಇವು ಲೋವರ್ ಆಕ್ಸಿಡೇಷನ್ ಸ್ಟೇಟ್ +4 ಇಂದ ಏನು ಮಾಡ್ತವೆ, ಸ್ಟೇಬಿಲೈಸ್ ಮಾಡ್ತಾ ಬರ್ತವೆ. ಸೊ ಯಾಕೆ ಈ ರೀತಿ ಇದೆ, ಬೇಸಿಕಲಿ ಏನಾಗುತ್ತೆ ಅಂದರೆ, ನಮಗೆ ಇವಾಗ +6 ತೆಗಿಬೇಕು ಅಂದರೆ, ನೀವು ನೋಡಿದ್ರಿ ಅಯೋನೈಸೇಷನ್ ಎನರ್ಜಿ ಅಷ್ಟು ಹಾಕಬೇಕು ನಾವು 2 ಎಲೆಕ್ಟ್ರಾನ್ ತೆಗಿಯೋಕ್ಕೆ. ಇಲ್ಲಿ 6 ಎಲೆಕ್ಟ್ರಾನ್ ತೆಗಿಬೇಕು ಅಂದರೆ ನಮಗೇನಾಗುತ್ತೆ, ಒಂದು ಸೈಜ್ ಸಣ್ಣಾಗಿರಬೇಕು. ಯಾಕೆ, CR ಇದೆ ಅಂದರೆ
ಇವಾಗ F6 ಫಾರ್ಮ್ ಆಗಬೇಕು ಅಂದರೆ ನಮ್ಗೆ ಏನಾಗುತ್ತೆ ಸುತ್ತಲೂ ಬಂದಿರ್ತವೆ. ಸೊ ಜಾಸ್ತಿ ದೊಡ್ಡ ದೊಡ್ಡ ಆಟಮ್ಗಳಿದ್ದಾಗ ಏನಾಗುತ್ತೆ ರಿಪಲ್ಷನ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಸೈಜ್ ಸ್ಮಾಲ್ ಇರಬೇಕು. ಇನ್ನೊಂದು ಏನಾಗಬೇಕು ಅಂದರೆ 6-7 ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ಅಷ್ಟೇ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಪವರ್ ಇರಬೇಕು. ಯಾರ ಹತ್ರ? ಅದು ನಮ್ಮ ಹತ್ರ ಫ್ಲೋರಿನ್ ಹತ್ರ ಮಾತ್ರ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಇದು ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಶೋ ಮಾಡುತ್ತೆ. ನೆಕ್ಸ್ಟ್ ದಿನ ನೋಡೋದಾದ್ರೆ ನಮಗೆ ಇದರಲ್ಲಿ ಲ್ಯಾಟಿಸ್ ಎನರ್ಜಿ. ಸೊ ಇವಾಗ ಲ್ಯಾಟಿಸ್ ಎನರ್ಜಿ ಮತ್ತು ಬಾಂಡ್ ಎಂಥಾಲ್ಪಿ ಅನ್ನೋದು ಇವಾಗ ಹೇಗೆ ಅಂತ ಸೊ ಇಲ್ಲಿ ನೋಡೋದಾದ್ರೆ ನಮಗೆ ಲ್ಯಾಟಿಸ್ ಎನರ್ಜಿಲಿ ಏನಾಗುತ್ತೆ, ಲ್ಯಾಟಿಸ್ ಎನರ್ಜಿಯಲ್ಲಿ ನಮಗೆ ಅಯೋನಿಕ್ ಬಾಂಡಿಂಗ್ ಬರುತ್ತೆ. ಮತ್ತು ಬಾಂಡ್ ಎಂಥಾಲ್ಪಿನ ಏನಾಗುತ್ತೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಬರುತ್ತೆ. ಸೊ ಕೌಲೆಂಟ್ ಬಾಂಡಿಂಗ್ ಅಂದರೆ ಹೇಗೆ? ಇವಾಗ ಬೇಸಿಕಲಿ ಇಲ್ಲಿ +6 +5 +4ನ ಸ್ಟೆಬಿಲೈಸ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ +3 +2 +1ನ ಸ್ಟೆಬಿಲೈಸ್ ಮಾಡುತ್ತೆ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಯಾಕೆ ಕೌಲೆಂಟ್ ಬಾಂಡಿಂಗಲ್ಲಿ ಸ್ಟೆಬಿಲೈಸ್ ಮಾಡ್ತಿದೆ? ಬೇಸಿಕಲಿ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ಏನಾಗುತ್ತೆ ಕ್ಯಾಟಯಾನ್ ಸೈಜು ಸೊ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗೋದಾಗ ಕ್ಯಾಟಯಾನ್ ಸೈಜು ಡಿಕ್ರೀಸ್ ಆಗುತ್ತೆ. ಸೊ ಯಾವಾಗ ಕ್ಯಾಟಯಾನ್ ಸೈಜ್ ಡಿಕ್ರೀಸ್ ಆಗುತ್ತೋ ಪೊಲರೈಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪೊಲರೈಸಿಂಗ್ ಪವರ್ ಅಂದರೆ ಏನು? ಎಲೆಕ್ಟ್ರಾನ್ಗಳನ್ನು ಎಳ್ಕೊಳ್ಳೋ ಪವರು. ಸೊ ಎಳ್ಕೊಂಡಾಗ ಏನಾಗುತ್ತೆ ನಮಗೆ ಕೌಲೆಂಟ್ ಬಾಂಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಕೌಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಕೌಲೆಂಟ್ ಬಾಂಡಿಂಗ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಅಯೋನಿಕ್ ಬಾಂಡಿಂಗ್ ಯಾಕಾಗುತ್ತೆ? ಇಲ್ಲಿ ಪೊಲರೈಸಿಂಗ್ ಪವರ್ ಕಮ್ಮಿ ಇರುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನು ಅಷ್ಟು ಚೆನ್ನಾಗಿ ಎಳ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ಇರೋದ್ರಿಂದ ಅಯೋನಿಕ್ ಬಾಂಡಿಂಗ್ ಅಂದರೆ ಸ್ವಲ್ಪ ಜೊತೆಯಲ್ಲಿ ಇರ್ತವೆ. ಸೊ ಕೌಲೆಂಟ್ ಬಾಂಡಿಂಗ್ ಮಾಡಲ್ಲ. ಇದು ಪೊಲರೈಸಿಂಗ್ ಪವರ್ ಕಮ್ಮಿ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ನೀವು ನೋಡ್ಬೋದು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಬಾಂಡ್ ಎಂಥಾಲ್ಪಿ. ಸೊ ಬಾಂಡ್ ಎಂಥಾಲ್ಪಿಯಿಂದ ನಮ್ಗೆ ಏನಾಗುತ್ತೆ ಬಾಂಡ್ ಎನರ್ಜಿಯಿಂದ ಏನಾಗಿದೆ ಸ್ಟೆಬಿಲಿಟಿ ಆಗಿದೆ. ನೆಕ್ಸ್ಟ್ ನಾವು ನೋಡ್ಬೋದು +5 ಇದೆ, ಇಲ್ಲಿ +6 ಇದೆ. ಎಲ್ಲ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಐಡನ್ ಇದಾವಲ್ಲ ಇವೆಲ್ಲ -1 ಅಂತ ನೆನ್ಬಿಟ್ಕೊಬಿಡಿ. ಸೊ ಏನಾಗುತ್ತೆ 6 ಇದ್ರೆ +6 ಆಗುತ್ತೆ. ಇವಾಗ ನೆಕ್ಸ್ಟ್ 5 ಇದ್ರೆ +5 ಆಗುತ್ತೆ. ನೆಕ್ಸ್ಟು +4 ಆಗುತ್ತೆ. ಈ ರೀತಿ ಸ್ಟೆಬಿಲೈಸ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು ಇಲ್ಲಿ +4ನ ಸ್ಟೆಬಿಲೈಸ್ ಮಾಡಿದೆ. ನೆಕ್ಸ್ಟ್ +3ನ ಸ್ಟೆಬಿಲೈಸ್ ಮಾಡಿದೆ. ಸೊ +3 ಅಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ ಇದು ಬಾಂಡ್ ಎಂಥಾಲ್ಪಿ ಲ್ಯಾಟಿಸ್ ಎನರ್ಜಿಯಿಂದ ಸ್ಟೆಬಿಲೈಸ್ ಆಗಿದೆ ಅಂತ. ಬಾಂಡ್ ಎಂಥಾಲ್ಪಿಯಿಂದ ಯಾವಾಗ ಸ್ಟೆಬಿಲೈಸ್ ಆಗುತ್ತೆ? CrF6 BF5 TiX4 ಸ್ಟೆಬಿಲೈಸ್ ಆಗುತ್ತೆ. ಇದು ನಾರ್ಮಲ್ ನಮಗೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಲೋವರ್ ಆಕ್ಸಿಡೇಷನ್ ಸ್ಟೇಟ್ಗಳಿದಾವಲ್ಲ ಅವು ಯಾರು ಮಾಡ್ತಾರೆ? ಬ್ರೋಮಿನ್ ಕ್ಲೋರಿನ್ ಅಯೋಡಿನ್. ಯಾಕೆ? ಇವು ಸೈಜು ಒಂದು ಸ್ವಲ್ಪ ದೊಡ್ಡದಿದ್ದಾವೆ, ಎಲೆಕ್ಟ್ರಾನೆಗೆಟಿವಿಟಿ ಕಮ್ಮಿ ಇದ್ದಾವೆ, ಲ್ಯಾಟಿಸ್ ಎನರ್ಜಿ ಒಂದು ಸ್ವಲ್ಪ ಕಮ್ಮಿ ಇದೆ. ಅದಕ್ಕೋಸ್ಕರ ಏನು ಮಾಡುತ್ತೆ ಬಾಂಡ್ನ ಲೋವರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಸ್ಟೆಬಿಲೈಸ್ ಮಾಡುತ್ತೆ. ಇವಾಗ ನಾವು ನೋಡೋದಾದ್ರೆ ಒಂದೊಂದೇ TiX2 ಇದೆ. ಸೊ TiX2 2 ಅಂತ ಇದೆ, 3 ಅಂತ ಇದೆ. ಸೊ ಏನಾಗುತ್ತೆ ಫ್ಲೋರಿನ್ ಇಲ್ಲ. ಯಾಕೆ? ಇಲ್ಲಿ ನೀವು ನೋಡ್ಬೋದು +4 ಆಕ್ಸಿಡೇಷನ್ ಸ್ಟೇಟ್ ಇದೆ. ಯಾರಿಗೆ? Ti4+ ಆಗುತ್ತೆ. ಸೊ ಫ್ಲೋರಿನ್ ಐಟಮ್ದೇನು ಸೈಜು ಸಣ್ಣ ಇದೆ, ಇದ್ರದ್ದು ಸೈಜು ಸಣ್ಣ ಆಗುತ್ತೆ, ಕ್ಯಾಟಯನ್ ಸೈಜು ಸಣ್ಣ ಆಗ್ತಿದೆ. ಸೊ ಏನಾಗುತ್ತೆ ಒಳ್ಳೆ ಬಾಂಡಿಂಗ್ ಆಗುತ್ತೆ. ಅದರಲ್ಲೂ ಬೇರೆ Ti4+ ಅಂದ್ರೆ ಏನು D0 ಕಾನ್ಫಿಗರೇಷನ್. ಬಟ್ Ti2+ ಅಲ್ಲಿ ಬಾಂಡ್ ಫಾರ್ಮ್ ಮಾಡಿದ್ರೆ ಏನಾಗುತ್ತೆ ಸೈಜ್ ದೊಡ್ಡ ಇರುತ್ತೆ, ಈ ಸೈಜ್ ಸಣ್ಣ ಇರುತ್ತೆ. ಬಾಂಡ್ ಮಾಡಿದ್ರೆ ಏನಾಗುತ್ತೆ ಡಿಸ್ಟೆಬಿಲೈಸ್ ಆಗುತ್ತೆ, ಲ್ಯಾಟಿಸ್ ಎನರ್ಜಿ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಬಾಂಡ್ ಫಾರ್ಮ್ ಮಾಡಲ್ಲ. ನೆಕ್ಸ್ಟ್ ನಾವು ನೋಡೋದಾದ್ರೆ VF5 ಫಾರ್ಮ್ ಆಗಿದೆ. ಬಟ್ ಏನಾಗುತ್ತೆ ಇಲ್ಲಿ ಬೇರೆ ಐಟಮ್ಗಳೇನಾದ್ರು ಬಾಂಡ್ ಫಾರ್ಮ್ ಮಾಡೋಕೆ ಹೋದ್ರೆ ಏನಾಗುತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗಿ VX5 ಅನ್ನೋದು H2O ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ ನಮಗೆ VOX3 ಆಕ್ಸಿ ಬ್ರೋಮೈಡ್, ಆಕ್ಸಿ ಕ್ಲೋರೈಡ್, ಆಕ್ಸಿ ಐಡೈಡ್ ಆ ಥರ ಬಾಂಡ್ನ ಫಾರ್ಮ್ ಮಾಡ್ತಾ ಹೋಗ್ತವೆ. ಸೊ ಇಲ್ಲೇನಾಗುತ್ತೆ ಸ್ಟೆಬಿಲೈಸ್ ಆಗ್ತವೆ, ಡಿಸ್ಟೆಬಿಲೈಸ್ ಆಗ್ತವೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಎಲ್ಲ ಐಟಮ್ಗಳು ಫಾರ್ಮ್ ಮಾಡಿದ್ದಾವೆ. ಸೊ ಲೋವರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೆಬಿಲೈಸ್ ಮಾಡಿದೆ ಫ್ಲೋರಿನ್. ಯಾಕೆ? ಬೇಸಿಕಲಿ ಲ್ಯಾಟಿಸ್ ಎನರ್ಜಿಯಿಂದ. ನೆಕ್ಸ್ಟ್ ನಾವು ನೋಡೋದಾದ್ರೆ MnF7 ಫಾರ್ಮ್ ಆಗಿಲ್ಲ. ಸೊ ಯಾಕೆ? ಇಲ್ಲಿ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ರಿಪಲ್ಷನ್ ಜಾಸ್ತಿ ಆಗುತ್ತೆ, ಮತ್ತು ಬ್ರೇಕ್ ಆಗಿ MnO4ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು D3 ಕಾನ್ಫಿಗರೇಷನ್. MnF4 ಅನ್ನೋದು D3 ಕಾನ್ಫಿಗರೇಷನ್ ಅಂದರೆ ಏನಾಗುತ್ತೆ ಸ್ಟೆಬಿಲೈಸ್ ಆಗಿರುತ್ತೆ, T2G ಹಾಫ್ ಫೀಲ್ಡ್ ಇರುತ್ತೆ. ನೆಕ್ಸ್ಟ್ Fe(X13) ಇದೆ. ಸೊ Fe(X13) ಅಂದಾಗ ನಮಗೆ X13 ಅಂದಾಗ ಫ್ಲೋರಿನ್ ಟು ಬ್ರೋಮಿನ್ ಇದೆ, ಅಯೋಡಿನ್ ಬಾಂಡ್ ಫಾರ್ಮ್ ಮಾಡ್ತಿಲ್ಲ. ಯಾಕೆ? ಇದು ಬಾಂಡ್ ಫಾರ್ಮ್ ಮಾಡಿದ್ರು ಏನಾಗುತ್ತೆ 3+ I- ಇದೆ. ಇವಾಗ ಎಲೆಕ್ಟ್ರಾನ್ಗಳನ್ನ ತಗೊಳ್ತು ಅಂದ್ಕೊಳ್ಳೋಣ. ಸೊ ಬಾಂಡ್ ಮಾಡೋಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಇವಾಗ ಇದು Fe2+ ಆಗುತ್ತೆ ಮತ್ತು I2 ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಸೊ ಈ ರೀತಿ ಬಾಂಡ್ ಮಾಡ್ತಿಲ್ಲ. ಇದೇನಾಗುತ್ತೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಮಾಡ್ತಿದ್ದೆ. ನಮ್ಗೆ ಏನಾಗಬೇಕು ಬಾಂಡ್ ಆಗಬೇಕು, ಬಾಂಡ್ ಆಗ್ತಾ ಇಲ್ಲ ಇಲ್ಲಿ. ಸೊ ಏನಾಗುತ್ತೆ ಇವಾಗ I- ಅಂದರೆ ಇವಾಗ ಎರಡೆರಡು ಎಲೆಕ್ಟ್ರಾನ್ಗಳನ್ನ ತೊಗೊಂಡು ಸ್ಟೆಬಿಲೈಸ್ ಆಗುತ್ತೆ. ಅದೇ ರೀತಿ ನಮ್ಗೆ ಏನಾಗುತ್ತೆ ಕಾಪರ್ ಕೂಡ ಇವಾಗ Br ಜೊತೆ ರಿಯಾಕ್ಟ್ ಆದರೆ ಇದೇ ರೀತಿ ಆಕ್ಷನ್ ಆಗುತ್ತೆ. ನೆಕ್ಸ್ಟು ಇದು D8 ಕಾನ್ಫಿಗರೇಷನ್ ಆರಾಮಾಗಿ ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ, ಎನರ್ಜಿ ಜಾಸ್ತಿ ಇದೆ. ನೆಕ್ಸ್ಟ್ CuX2 ಇದೆ. ಸೊ ಏನಾಗುತ್ತೆ ಕಾಪರು +1 ಕಾಪರ್ 2+ ಆಗಿ ಮತ್ತೆ ಕಾಪರ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಮಗೆ CuX3. ಸೊ ಏನಾಗುತ್ತೆ ಇಲ್ಲಿ CuX3 ಅಂದರೆ ಫ್ಲೋರಿನ್ ಬಾಂಡ್ ಫಾರ್ಮ್ ಮಾಡಿಲ್ಲ. ಯಾಕೆ? ಲ್ಯಾಟಿಸ್ ಎನರ್ಜಿ ತುಂಬ ಕಮ್ಮಿ ಇದೆ. ನೆಕ್ಸ್ಟು CuX2 2 ಅಂತ ಇದೆ. ಸೊ CuX2 2 ಅಂದರೆ ನಮ್ಗೆ ಏನಾಗುತ್ತೆ ಫ್ಲೋರಿನ್ ಟು ಕ್ಲೋರಿನ್ ಇದೆ, ಅಯೋಡಿನ್ ಮಾಡಿಲ್ಲ. ಸೊ ಫ್ಲೋರಿನ್ ಟು ಕ್ಲೋರಿನ್ ಇದೆ, ಬ್ರೋಮಿನ್ ಅಯೋಡಿನ್ ಮಾಡಿಲ್ಲ. ಯಾಕೆ? ಕಾಪರ್ ರಿಯಾಕ್ಟ್ ಆದಾಗ ಕಾಪರ್ 2+ ಯಾವಾಗ ರಿಯಾಕ್ಟ್ ಆಗುತ್ತೋ I- ಜೊತೆಗೆ ಇದೇನಾಗುತ್ತೆ Cu2 I2 ಆಗಿ ಕನ್ವರ್ಟ್ ಆಗುತ್ತೆ. ಸೊ +1 ಆಕ್ಸಿಡೇಷನ್ ಸ್ಟೇಟ್ನ I- ಸ್ಟೆಬಿಲೈಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಸ್ಟೆಬಿಲೈಸ್ ಆಗಿರುತ್ತೆ. ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಮಾತ್ರ I- ಸ್ಟೆಬಿಲೈಸ್ ಮಾಡ್ತಾ ಇದೆ. ಬಟ್ ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ನ ಸ್ಟೆಬಿಲೈಸ್ ಮಾಡ್ತಿಲ್ಲ. ಯಾಕೆ? ಇದು Cu+I- ಜೊತೆ ಫಾರ್ಮ್ ಆದಾಗ ನಮಗೇನಾಗುತ್ತೆ Cu2 I2 ಆಗ್ತಾ ಇದೆ. ಅದಕ್ಕೋಸ್ಕರ ಬಾಂಡ್ ಫಾರ್ಮ್ ಮಾಡ್ತಿಲ್ಲ. Cu I2 ಆಗಿದ್ರೆ ನಮಗೇನಾಗುತ್ತೆ +2 ಆಕ್ಸಿಡೇಷನ್ ಸ್ಟೇಟ್ ಆಗೋದು.
ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಡೀಟೇಲ್ ಆಗಿ ಬರ್ದಿದ್ದೀನಿ ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟು ಯಾಕೆ ಸ್ಟೆಬಿಲೈಸ್ ಆಗಿದ್ದಾವೆ ಅಂತ ನೀವು ನೋಡ್ಬೋದು. +4 +6 +5 +3 +2 ಅಂತ ಬರ್ಕೊಂತ ಬಂದಿದ್ವಿ. ನೆಕ್ಸ್ಟ್ ಇದು ನೋಡ್ಬೋದು ನೀವು ಯಾಕೆ ಬಾಂಡ್ ಫಾರ್ಮ್ ಮಾಡಿದೆ ಅಂತ. ನೆಕ್ಸ್ಟು ವೀಕ್ ಆಕ್ಸಿಡೈಸರ್ಸು ಯಾಕೆ ಇವ್ರ ಹತ್ರ ಕಮ್ಮಿ ಎನರ್ಜಿ ಇರುತ್ತಂತ. ನೆಕ್ಸ್ಟು ಈ ರಿಯಾಕ್ಷನ್ಗಳನ್ನ ಶೋ ಮಾಡ್ತವೆ ಅಂತ ಕಾಪರ್. ಸೊ ಇದರಿಂದ ನೀಟಾಗಿ ಬರ್ದಿದ್ದೀನಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಆಕ್ಸೈಡ್ಸ್ ಆಫ್ 3D ಸೀರೀಸ್. ಇಷ್ಟೋ ತನಕ ನೋಡಿದ್ವಿ ನಾವು Mn+7 ಸ್ಟೆಬಿಲೈಸ್ ಆಗಿಲ್ಲ. ಆಮೇಲೆ +1 ಆಕ್ಸಿಡೇಷನ್ ಸ್ಟೇಟ್ ಕೂಡ ಫ್ಲೋರಿನ್ ಹತ್ರ ಸ್ಟೆಬಿಲೈಸ್ ಮಾಡೋಕ್ಕೆ ಆಗಿಲ್ಲ. ಸೊ ಇಲ್ಲೂ ಇನ್ನೊಂದು ಪಾಯಿಂಟ್ ಇದೆ. ಸೊ MnF7 ಬಾಂಡ್ ಫಾರ್ಮ್ ಮಾಡಿಲ್ಲ, ಬಟ್ MnO3F ಬಾಂಡ್ ಫಾರ್ಮ್ ಮಾಡುತ್ತೆ. ಯಾಕೆ? ಸೊ ಇಲ್ಲೇನಾಗುತ್ತೆ ಆಕ್ಸಿಜನ್ ಡಬಲ್ ಬಾಂಡ್ನ ಫಾರ್ಮ್ ಮಾಡ್ತಾ ಇದೆ. ಸೊ MnF4 ನಾವು MnO3F ನೋಡೋದಾದ್ರೆ ನಮಗೆ ಈ ರೀತಿ ಇರುತ್ತೆ. ಸೊ ಏನಾಗುತ್ತೆ ಇಲ್ಲಿ ಆಕ್ಸಿಜನ್ಗಳು ಡಬಲ್ ಬಾಂಡಿಂದ ಸ್ಟೆಬಿಲೈಸ್ ಮಾಡ್ತಿದ್ದಾವೆ. ಸೊ ಆ ಪಾಯಿಂಟ್ ಇಲ್ಲಿ ಬರುತ್ತೆ ಇವಾಗ. ಸೊ ಏನಾಗುತ್ತೆ ಅಂದರೆ ಇವಾಗ ಆಕ್ಸಿಜನ್ ಏನಿದೆಲ್ಲ ಇದು ಎಲ್ಲ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೆಬಿಲೈಸ್ ಮಾಡುತ್ತೆ. +7 ಆಗಿರ್ಬೋದು, +6 ಆಗಿರ್ಬೋದು, ಎಲ್ಲ +3 +4 +2 +1 ಎಲ್ಲನೂ ಸ್ಟೆಬಿಲೈಸ್ ಮಾಡುತ್ತೆ. ಸೊ ಎಲ್ಲ ಬರೆದ್ಬಿಡೋಣ ಒಂದೇ ಸಲ ಈ ರೀತಿ ಎಲ್ಲದನ್ನೂ ಸ್ಟೆಬಿಲೈಸ್ ಮಾಡುತ್ತೆ. ಹೇಗೆ? ಸೊ Mn2O7 ಇದೆ. ಸೊ Mn2O7 ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಇದು ಒಂದು Mn, ನೆಕ್ಸ್ಟು ಡಬಲ್ ಬಾಂಡ್ ನೆಕ್ಸ್ಟ್ ಡಬಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಇರುತ್ತೆ. Mn2O7 ಅಂದರೆ 7 14 ಅಂದಾಗ 2 ಮೆಟಲ್ ಐಟಮ್ ಇದ್ದಾವೆ, /2 ಮಾಡಬೇಕು. ಏನಾಗುತ್ತೆ +7 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಇಲ್ಲೂ +7 ಇಲ್ಲೂ +7. ಸೊ ಈ ರೀತಿ ನೆಕ್ಸ್ಟ್ ನಾವು ಹೋದರೆ CrO3 ಇದೇನು ಮಾಡುತ್ತೆ ಅಂದರೆ ಇದು ಅದೇ ರೀತಿ ಡಬಲ್ ಬಾಂಡ್ನ ಫಾರ್ಮ್ ಮಾಡಿದೆ. ಸೊ ಡಬಲ್ ಬಾಂಡ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಸ್ಟೆಬಿಲೈಸಿಟಿನ ಮೇಂಟೈನ್ ಮಾಡ್ತಿದೆ. ವೆನಿಡಿಯಂ ಪೆಂಟಾಕ್ಸೈಡ್ ಇದೆ. ಸೊ ಇಲ್ಲೇನಾಗುತ್ತೆ ಇದು ಕೂಡ ಅದೇ ರೀತಿ 5 ಬಾಂಡ್ಸ್ಗಳನ್ನು ಸ್ಟೆಬಿಲೈಸ್ ಮಾಡಿದೆ. ಸೊ ಏನಾಗುತ್ತೆ V2O5 ಅಂದರೆ 5 10/2 ಅಂದರೆ ಏನಾಗುತ್ತೆ +5 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಇಲ್ಲೂ +5 ಆಕ್ಸಿಡೇಷನ್ ಸ್ಟೇಟ್ನ ನಾವು ನೋಡ್ಬೋದು. ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನೆಲ್ಲ ಏನು ಮಾಡಿದೆ ಅಂದರೆ ಇದು 5 ಬಾಂಡ್ ಮಾಡಿ ಸ್ಟೆಬಿಲೈಸ್ ಮಾಡಿದೆ. ಅಲ್ಲೇನಾಗಿದೆ +7 ಸ್ಟೆಬಿಲೈಸಿಟಿ ಇರಲಿಲ್ಲ. ನೆಕ್ಸ್ಟ್ ಏನಾಗಿದೆ ಇಲ್ಲಿ CU2O ಇದೆ. ಸೊ CU2O ಅನ್ನೋದೇನಾಗುತ್ತೆ ಇವಾಗ +1 ಆಕ್ಸಿಡೇಷನ್ ಸ್ಟೇಟು. ಇಲ್ಲೂ ಕೂಡ ಸ್ಟೆಬಿಲೈಸ್ ಆಗಿದೆ. ಯಾಕೆ? ಲೇಟೆಸ್ಟ್ ಎನರ್ಜಿ ಜಾಸ್ತಿ ಇದೆ. ನೆಕ್ಸ್ಟು +2 ಆದಮೇಲೆ ನೆಕ್ಸ್ಟು +2 ಇದೆ. ನೆಕ್ಸ್ಟು 3 6/2 ಅಂದರೆ +3 ಆಗುತ್ತೆ, +4 ಆಗುತ್ತೆ. ಎಲ್ಲ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೆಬಿಲೈಸ್ ಮಾಡಿದೆ. ಯಾಕೆ? ಇಲ್ಲಿ ಒಂದು ಸ್ಮಾಲ್ ಸೈಜು ಎಲೆಕ್ಟ್ರಾನೆಕ್ಟಿವಿಟಿ ಜಾಸ್ತಿ ಇದೆ, ಬಾಂಡ್ ಎಂಥಾಲ್ಪಿ ಜಾಸ್ತಿ ಇದೆ, ಅದೇ ರೀತಿ ಲ್ಯಾಟಿಸ್ ಎನರ್ಜಿ ಕೂಡ ಜಾಸ್ತಿ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಂದರೆ ಇದು 5 ಬಾಂಡ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟು ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ನಮಗೆ ಏನು ಆಕ್ಸೈಡ್ಸ್ ಫಾರ್ಮ್ ಆಗಿದ್ದಾವಲ್ಲ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ಗಳನ್ನು ನಾವೇನಂತೀವಿ ಅಂದರೆ ಕಲರ್ ಚೇಂಜ್ ಮಾಡಿಬಿಡೋಣ. ಸೊ +7 +6 +5 ಏನಿದೆಲ್ಲ ಇದನ್ನು ನಾವು ಆಕ್ಸಿ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಇದು ಆ್ಯಸಿಡಿಕ್ ಆಕ್ಸೈಡ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು +3 +2 +7 ಇದೆಲ್ಲ ಇದನ್ನ ನಾವು ಬೇಸಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಸೆಂಟ್ರಲ್ ಏನಿರ್ತಾವಲ್ಲ +5 +4 ಇದನ್ನ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಇವಾಗ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಇದಾವಲ್ಲ ನಾವು ಅದನ್ನ +6 +5 +7 ಇದೆಲ್ಲ ಇದನ್ನ ಆಸಿಡಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಲೋವರ್ ಆಕ್ಸಿಡೇಷನ್ ಸ್ಟೇಟ್ಸ್ ಇವಾಗ ನೋಡೋದಾದ್ರೆ ಇದು +6 ಇದು +5 ಇದು +6 ಇದು +7. ಸೊ ಇದನ್ನ ಆಸಿಡಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆಲ್ಲ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇವಾಗ +4 ಇದೆ. ಸೊ ನೆಕ್ಸ್ಟು +4 ಇದೆ. ಸೊ ಇದನ್ನೆಲ್ಲ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಆರೆಂಜ್ ಕಲರಲ್ಲಿ ಏನಿದೆ ಅಲ್ಲ ಇದು ಆಂಫೋಟೆರಿಕ್ ಆಕ್ಸೈಡ್ಸ್. ನೆಕ್ಸ್ಟ್ ಏನಾಗುತ್ತೆ ಬೇಸಿಕ್ ಆಕ್ಸೈಡ್ಸ್ಗಳು ಕೂಡ ಇದಾವೆ ಇಲ್ಲಿ. ಸೊ ಬ್ಲೂ ಕಲರಲ್ಲಿ ಏನು ಟಿಕ್ ಮಾಡಿದಲ್ಲ ಇದು ಬೇಸಿಕ್ ಆಕ್ಸೈಡ್ಸ್. ಬೇಸಿಕ್ ಆಕ್ಸೈಡ್ ಅಂದ ಕೂಡ ನಮಗೆ +3 +2 +1 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಆಕ್ಸಿಜನು ಇವಲ್ಲಿ ನೋಡ್ಬೋದು ಮಿಕ್ಸ್ಡ್ ಆಕ್ಸೈಡ್ಗಳನ್ನು ಕೂಡ ಫಾರ್ಮ್ ಮಾಡುತ್ತೆ. 8/3 ಏಕೆ Mn3O4 ಇದೆ. 4 8 8/3 ಆಗುತ್ತೆ. ನೆಕ್ಸ್ಟು ಎಲ್ಲ ಕಡೆನೂ 8/3 ಆಗುತ್ತೆ. 8/3 ಆಗುತ್ತೆ. ಏನಾಗುತ್ತೆ ಇವಾಗ ಮಿಕ್ಸ್ಡ್ ಆಕ್ಸೈಡ್ಗಳನ್ನು ಸ್ಟೆಬಿಲೈಸ್ ಮಾಡಿದೆ. ಇದನ್ನ ನಾವು ಸ್ಪೈನಲ್ಸ್ ಅಂತ ಕರಿತೀವಿ. ನೆಕ್ಸ್ಟು ನಾವು ನೋಡಿದ್ರೆ ಇದು ಅರ್ಥ ಆಯ್ತು ನಿಮ್ಗೆ ಇವಾಗ ಹೇಗೆ ಬಾಂಡ್ ಫಾರ್ಮ್ ಮಾಡಿದೆ, ಯಾಕೆ ಬಾಂಡ್ ಫಾರ್ಮ್ ಮಾಡಿದೆ, ಅಲ್ಲಿ ಯಾಕೆ ಆಗಿಲ್ಲ, ಇಲ್ಲಿ ಯಾಕೆ ಬಾಂಡ್ ಫಾರ್ಮ್ ಮಾಡಿದೆ ಅಂತ ಅರ್ಥ ಆಯಿತು. ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಕ್ಯಾಟಲಿಸ್ಟ್. ಸೊ ಕ್ಯಾಟಲಿಸ್ಟ್ ಅಂದರೆ ಏನು? ವಿಚ್ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಸೊ ನಮ್ಗೆ ಬೇಸಿಕಲಿ ಏನಾಗುತ್ತೆ ಅಂದರೆ ಇವಾಗ ಜಾಸ್ತಿ ಎನರ್ಜಿನ ಬೇಕು ಒಂದು ರಿಯಾಕ್ಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ರಿಯಾಕ್ಟೆಂಟ್ ಇಲ್ಲಿಂದ ಪ್ರಾಡಕ್ಟಿಗೆ ಕನ್ವರ್ಟ್ ಆಗೋಕ್ಕೆ ಇಷ್ಟು ಎನರ್ಜಿ ಬೇಕು. ಬಟ್ ನಾವು ಯಾವಾಗ ಕ್ಯಾಟಲಿಸ್ಟ್ ಆಗ್ತೀವಿ ಅದೇನಾಗುತ್ತೆ ರೇಟ್ನ ಇನ್ಕ್ರೀಸ್ ಮಾಡುತ್ತೆ, ಆಕ್ಟಿವೇಶನ್ ಎನರ್ಜಿನ ಡಿಕ್ರೀಸ್ ಮಾಡುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅವಾಗೇನಾಗುತ್ತೆ ರಿಯಾಕ್ಷನು ಫಾಸ್ಟರ್ ಆಗುತ್ತೆ. ಸೊ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಹೇಗೆ ರಿಯಾಕ್ಷನ್ನ ಫಾಸ್ಟರ್ ಮಾಡ್ತವೆ? ಸೊ ಬೇಸಿಕಲಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡೋಣ. S2O8 2- ಇದೆ, ಅಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಏನಾಗುತ್ತೆ ಇದು Fe2+ ಹತ್ರ ಬರುತ್ತೆ. ಸೊ Fe2+ ಹತ್ರ ಬಂದು ನಂಗೆ ಒಂದು ಸ್ವಲ್ಪ ಒಂದು ಎಲೆಕ್ಟ್ರಾನ್ ಬೇಕು ಅಂತ ಹೇಳಿ ಏನು ಮಾಡುತ್ತೆ Fe2+ನ Fe3+ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ 2SO4 2- ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ S2O8 2- ಇದೆ ಅಲ್ಲ 8 16 16 - 2 ಅಂದರೆ 14 14/2 ಅಂದರೆ ನಮಗೇನಾಗುತ್ತೆ +7 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟು 4 8 8 - 2 ಅಂದರೆ ಏನಾಗುತ್ತೆ ಇವಾಗ +6 ಆಕ್ಸಿಡೇಷನ್ ಸ್ಟೇಟ್ ಆಗಿದೆ.
ಸೊ ಏನಾಗುತ್ತೆ ಇಲ್ಲಿ 2 ಆಟಮ್ಗಳಿದ್ದಾವೆ. ಸೊ ಏನಾಗುತ್ತೆ 2 ಎಲೆಕ್ಟ್ರಾನ್ಗಳ ಗೇನ್ ಆಗಿದೆ. ಸೊ 2 ಎಲೆಕ್ಟ್ರಾನ್ಗಳ ಗೇನ್ ಆಗಿದ್ರೆ ಏನಾಗುತ್ತೆ ನಮಗೆ 2Fe2+ ಇಂದ ನಮಗೆ ಏನಾಗುತ್ತೆ 2Fe3+ ಆಗುತ್ತೆ. 2 ಎಲೆಕ್ಟ್ರಾನ್ಗಳನ್ನ ಕೊಡಬೇಕಲ್ಲ. 1Fe2+ ಇಂದ 1Fe3+ ಹೋಗಿದ್ರೆ 1 ಎಲೆಕ್ಟ್ರಾನ್ ಆಗೋದು. 2 ಐಟಮ್ಗಳು ಹೋಗಿದ್ರೆ 2 ಎಲೆಕ್ಟ್ರಾನ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀ 2 ಎಲೆಕ್ಟ್ರಾನ್ಗಳನ್ನ ಕೊಟ್ಟಿದ್ಯಾ, ನಾನು ಹಿಂಗೆ ಎಲೆಕ್ಟ್ರಾನ್ಗಳನ್ನ ಕೊಡ್ತೀನಿ ಅಂತ ಯಾರು ಬರುತ್ತೆ I- ಬರುತ್ತೆ. ಸೊ I- ಬಂದು Fe3+ ಹತ್ರ ಬರುತ್ತೆ. ಮತ್ತು ಇದೇನಾಗುತ್ತೆ I2- ಆಗಿ I2 ಆಗಿ ಕನ್ವರ್ಟ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಇದನ್ನ ಏನು ಮಾಡುತ್ತೆ ಇದು ಎಲೆಕ್ಟ್ರಾನ್ಗಳನ್ನ ಕೊಟ್ಟು ಮತ್ತೆ Fe2+ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಏನಾಗುತ್ತೆ ಇಲ್ಲಿ ಈ ರಿಯಾಕ್ಷನ್ ಆಗ್ತಾ ಇರೋದು, ಬಟ್ ಮಾಡ್ತಾ ಇರೋದು ಯಾರು Fe2+ ಮತ್ತು Fe3+. ಏನು ಮಾಡ್ತೀವಿ ಇದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ಗಳಿಂದ ಇವುಗಳನ್ನು ರಿಯಾಕ್ಷನ್ಗಳನ್ನ ಫಾಸ್ಟಾಗಿ ಮಾಡ್ತಾ ಇದ್ದಾವೆ. ಏನು ಒಂದು ಇವರ ಹತ್ರ ಲಾರ್ಜ್ ಸರ್ಫೇಸ್ ಏರಿಯಾ ಇದೆ, ಇನ್ನೊಂದು ಅವೈಲಬಿಲಿಟಿ ಆಫ್ ಎಂಟಿ ಡಿ ಆರ್ಬಿಟಲ್ಸ್. ಇವಾಗ ನೀವು ನೋಡ್ಬೋದು D6 D5 ಇನ್ನೂ ನಾವು 4-5 ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡ್ಬೋದು. ಸೊ 4-5 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಶೋ ಮಾಡ್ತಾ ಇದ್ದಾವೆ. ಸೊ ಇದು ಸಿಂಪಲ್ ನಮಗೆ ಕ್ಯಾಟಲಿಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇದರ ಅಪ್ಲಿಕೇಶನ್ V2O5 ಅನ್ನೋದು ವೆನೇಡಿಯಂ ಪೆಂಟಾಕ್ಸೈಡ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಏನು ಮಾಡ್ತೀವಿ ನಾವು ಸಲ್ಫರ್ ಡೈಆಕ್ಸೈಡಿಂದ ಸಲ್ಫರ್ ಟ್ರೈಆಕ್ಸೈಡ್ಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ನಿಕ್ಕಲ್. ಸೊ ಏನಿದು ಕ್ಯಾಟಲಿಸ್ಟ್ ಹೈಡ್ರೋಜನೇಷನ್ ಏನಾಗುತ್ತೆ ಡಬಲ್ ಬಾಂಡ್ನ ಸಿಂಗಲ್ ಬಾಂಡ ಕನ್ವರ್ಟ್ ಮಾಡುತ್ತೆ. ಹೇಗೆ ಇಲ್ಲೊಂದೊಂದು ಹೈಡ್ರೋಜನ್ನ ಸೊ ಇಲ್ಲಿ ಒಂದು ಹೈಡ್ರೋಜನ್ನ ಆ್ಯಡ್ ಮಾಡಿ ಏನು ಮಾಡುತ್ತೆ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಒಂದು ಆಲ್ಕೀನಿಂದ ಆಲ್ಕಿಯನ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ Fe ಇದೆ. ಸೊ Fe ಏನು ಮಾಡುತ್ತೆ N2 ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ Fe ಹೆಲ್ಪ್ ಮಾಡುತ್ತೆ NH3 ಕನ್ವರ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಮಗೆ ಅಪ್ಲಿಕೇಶನ್ಸ್ಗಳಿದ್ದಾವೆ. V2O5 Fe Ni ಅಂತ ಕಾಂಟ್ಯಾಕ್ಟ್ ಪ್ರೋಸೆಸ್, ಹ್ಯಾಬಸ್ ಪ್ರೋಸೆಸ್, ಕ್ಯಾಟಲಿಸ್ಟ್ ಹೈಡ್ರೋಜನೇಷನ್ ಅಂತ ನಮಗೆ ಈ ರೀತಿ 3 ಪ್ರೋಸೆಸ್ ಇರ್ತವೆ. 3 ಆಟಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಕ್ಯಾಟಲಿಸ್ಟ್ ಆಗಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಂಟರ್ಸ್ಟಿಷಿಯಲ್ ಸೈಡ್ಸ್ ಆ್ಯಂಡ್ ಕಾಂಪೌಂಡ್ಸ್. ಏನದು ಇಂಟರ್ಸ್ಟಿಷಿಯಲ್ ಸೈಡ್ಸ್ ಆ್ಯಂಡ್ ಕಾಂಪೌಂಡ್ಸ್? ಇಲ್ಲಿ ನೋಡ್ಬೋದು ಇದು ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಮೆಟಲ್ ಆಟಮ್ಗಳು ಹೀಗೆ ಅರೇಂಜ್ ಆಗಿರ್ತವೆ. ಸೊ ಆ ಮೆಟಲ್ ಆಟಮ್ಗಳು ಅರೇಂಜ್ ಆದಾಗ ಏನಾಗುತ್ತೆ ಇವುಗಳ ಮಧ್ಯೆ ಸಣ್ಣ ಗ್ಯಾಪ್ ಇರುತ್ತಲ್ಲ, ಈ ಸಣ್ಣ ಗ್ಯಾಪಲ್ಲಿ ಏನೋ ಮಾಡ್ತವೆ ಅಂದರೆ ಸಣ್ಣ ಆಟಮ್ಗಳು ಬಂದು ಟ್ರ್ಯಾಪ್ ಆಗ್ತವೆ, ಆಕ್ಯುಪೈ ಮಾಡ್ತವೆ ಈ ಸೈಟ್ನ. ಈ ಸೈಡ್ಸ್ನ ನಾವು ಇಂಟರ್ಸ್ಟಿಷಿಯಲ್ ಸೈಡ್ಸ್ ಅಂತ ಕರಿತೀವಿ. ಈ ಸೈಡ್ಸಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಆಟಮ್ಗಳು ಯಾರು ಹೈಡ್ರೋಜನ್, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ಗಳು ಬಂದು ಕೂತ್ಕೊಂಡು ಏನಾಗುತ್ತೆ ಸುಮ್ಮನೆ ಒಂದು ಬಾಂಡ್ನ ಮಾಡ್ತವೆ. ಸೊ ಬಾಂಡ್ ಮಾಡಿ ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ಸ್ಟೆಬಿಲೈಸ್ ಆಗಿರ್ತವೆ. ಇವು ಜಾಸ್ತಿ ಬಂದ್ಕೊಳ್ಳಿ ಏನಾಗುತ್ತೆ ಇನ್ನೂ ಹಾರ್ಡ್ ಆಗುತ್ತೆ. ಹಾರ್ಡ್ ಆದರೆ ನಮ್ಗೆ ಏನಾಗುತ್ತೆ ನಮಗೆ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಅದೇ ರೀತಿ ನಮ್ಗೆ ಏನಾಗುತ್ತೆ ರಿಯಾಕ್ಟಿವಿಟಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಏನಾಗುತ್ತೆ ಕೆಮಿಕಲ್ ಇನರ್ಟ್ ಆಗಿರುತ್ತೆ. ನೆಕ್ಸ್ಟು ಮೆಟಾಲಿಕ್ ಕಂಡಕ್ಟಿವಿಟಿ ನಮ್ಗೆ ಏನಾಗುತ್ತೆ ಅಂದರೆ ಇದ್ರ ಮೇಲೆ ಸ್ಟಿಲ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಬೋದು. ನೆಕ್ಸ್ಟ್ ಏನಾಗಿದೆ ಇದು ಹೇಗೆ ಬಾಂಡ್ ಫಾರ್ಮ್ ಮಾಡಿದೆ, ಐಟಮ್ಗಳೇನು ಬಂದಿದ್ದಾವಲ್ಲ ಬೋರಾನ್ ಬಂದಿದೆ, ನೆಕ್ಸ್ಟು ಹೈಡ್ರೋಜನ್ ಬಂದಿದೆ ಅಂದರೆ ಇವು ಹೇಗೆ ಬಾಂಡ್ ಫಾರ್ಮ್ ಮಾಡಿದ್ದಾವೆ. ಬೇಸಿಕ್ಲಿ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ Fe3H ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೇನು ನೋಡ್ಬೋದು ಇಲ್ಲಿ 1 ಇದೆ, ಇಲ್ಲಿ 3 ಇದೆ, 1:3. ಸೊ ಏನಾಗುತ್ತೆ ನಮಗೆ ಈಕ್ವಲ್ ಪ್ರಪೋರ್ಷನಲ್ ಕೂಡ ಇಲ್ಲ. ಸೊ ಏನಾಗುತ್ತೆ ಅಂದರೆ ಇದು ಅಯೋನಿಕೂ ಆಗಿರಲ್ಲ, ಕೋಲೆಂಟು ಆಗಿರಲ್ಲ, ಸೊ ನಾನ್ ಸ್ಟಾಕ್ಯೋಮೆಟ್ರಿಕ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಏನಾಗುತ್ತೆ ಅಂದರೆ ಮನೆ ಥರ ಇರುತ್ತೆ Fe ಐಟಮ್ಸ್ಗಳು. ಈ ಹೈಡ್ರೋಜನ್ ಐಟಮ್ಗಳು ಏನು ಮಾಡ್ತವೆ ಅಂದರೆ ಒಳಗಡೆ ಬಂದು ಕೂತ್ಕೊಂಡಿರ್ತವೆ. ಸೊ ಇಂಟರ್ಸ್ಟಿಷಿಯಲ್ ಹೈಡ್ರೈಡ್ಸ್ ಅಂತ ನಾವು ಕರಿತೀವಿ ಇದನ್ನ. ನೆಕ್ಸ್ಟ್ ನಾವು ನೋಡೋದಾದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಅಯನ್ ಎಲ್ಲ ಯಾಕೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡ್ತವೆ? ಬೇಸಿಕಲಿ ಇಟ್ ಹ್ಯಾಸ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು. ಯಾರ ಹತ್ರ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಅವೇನು ಮಾಡ್ತವೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡ್ತವೆ. ಯಾರ ಹತ್ರ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಇಲ್ವೋ ಇಲ್ಲಿ ನೋಡ್ಬೋದು ಸ್ಕ್ಯಾಂಡಿಯಂ 3+, ಜಿಂಕ್ 2+, ಇನ್ನೇನು ಎಲೆಕ್ಟ್ರಾನ್ಗಳು ಇಲ್ಲ. ಸೊ ಏನು ಮಾಡ್ತವೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡಲ್ಲ. ಅಂಥವುಗಳನ್ನ ನಾವೇನಂತೀವಿ ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ವೀಕ್ಲಿ ರಿಪೆಲ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಯಾರು ಅಟ್ರಾಕ್ಟ್ ಆಗ್ತಾರೋ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಯಾರ ಹತ್ರ ಇರ್ತಾವೋ ಅವ್ರೇನು ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಅಟ್ರಾಕ್ಟ್ ಆಗ್ತಾರೆ. ಅಂಥವುಗಳನ್ನು ನಾವೇನಂತ ಕರಿತೀವಿ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ವೀಕ್ಲಿ ಅಟ್ರಾಕ್ಟೆಡ್. ಬಟ್ ನೀವು ನೋಡ್ಬೋದು ನಿಕ್ಕಲ್ ಅಯನ್ ಕೋಬಾಲ್ಟ್ ನಿಕ್ಕಲ್ ಎಲ್ಲ ಏನಾಗುತ್ತೆ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಒಂದು Fe ಐಟಮ್ ಇರುತ್ತೆ, ಈ ರೀತಿ ಅಲೈನ್ ಆಗುತ್ತೆ. ಇನ್ನೊಂದು Fe ಐಟಮ್ಗಳನ್ನು ಬಂದು ಈ ರೀತಿ ಅಲೈನ್ ಆಗುತ್ತೆ. ಇಲ್ಲಿ 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಕ್ರೋಮಿಯಮಲ್ಲಿ 6 ಎಲೆಕ್ಟ್ರಾನ್ಗಳು ಇರ್ತವೆ. ಬಟ್ ಸ್ಟಿಲ್ ಏನಾಗುತ್ತೆ ಅದು ಮ್ಯಾಗ್ನೆಟಿಕ್ ಮೂಮೆಂಟ್ನ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಮಾಡ್ತಿಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ನ. ಯಾಕೆ ಬೇಸಿಕಲಿ ಇಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಅಲೈನ್ ಆಗ್ತಿದ್ದಾವೆ. ಕ್ರೋಮಿಯಂ ಏನು ಮಾಡುತ್ತೆ ಒಂದು ಈ ಕಡೆ ಹೋದರೆ ಇನ್ನೊಂದು ಕ್ರೋಮಿಯಮ್ ಇನ್ನೊಂದು ಕಡೆ ಅಲೈನ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಮೂಮೆಂಟೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಇವು ಮಾತ್ರ ಜಾಸ್ತಿ ಅಲೈನ್ ಮಾಡ್ಕೊಂಡು ಏನು ಮಾಡ್ತವೆ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೆ ನಾವೇನಂತೀವಿ ನಾವು ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ನೆಕ್ಸ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ನ ಹೇಗೆ ಫೈಂಡ್ ಮಾಡೋದು ಅಂತ. ಸೊ ಬೇಸಿಕಲಿ ಇದೊಂದು ಫಾರ್ಮುಲಾ N×N+2 ನೆಕ್ಸ್ಟು √2 ಏನಾಗುತ್ತೆ ಮ್ಯೂ ಅನ್ನೋದು ಮ್ಯಾಗ್ನೆಟಿಕ್ ಮೂಮೆಂಟ್ನ ಕ್ಯಾಲ್ಕುಲೇಟ್ ಫಾರ್ಮುಲಾ. ಸೊ ಇದು ಬೋರಾ ಮ್ಯಾಗ್ನೆಟನ್ ಅಂತ ಕರಿತೀವಿ. ಏನಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ Mn2+ ಇದೆ ಅಂತ ಅನ್ಕೊಳ್ಳೋಣ. Mn2+ ಅಂದರೆ ಏನು D5 ಕಾನ್ಫಿಗರೇಷನ್ 5 ಎಲೆಕ್ಟ್ರಾನ್ಗಳು ಇರ್ತವೆ. ಸೊ 5 +2 ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ √2. 5 + 2 ಅಂದರೆ ಏನಾಗುತ್ತೆ 7 ಆಗುತ್ತೆ. 7 5 ಏನಾಗುತ್ತೆ 35 ಆಗುತ್ತೆ. √35 ಇವಾಗ 5 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅಂದರೆ ಇಲ್ಲೇ ನೋಡ್ಬೋದು ನಾವು
5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅಂದ್ಕೊಳ್ಳೆ ನಮಗೇನಾಗುತ್ತೆ 5.96 ಆಗುತ್ತೆ. ಇದೇನು ನಮಗೆ ಬೋರ್ ಮ್ಯಾಗ್ನೆಟೋನಲ್ಲಿ ಸಿಗುತ್ತೆ. ಇದೇನು ನಮಗೆ ಹೇಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾಗ ಮ್ಯಾಗ್ನೆಟಿಕ್ ಮೂಮೆಂಟ್ನ ಫೈಂಡ್ ಮಾಡೋದು, ಇದು ಫಾರ್ಮುಲಾ. ನೆಕ್ಸ್ಟ್ ನಾವು ನೋಡೋದಾದರೆ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ಗಳು ಸೊ ಅಲಾಯ್ ಫಾರ್ಮೇಷನ್ ಮಾಡ್ತವೆ. ಸೊ ಹೇಗೆ ಅಲಾಯ್ ಫಾರ್ಮೇಷನ್ ಮಾಡ್ತವೆ? ಸೊ ಬೇಸಿಕಲಿ ಇಲ್ಲಿ ನಾವು ನೋಡೋದಾದರೆ ಅಯನ್ ಮ್ಯಾನ್ ಇದ್ದಾನೆ, ಇವನು ರಸ್ಟ್ ಆಗ್ತಿದ್ದಾನೆ. ಸೊ ಯಾಕೆ? ಇವನ ಹತ್ರ ನೀರು ಜೊತೆ ಏನಾಗುತ್ತೆ, ನಮ್ಮ ರಿಯಾಕ್ಟ್ ಆದಾಗ ಏನಾಗುತ್ತೆ, ರೆಡ್ ಕಲರ್ ಆಗಿ ರಸ್ಟ್ ಆಗುತ್ತೆ, ನೀವು ನೋಡಿದ್ರಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಕ್ರೋಮಿಯಂ ಏನು ಮಾಡ್ತಾನೆ ಅಂದರೆ ಇದನ್ನ ರಸ್ಟ್ ಆಗ್ತಿದ್ದಂಗೆ ನೋಡ್ತಾನೆ. ಯಾಕೆ? ಕ್ರೋಮಿಯಂ ಲೇಯರ್ನ ಫಾರ್ಮ್ ಮಾಡ್ತಾನೆ. ಸೊ ಕ್ರೋಮಿಯಂ ಲೇಯರ್ನ ಫಾರ್ಮ್ ಮಾಡಿ ಏನು ಮಾಡ್ತಾರೆ, ಕ್ರೋಮಿಯಂ ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡುತ್ತೆ. ಸೊ ಏನಾಗುತ್ತೆ, ರಸ್ಟ್ ಆಗೋದನ್ನ ತಡೆಯುತ್ತೆ. ನೆಕ್ಸ್ಟು ನಿಕೆಲ್ ಕಾಪರ್, ನಿಕೆಲ್ ಏನಿದೆ ಅಲ್ಲ ಇದೇನು ಮಾಡುತ್ತೆ ಅಂದರೆ ಸ್ಟ್ರಾಂಗ್ ರಫ್ನೆಸ್ ಆ್ಯಂಡ್ ಟಫ್ನೆಸ್ ಇನ್ಕ್ರೀಸ್ ಮಾಡುತ್ತೆ. ಕಾರ್ಬನ್ ಕೂಡ ಇದ್ರ ಜೊತೆ ಸೇರ್ಕೊಳ್ಳುತ್ತೆ. ಸೊ ಏನು ಮಾಡುತ್ತೆ ಅವಾಗ ಸ್ಟೇನ್ಲೆಸ್ ಸ್ಟೀಲು ಸ್ಟ್ರಾಂಗ್ ಆಗಿರುತ್ತೆ. ಸೊ ಇವಾಗ ಬೇಸಿಕಲಿ ನೋಡ್ಬೋದು ಯಾಕೆ. ಸೊ ಇವಾಗ ಪ್ರಾಪರ್ಟೀಸ್ ನೀವು ನೋಡಿದ್ರಿ, ಕ್ರೋಮಿಯಂ ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡುತ್ತೆ, ರಸ್ಟ್ ಮಾಡೋಕ್ಕೆ ತಡೆಯುತ್ತೆ. ನೆಕ್ಸ್ಟು ನಿಕೆಲ್ ಹಾಕತ್ತೆ, ರಫ್ನೆಸ್ ಆ್ಯಂಡ್ ಟಫ್ನೆಸ್ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಇವು ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಸೊ ಇವು ಜಾಸ್ತಿ ಇದಾಗಿರ್ತವೆ, ಇದು ಹಾರ್ಡರ್ ಆಗುತ್ತೆ, ಸ್ಟ್ರಾಂಗರ್ ಆಗುತ್ತೆ, ಹೈಯರ್ ಮೆಲ್ಟಿಂಗ್ ಪಾಯಿಂಟ್ನ ಶೋ ಮಾಡುತ್ತೆ. ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ ನಾವು ನೋಡ್ಬೋದು ಈ ರೀತಿ. ಈ ಬಾಂಡ್ಗಳನ್ನ ಹೇಗೆ ಫಾರ್ಮ್ ಮಾಡಿದಾವಲ್ಲ, ಇವಾಗ ಅಲಾಯ್ ಅಂತ ಏನು ನಾವು ಇದನ್ನ ಕನೆಕ್ಟ್ ಮಾಡೋದಿದ್ರೆ ಇಟ್ಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಇವಾಗ ಏನಾಗುತ್ತೆ, ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಏನು ಅಲಾಯ್ಸ್ ಆಗ್ತವೆ. ಮಿಕ್ಸ್ಚರ್ ಮಾಡಿದ್ದೀವಿ, ಅದನ್ನ ಏನು ಅಂತೀವಿ, ಅಲಾಯ್ಸ್ ಅಂತೀವಿ. ಸೊ ಈ ಪಿಕ್ಚರ್ ನೀವು ನೋಡ್ಬೋದು. ಸೊ ಹೇಗೆ ನಾವು ಮಿಕ್ಸ್ಚರ್ ಮಾಡಿದರೆ ಯಾವ ರೀತಿ ಬಾಂಡ್ ಮಾಡಿಕೊಂಡು ಸೊ ಯಾವ ರೀತಿ ಅವು ಕನೆಕ್ಟ್ ಆಗಿ ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಆಗಿ ನಮ್ಗೆ ಏನಾಗುತ್ತೆ ಒಳ್ಳೊಳ್ಳೆ ಪಾತ್ರೆಗಳನ್ನ ಎಲ್ಲ ಕೊಡ್ತಿದ್ದಾವೆ ಅಂತ. ಸೊ ಒಂದೇ ಇದ್ದರೆ ನಮಗೆ ರಸ್ಟ್ ಆಗಿ ಹೋಗೋದು, ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಅಲಾಯ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಸೊ ಈ ಅಲಾಯ್ ಹೇಗೆ ಬಾಂಡ್ ಫಾರ್ಮ್ ಮಾಡಿದೆ, ಇದರಲ್ಲಿ 15% ತನಕ ಅಟಾಮಿಕ್ ಸೈಜ್ ಏನಿದೆ ಅಲ್ಲ ಡಿಫ್ರೆನ್ಸ್ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, ಆಗಲ್ಲ. ನೆಕ್ಸ್ಟು ಬೇರೆದಿದೆ, ಬ್ರೌನ್ಸ್ ಇದೆ. ಸೊ ಬ್ರೌನ್ಸಲ್ಲಿ ಏನಾಗುತ್ತೆ, ಕಾಪರ್ ಮತ್ತು ಟಿನ್ ಇದೆ. ಸೊ ಕಾಪರ್ ಏನು ಮಾಡುತ್ತೆ, ಹೆಂಗೆ ಬೇಕು ಹಂಗೆ ಮಾಡಿಫೈ ಮಾಡ್ಬೋದು. ಯಾವಾಗ ಟಿನ್ ಹಾಕ್ತೀವೋ ಏನಾಗುತ್ತೆ, ಆ ಶೇಪ್ ಗಟ್ಟಿನೆಸ್ ಅಂದರೆ ಹಾರ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ನಮ್ಗೆ ಹಾರ್ಡ್ನೆಸ್ ಇನ್ಕ್ರೀಸ್ ಆದರೆ ಸಾಕು, ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಹೊತ್ತಿ ನಾವು ನೋಡೋದಾದರೆ ಮಿಸ್ ಮೆಟಲ್ ಇದೆ, ಅಲ್ಲೇನಾಗುತ್ತೆ ಅಂದರೆ ನಮಗೆ ಲ್ಯಾಂಥನಾಯ್ಡ್ಸ್ಗಳು ಬರ್ತವೆ. ನಿಯೋಡಿಯಮ್ ಆಗಿರ್ಬೋದು, ಲ್ಯಾಂಥನಮ್ ಆಗಿರ್ಬೋದು, ಸೀರಿಯಮ್ ಆಗಿರ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಅಯೋನ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ, ಮಿಕ್ಸ್ಚರ್ ಆಫ್ 2 or more ಮೆಟಲ್ಸು. ಸೊ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಆದಾಗ ಏನಾಗುತ್ತೆ, ಅಯನ್ ಮ್ಯಾನ್ ಸ್ಟ್ರಾಂಗ್ ಆಗಿಬಿಡ್ತಾನೆ. ಯಾಕೆ? ಇವರೆಲ್ಲ ಅವನು ಪ್ರೊಟೆಕ್ಟ್ ಮಾಡ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಅಲಾಯ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ನಾವು ನೋಡೋದಾದರೆ ಕಲರ್ಡ್. ಸೊ ಟ್ರಾನ್ಸಿಷನ್ ಮೆಟಲ್ ಐಟಮ್ಸ್ಗಳು ಏನು ಮಾಡ್ತವೆ, ಕಲರ್ನ ಶೋ ಮಾಡ್ತವೆ. ಯಾಕೆ ಕಲರ್ನ ಶೋ ಮಾಡ್ತವೆ? ಬೇಸಿಕಲಿ ಏನಾಗುತ್ತೆ ಅಂದರೆ ಡಿ ಟ್ರಾನ್ಸಿಷನ್ ಆಗುತ್ತೆ. ಸೊ ಡಿ ಟ್ರಾನ್ಸಿಷನ್ ಹೇಗೆ? ಸೊ ಒಂದು ಎಕ್ಸಾಂಪಲ್ ಬರೋದಾದರೆ ಈ ಕಾಪರ್ H2O6 ಇದೆ, ಏನಾಗಿದೆ ಅದು ಕಲರ್ಡ್ ಆಗಿದೆ, ಬ್ಲೂ ಕಲರ್ ಆಗಿದೆ. ಯಾಕೆ ಅಂತ ನೋಡ್ಬೇಕು ಇವಾಗ. ಸೊ ಏನಾಗುತ್ತೆ, ಕಾಪರ್ ನಾರ್ಮಲ್ ಆಕ್ಸಿಡೇಷನ್ ಸ್ಟೇಟಲ್ಲಿ ನಾರ್ಮಲ್ ಗ್ರೌಂಡ್ ಸ್ಟೇಟಲ್ಲಿ ಏನೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s1 3d10. ಇವಾಗ 2 ಎಲೆಕ್ಟ್ರಾನ್ಗಳನ್ನ ನಾನು ತೆಗಿಬೇಕು, 2+. ಸೊ ವಾಟರ್ ಇಂದು ನ್ಯೂಟ್ರಲ್ ಲಿಗ್ಯಾಂಡು ಇದೆ, ಯಾವುದೇ ರೀತಿಯ ಚಾರ್ಜ್ಗಳನ್ನು ಕೊಡಲ್ಲ. ನೆಕ್ಸ್ಟ್ ಏನಾಗುತ್ತೆ, 2 ಎಲೆಕ್ಟ್ರಾನ್ ತೆಗೆದ್ರೆ ನಮಗೆ Cu2+, ಇದು Cu. ನೆಕ್ಸ್ಟ್ ಏನಾಗುತ್ತೆ, Cu2+ ಅಂದಾಗ ನಮ್ಗೆ ಏನಾಗುತ್ತೆ, ಇದು D9 ಕಾನ್ಫಿಗರೇಷನ್ ಆಗುತ್ತೆ. ನಿಮ್ಗೆ ಗೊತ್ತು, ಯಾವಾಗ 5 ಆರ್ಬಿಟಲ್ಸ್ಗಳಿರ್ತವೆ, 1 2 3 4 5. ಯಾವಾಗ ಲಿಗ್ಯಾಂಡ್ ಬರುತ್ತೋ ಇವು ಬ್ರೇಕ್ ಆಗ್ತವೆ. ಬ್ರೇಕ್ ಆಗಿ ನಮಗೇನಾಗುತ್ತೆ, 3 ಆರ್ಬಿಟಲ್ಸ್ಗಳನ್ನ ಕೊಡ್ತವೆ. ಇದೇನು T2G. ನೆಕ್ಸ್ಟ್ ಇದೇನು EG ಆಗುತ್ತೆ. ಸೊ ಇವಾಗ 9 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡಬೇಕು. 1 2 3 4 5 6 7 8 9 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡಿದೆ. ಇವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳ ಡಿ ಟ್ರಾನ್ಸಿಷನ್ ಆಗುತ್ತೆ. ಹೇಗೆ? ಇವಾಗ ವಿಸಿಬಲ್ ರೀಜನಿಂದ ಏನು ಮಾಡ್ತವೆ, ಎನರ್ಜಿನ ಆಕ್ಯುಪೈ ಮಾಡ್ತವೆ. ಸೊ ಏನು ಮಾಡ್ತವೆ, ತೊಗೊಂಡು T2Gಯಿಂದ ಈಜಿಗೆ ಹೋಗ್ತವೆ. ಸೊ T2Gಯಿಂದ ಈಜಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಇವು ರೆಡ್ ಕಲರ್ನ ತೊಗೊತವೆ. ಸೊ ರೆಡ್ ಕಲರ್ ಎನರ್ಜಿನ ತೊಗೊಂಡು ಏನು ಮಾಡ್ತವೆ, T2Gಯಿಂದ ಈಜಿಗೆ ಹೋಗ್ತವೆ. ನೆಕ್ಸ್ಟ್ ಏನಾಗುತ್ತೆ, ಕೆಳಗಡೆ ಬರ್ತವೆ ಈಜಿಯಿಂದ T2Gಗೆ. ಆವಾಗ ಏನು ಮಾಡ್ತವೆ, ಬ್ಲೂ ಕಲರ್ನ ತೊಗೊಳ್ತವೆ. ಸೊ ಬ್ಲೂ ಕಲರ್ನ ತೊಗೊಂಡು ಈಜಿಯಿಂದ T2Gಗೆ ಬರ್ತವೆ. ಸೊ ಈಜಿಯಿಂದ T2Gಗೆ ಬರ್ಬೇಕಾದ್ರೆ ನಮ್ಗೇನು ಮಾಡುತ್ತೆ, ಕಲರ್ನ ಕೊಡುತ್ತೆ. ಸೊ ಇದೇನು ಕಾಂಪ್ಲಿಮೆಂಟ್ ಕಲರ್ನ ವಿಸಿಬಲ್ ರೀಸನ್ ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ಗಳನ್ನು ಒಂದು ಎನರ್ಜಿನ ಅಬ್ಸಾರ್ಬ್ ಮಾಡಿ ಏನು ಮಾಡುತ್ತೆ, ಆರೆಂಜ್ ಕಲರ್ ತೊಗೊಂಡ್ರೆ ಅಂದರೆ ಮೇಲ್ಗಡೆ ಹೋಗುತ್ತೆ T2Gಯಿಂದ ಈಜಿಗೆ. ಈಜಿಯಿಂದ ಕೆಳಗಡೆ ಬರಬೇಕಾದ್ರೆ ಏನು ಮಾಡುತ್ತೆ, ಮತ್ತೆ ಎನರ್ಜಿನ ಎಮಿಟ್ ಮಾಡಿ ನಮಗೇನು ಮಾಡುತ್ತೆ, ಬ್ಲೂ ಕಲರ್ನ ಕೊಡುತ್ತೆ. ಸೊ ಕಾಂಪ್ಲಿಮೆಂಟ್ರಿ ಕಲರ್ನ ಕೊಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ನಮಗೆ ಕಲರ್ಡಾಗಿ ಕಾಣಿಸುತ್ತೆ. ಬೇಸಿಕಲಿ ಕಲರ್ಡಾಗಿ ಕಾಣಿಸೋದು ಯಾಕೆ, ಬಿಕಾಸ್ ಆಫ್ ಡಿ ಟ್ರಾನ್ಸಿಷನ್. ಗೊತ್ತೇ ಆಗಲ್ವಾ ಅಲ್ಲ. ನೆಕ್ಸ್ಟ್ ನೋಡ್ಬೋದು ನಾವು ವಿಬ್ಗಯರ್ ಇರುತ್ತೆ. ಸೊ ಕಾಂಪ್ಲಿಮೆಂಟ್ರಿ ಕಲರ್ ಹೇಗೆ ಅಂತ, ವಿಬ್ಗ್ಯೋ ಏನಾಗುತ್ತೆ, ಆರೆಂಜ್ ಕಲರ್ನ ಅಬ್ಸಾರ್ಬ್ ಮಾಡಿ ನಮಗೆ ಬ್ಲೂ ಕಲರ್ನ ಎಮಿಟ್ ಮಾಡುತ್ತೆ. ಯಾಕೆ, ಡಿ ಟ್ರಾನ್ಸಿಷನ್ ಆಗ್ತಾ ಇದೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಅದಕ್ಕೋಸ್ಕರ ಏನಾಗಿರ್ತವೆ, ಇವು ಕಲರ್ಡ್ ಆಗಿರ್ತವೆ. ನೆಕ್ಸ್ಟ್ ನಾವು ನೋಡೋದಾದರೆ D0 D10 ಏನಾಗುತ್ತೆ, ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳೇ ಇರಲ್ಲ. ಸೊ ಏನಾಗುತ್ತೆ, ಕಲರ್ಲೆಸ್ ಆಗಿರ್ತವೆ. ಬೇರೆ ಎಲ್ಲವೂ ಕಲರ್ಡ್ ಆಗಿದ್ದಾವೆ. Ti4+ ಅಂದ್ರೇನು, D0 ಕಾನ್ಫಿಗರೇಷನ್ ಆಗುತ್ತೆ. ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ನು D0. ಇವು ಏನಾಗುತ್ತೆ, ಕಲರ್ಲೆಸ್ ಆಗಿದ್ದಾವೆ. ಸೊ ಬೇರೆದೆಲ್ಲ ಏನಾಗುತ್ತೆ, ಕಲರ್ಡ್ ಆಗಿರ್ತವೆ. ನೆಕ್ಸ್ಟ್ ನಾವು ನೋಡೋದಾದರೆ
ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇದೇನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಆಲ್ಕೋಹಾಲ್ನ ಡೈರೆಕ್ಟಾಗಿ ಏನು ಮಾಡುತ್ತೆ, ಆ್ಯಸಿಡಾಗಿ ಕನ್ವರ್ಟ್ ಮಾಡಿಬಿಡುತ್ತೆ, ಅಷ್ಟು ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟು. ಇಲ್ಲಿ ನಾವು ನೋಡ್ಬೋದು, ಒಂದು ಪರ್ಮ್ಯಾಂಗನೇಟ್ ಆ್ಯಸಿಡ್, ಪರ್ಮ್ಯಾಂಗನೇಟ್ ಅಯಾನ್ ಅಂತ ಕರಿತೀವಿ, ಇನ್ನೊಂದು ಮ್ಯಾಂಗ್ನೇಟ್ ಅಯಾನ್. ಸೊ ಇದು ನಾವು ನೋಡ್ತಾ ಹೋಗ್ಬೋದು. ಇವಾಗ ನೆಕ್ಸ್ಟು ಹೇಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇವೆರಡು ಹೆಲ್ಪ್ಫುಲ್ ಆಗ್ತವೆ ಅಂತ. ಬೇಸಿಕಲಿ ನಾವು ಡಿಸ್ಕಸ್ ಮಾಡ್ತಿರೋದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟು, ಅದ್ರ ಜೊತೆಗೆ ನಾವು ಮ್ಯಾಂಗ್ನೇಟ್ ಅಯಾನ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇವಾಗ ನೀವು ಕಲ್ತಿರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆಕ್ಸಿಡೇಷನ್ ಸ್ಟೇಟು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು, ಬಾಂಡ್ಸು, ಕಲರ್ ಎಲ್ಲ ಇಲ್ಲಿ ಒಂದೇ ಸಲ ಈ ಅಪ್ಲಿಕೇಶನ್ ಥರ ನಾವು ಅಪ್ಲೈ ಮಾಡ್ತಾ ಹೋಗೋಣ. ಏನಾಗುತ್ತೆ ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4:3d5. ಸೊ ನೋಡ್ಬೋದು ಏನು Mnದು. ಸೊ D5 ಕಾನ್ಫಿಗರೇಷನ್ ಇರುತ್ತೆ 4:3d5 25. ಸೊ 4:3d5 4:3d5 ಎರಡು ಕಡೆ ಸೇಮ್ ಇರುತ್ತೆ. ನೆಕ್ಸ್ಟು ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದರೆ MnO4 ಮೈನಸ್ ಇದೆ, ಏನಂದಿದೆ ಒಂದು ಆಕ್ಸಿಜನ್ 2, 4 8 8 -1 +7 +7 ಅಂದಾಗ ನಮ್ಗೆ ಏನಾಗುತ್ತೆ 7 ಎಲೆಕ್ಟ್ರಾನ್ಗಳನ್ನು ತೆಗೆದುಬಿಟ್ಟಿದೆ. ಸೊ 7 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ D0 ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟು 4:3d5 ಇದೆ, ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ MnO4 2- ಇದೆ. ಸೊ 2- ಅಂದರೆ ಏನಾಗುತ್ತೆ 4 8 8 -2 ಅಂದರೆ ನಮ್ಗೆ ಏನಾಗುತ್ತೆ +6 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. +6 ಆದಾಗ ನಮ್ಗೆ ಏನಾಗುತ್ತೆ ಇದು D1 ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ D0 ಆದರೆ ಏನಾಗುತ್ತೆ ಇದು ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇಲ್ಲ ಅಂದರೆ ಏನಾಗುತ್ತೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇದ್ರೆ ಏನಾಗುತ್ತೆ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ನೆಕ್ಸ್ಟು ಬಾಂಡ್ಸು ಇಲ್ಲಿ ನೋಡ್ಬೋದು ನೀವು p-d ಇಂಟ್ರಾಕ್ಷನ್ ಆಗುತ್ತೆ. ಸೊ ಆಕ್ಸಿಜನ್ದು 2p, ನೆಕ್ಸ್ಟು ಮೆಟಲ್ ಆಟಮ್ದು 3d ಆರ್ಬಿಟಲ್ಸ್ಗಳ ಜೊತೆಗೆ ಏನಾಗುತ್ತೆ p-d ಇಂಟ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಏನಂತ ನೋಡೋದಾದರೆ ಚಾರ್ಜ್ ಟ್ರಾನ್ಸ್ಫರ್. ಕಲರ್ ಹೇಗಾಗಿದೆ, ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ. ಸೊ ಹೇಗೆ ಏನಾಗುತ್ತೆ ಅಂದರೆ ಬೇಸಿಕಲಿ ಮೆಟಲ್ಲು O2- ಇದೆಲ್ಲ ಆಕ್ಸಿಜನ್ ಏನು ಮಾಡುತ್ತೆ ಮೆಟಲ್ದು 3d ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಗಳನ್ನ ಸೆಂಡ್ ಮಾಡುತ್ತೆ. ಯಾಕೆ ಮೆಟಲ್ಲು +7 ಆಕ್ಸಿಡೇಷನ್ ಸ್ಟೇಟಲ್ಲಿ ಇದೆ. ಸೊ ಏನು ಮಾಡುತ್ತೆ ಇದು 2p ಇಂದ 3dಗೆ ಎಲೆಕ್ಟ್ರಾನ್ಗಳನ್ನು ಸೆಂಡ್ ಮಾಡ್ತಾ ಇದೆ. ಎನರ್ಜಿನ ಅಬ್ಸಾರ್ಬ್ ಮಾಡಿ ಏನು ಮಾಡುತ್ತೆ 2p ಇಂದ 3dಗೆ ಹಾಕ್ತಾ ಇದೆ. ಅಲ್ಲೇನಾಗೋದು dd ಟ್ರಾನ್ಸಿಷನ್ ಆಗೋದು. ಬಟ್ ಇಲ್ಲೇನಾಗಿದೆ ಎಲೆಕ್ಟ್ರಾನ್ಗಳ ಎನರ್ಜಿನ ಅಬ್ಸಾರ್ಬ್ ಮಾಡಿ 2p ಇಂದ 3dಗೆ ಹಾಕ್ತಾ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಮತ್ತೆ ಕಲರ್ಡ್ ಕಾಂಪೌಂಡ್ ಆಗಿ ನಮಗೆ ಪರ್ಪಲ್ ಕಲರ್ ಕಾಣಿಸುತ್ತೆ. ಇಲ್ಲಿ ಏನಾಗುತ್ತೆ D1 ಕಾನ್ಫಿಗರೇಷನ್ ಇರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ dd ಟ್ರಾನ್ಸಿಷನ್ನ ನೋಡ್ಬೋದು. ನೆಕ್ಸ್ಟು ಇದ್ರ ಪ್ರಿಪ್ರೇಷನ್ನು. ಸೊ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ MnO2 ಒಂದು ಪೈರಲೋಸೆಟ್ ಅವರಿಂದ ನಾವೇನು ಮಾಡ್ತೀವಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಪ್ರಿಪೇರ್ ಮಾಡ್ತೀವಿ. ಹೇಗೆ ಬೇಸಿಕಲಿ ಇದು MnO2 ಇರುತ್ತಲ್ಲ, ಇದನ್ನ ನಾವು ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಅದ್ರ ಜೊತೆ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ O2ನ ಆ್ಯಡ್ ಮಾಡ್ತೀವಿ. ಸೊ O2ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಇದು MnO2 ಅನ್ನೋ ಆರೆಂಜ್ ಕಲರ್ ರಿಯಾಕ್ಟೆಂಟು ನಮಗೆ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗಿ ಈ ಪ್ರಾಡಕ್ಟ್ನ ಕೊಡುತ್ತೆ. ಇದನ್ನ ನಾವೇನಾದ್ರು ಅಸಿಡಿಕ್ ಮೀಡಿಯಮಲ್ಲಿ ಹಾಕಿದ್ರೆ ನಮ್ಗೆ ಏನಾಗುತ್ತೆ ನಮ್ಗೆ ಬೇಕಾಗಿರೋ ಪ್ರಾಡಕ್ಟು ಸಿಗುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಒಂದು ಸೈಡ್ ಪ್ರಾಡಕ್ಟ್ ಆಗಿ ಈ ಆರೆಂಜ್ ಕಲರೇ ಕೆಳಗಡೆ ಬರ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಇದನ್ನ ನಾವು ಎಲೆಕ್ಟ್ರೋಲೈಸಿಸ್ ಮಾಡಿ ಕೂಡ KMnO4 ಆಗಿ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿದ್ರಿ ಈ ಕಡೆ ಕನ್ವರ್ಟ್ ಆಗ್ತಿದೆ ಅಂತ. ಇದು ನೆನ್ಪಿಟ್ಕೊಳ್ಳೋದು ಹೇಗೆ, ಫಸ್ಟ್ +4 ಆಕ್ಸಿಡೇಷನ್ ಸ್ಟೇಟು ಇಲ್ಲಿ ನೋಡ್ಬೋದು ನೀವು, ಇದೇನೋ +4. ನೆಕ್ಸ್ಟ್ ಏನಾಗಿದೆ ಇದು ಇದೇನು +6 ಆಕ್ಸಿಡೇಷನ್ ಸ್ಟೇಟು. ನೆಕ್ಸ್ಟ್ ಇಲ್ಲೇನಾಗಿದೆ ಅಂದರೆ +7 ಆಕ್ಸಿಡೇಷನ್ ಸ್ಟೇಟ್ ಆಗಿದೆ. ಸೊ ಏನಾಗುತ್ತೆ +4 ಇಂದ ನೆಕ್ಸ್ಟ್ ಆಗುತ್ತೆ +6 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ +7 ಆಗುತ್ತೆ. ಸೊ ಏನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಆರೆಂಜ್, ಆಮೇಲೆ ಏನಾಗುತ್ತೆ ಗ್ರೀನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ಪರ್ಪಲ್ ಆಗುತ್ತೆ. ಸೊ ಈ ರೀತಿ ನೀವು ನೆನ್ಪಿಟ್ಕೋಬೇಕು. ಸೊ ನೀವು ಏನಾದರೂ ಇದನ್ನು ನೆನ್ಪಿಟ್ಕೊಂಡ್ರೆ ಸೊ +4 +6 +7 ಅಂದರೆ MnO4 ಮೈನಸ್ MnO4 2- MnO2 ಅಂತ ನೆನ್ಪಿಟ್ಕೊಂಡ್ರೆ ಈ ರಿಯಾಕ್ಷನ್ಗಳನ್ನು ಆರಾಮಾಗಿ ಬರ್ಕೊತ ಹೋಗ್ಬೋದು. ಹೇಗೆ ಸೊ ಬೇಸಿಕಲಿ ಇವಾಗ MnO2 ಇದೆ. ಸೊ ಏನಾಗುತ್ತೆ ಬೇಸಿಕ್ ಮೀಡಿಯಮಲ್ಲಿ ನಮಗೆ MnO4 2- ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ 2 ಆಕ್ಸಿಜನ್ ಇದೆ, ಅಲ್ಲಿ 4 ಆಕ್ಸಿಜನ್ ಇದೆ. ಯಾವುದು ಬೇಸಿಕ್ ಮೀಡಿಯಮಲ್ಲಿ. ಇಲ್ಲಿ 2 ಆಕ್ಸಿಜನ್ಗಳು ಕಮ್ಮಿ ಇದಾವೆ. ನಾನು ಏನು ಮಾಡ್ತೀನಿ ಬೇಸಿಕ್ ಮೀಡಿಯಮಲ್ಲಿ ಏನು ಮಾಡಬೇಕು ಅಂದರೆ 2 H2O ಮಾಲಿಕ್ಯೂಲ್ಗಳನ್ನ 2H2O ಅಂತ ಆ ಕಡೆ ಆ್ಯಡ್ ಮಾಡಬೇಕು. ಅದೇ ರೀತಿ ನಾವು 2H2O ಆ್ಯಡ್ ಮಾಡಿದ್ವಲ್ಲ, ಆದರೆ ಡಬಲ್ ಏನು ಮಾಡಬೇಕಂದ್ರೆ 4OH- ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ ಇವಾಗ ಇದು ಪ್ರಿಪ್ರೇಷನ್ದು ಫಸ್ಟ್ ಸ್ಟೆಪ್ಪು ಮುಗೀತು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಬೇಸಿಕ್ ಮೀಡಿಯಮಲ್ಲಿ ಆಯಿತು, ಇವಾಗ ಏನಾಯಿತು ಎಸಿಡಿಕ್ ಮೀಡಿಯಮಲ್ಲಿ. ಸೊ ಇದ್ರ ಜೊತೆಗೆ ನಾವೇನು ಮಾಡಬೇಕು ಒಂದು O2ನ ಆ್ಯಡ್ ಮಾಡಬೇಕು. ಯಾಕೆ ಆಕ್ಸಿಡೈಸಿಂಗ್ ಏಜೆಂಟು. ಸೊ ಆ್ಯಡ್ ಮಾಡಲೇಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ K2MnO4 ಇಂದ KMnO4ಗೆ ಕನ್ವರ್ಟ್ ಮಾಡೋದು. ಯಾವುದರಲ್ಲಿ ಎಸಿಡಿಕ್ ಮೀಡಿಯಮಲ್ಲಿ. ಇವಾಗ ಏನಾಗುತ್ತೆ ಅಂದರೆ MnO4 2- ಇದೆ. ಸೊ MnO4 2- ನೆಕ್ಸ್ಟ್ ಏನಾಗುತ್ತೆ ಅಂದರೆ MnO4- ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ MnO2ನ ಕೊಡ್ತಾ ಇದೆ. ಸೊ ಏನಾಗುತ್ತೆ ಇಲ್ಲಿ MnO4 2- ಅಂದರೆ +6, ನೆಕ್ಸ್ಟ್ ಇದು +7, ಇದೇನು +4. ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನಾಗುತ್ತೆ 1, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗೋದಾದ್ರೆ ನಮ್ಗೆ ಏನಾಗುತ್ತೆ 2. ಸೊ 2 ಮತ್ತು 1ನ ಇಲ್ಲಿ ಬರಿತೀನಿ 3 ಅಂತ ಬರಿತೀನಿ. ನೆಕ್ಸ್ಟ್ ಈ 2ನ ಇಲ್ಲಿ ಬರಿಬೇಕು, ಈ 1ನ ಇಲ್ಲಿ ಬರಿಬೇಕು. ಇವಾಗ ಆಕ್ಸಿಜನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 4 3 12 ಆಕ್ಸಿಜನ್ನು, ಇಲ್ಲೇನಾಗುತ್ತೆ 4 7 8
ಮತ್ತೇನಾಗುತ್ತೆ 2 ಆಕ್ಸಿಜನ್, ಇಲ್ಲೇನಾಯಿತು 10 ಆಕ್ಸಿಜನ್ ಆಯಿತು, ಇಲ್ಲೇನಾಗುತ್ತೆ 12 ಆಕ್ಸಿಜನ್ ಇದ್ದಾವೆ. ಇವಾಗ ಆ್ಯಸಿಡಿಕ್ ಮೀಡಿಯಮ್ ಅಂದಾಗ ಆ್ಯಸಿಡಿಕ್ ಮೀಡಿಯಮ್ ಅಂದಾಗ ಏನಾಗುತ್ತೆ, ಇಲ್ಲಿ 2 ಆಕ್ಸಿಜನ್ ಕಮ್ಮಿ ಇದಾವಲ್ಲ, ಸೊ 2H2 ಹಾಕ್ತೀನಿ, ಆವಾಗ ಏನಾಗುತ್ತೆ ನಮಗೆ 10 ಆಕ್ಸಿಜನ್ ಆಗುತ್ತೆ. ಸೊ ನೆಕ್ಸ್ಟ್ ಅದ್ರ ಡಬ್ಬಲ್ಲು ಇಲ್ಲಿ ಈ ಕಡೆ, ಸೊ 12 ಆಕ್ಸಿಜನ್ ಆಗುತ್ತೆ, ಅದ್ರ ಡಬಲ್ ಏನಾಗುತ್ತೆ ಇವಾಗ 2H2 ಹಾಕಿದರೆ 4H+ನ ಆ್ಯಡ್ ಮಾಡಬೇಕು. ಸೊ ಇದನ್ನು ಸಿಂಪಲ್ ರಿಯಾಕ್ಷನ್. ಸೊ ಇಲ್ಲಿ ಬರ್ದಿರೋದನ್ನ ಸಿಂಪಲ್ ಆಗಿ ನೋಡೋದಾದರೆ 3MnO4 2 ಮೈನಸ್ ಆಗಿದೆ, ನೆಕ್ಸ್ಟ್ 4H+ ಆಗಿದೆ, 2MnO4 ಮೈನಸ್ ಆಗಿದೆ, MnO2 ಆಗಿದೆ, ನೆಕ್ಸ್ಟ್ H2 ಆಗಿದೆ. ಸೊ ಈ ರೀತಿ ನಾವು ನೋಡ್ಬೋದು. ಇಲ್ಲಿ ಬೇಸಿಕ್ ಮೀಡಿಯಮಲ್ಲಿ ಆ ರಿಯಾಕ್ಷನ್ ಆಗುತ್ತೆ, ಅದಾದಮೇಲೆ ಇದು ಕನ್ವರ್ಟ್ ಆಗುತ್ತೆ, ಇದಾದಮೇಲೆ ಏನಾಗುತ್ತೆ ಎಸಿಡಿಕ್ ಮೀಡಿಯಮಲ್ಲಿ ಇದು ಕನ್ವರ್ಟ್ ಆಗ್ತಿದೆ. ಇದು ಸಿಂಪಲ್ ರಿಯಾಕ್ಷನ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಎಲೆಕ್ಟ್ರೋಲೈಸಿಸ್ ಆಗುತ್ತೆ. KNO3 ಹಾಕಿದಾಗಲೂ ಸೇಮ್ ರಿಯಾಕ್ಷನ್ ಆಗುತ್ತೆ. ಸೊ ಎಲೆಕ್ಟ್ರೋಲೈಸಿಸ್ ಆದಾಗ ಏನಾಗುತ್ತೆ, ಇವಾಗ MnO4 2 ಮೈನಸ್ ಇರುತ್ತಲ್ಲ, ಸೊ ಏನಾಗುತ್ತೆ ಆ್ಯನೋಡಲ್ಲಿ ಇದು MnO4 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ, ನೆಕ್ಸ್ಟ್ 1 ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಇವಾಗ 2 ಅಂತ ತೊಗೊಂಡ್ರೆ ಕ್ಯಾಥೋಡಲ್ಲಿ ಏನು ಮಾಡುತ್ತೆ ಅಂದರೆ ಹೈಡ್ರೋಜನ್ಗಳು ವೇಟ್ ಮಾಡ್ತಾ ಇರ್ತವೆ, 2H+, 2 ಎಲೆಕ್ಟ್ರಾನ್ಗಳನ್ನು ತೆಗೆದು H2 ಗ್ಯಾಸ್ ತೊಗೊಂಡು ಹೊರಗಡೆ ಹೋಗ್ಬಿಡ್ತವೆ. ಇದು ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಬರ್ಕೊಂತ ಹೋಗ್ಬೋದು. ನಿಮ್ಗೆ ಗೊತ್ತಿರಬೇಕು ಎಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅದ್ರ ವಾಟರ್ ಮಾಲಿಕ್ಯೂಲ್ನ ಈ ಕಡೆ ಹಾಕಬೇಕು, ಅದ್ರ ಡಬಲ್ H+ನ ಹಾಕಬೇಕು. ಬೇಸಿಕ್ ಮೀಡಿಯಮ್ ಅಂತ ಇದ್ರೆ ಏನಾಗುತ್ತೆ ಅದ್ರ ಡಬಲ್ OH- ಹಾಕ್ಬಿಟ್ರೆ ಮುಗೀತು. ಸೊ ಇವೆರಡು ನೆನ್ಪಿಟ್ಕೊಳ್ಬೇಕು, ನೀವು ಬರ್ಕೊಂತ ಹೋಗ್ಬೋದು. ನೆಕ್ಸ್ಟ್ ನಮಗೆ ಎಸಿಡಿಕ್ ಮೀಡಿಯಮಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಎಸಿಡಿಕ್ ಮೀಡಿಯಮಲ್ಲಿ ಇವಾಗ ನೋಡೋದಾದ್ರೆ MnO4- ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. MnO4- ಏನಾಗುತ್ತೆ ಎಸಿಡಿಕ್ ಮೀಡಿಯಮಲ್ಲಿ Mn2+ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 4 ಆಕ್ಸಿಜನ್ ಇದಾವೆ. ಎಸಿಡಿಕ್ ಮೀಡಿಯಮಲ್ಲಿ ನಾನೇನು ಮಾಡಬೇಕು, ಇವಾಗ 4 H2O ಈ ಕಡೆ ಹಾಕಬೇಕು. ನೆಕ್ಸ್ಟ್ ಅದರ ಡಬಲ್ ಏನು ಮಾಡಬೇಕು, 8H+ನ ಈ ಕಡೆ ಹಾಕಬೇಕು. 8H+ನ ಈ ಕಡೆ ಹಾಕಿದ್ಮೇಲೆ ನಮ್ಗೇನಾಗುತ್ತೆ, ಇವಾಗ ನಾವು ಆಕ್ಸಿಡೇಷನ್ ಸ್ಟೇಟ್ಗಳನ್ನ ನೋಡಬೇಕು. ಇಲ್ಲೇನಾಗುತ್ತೆ +7 ಇದೆ, ಇಲ್ಲಿ +2 ಇದೆ. ಎಷ್ಟು ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದೆ, 5 ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದೆ. ಸೊ 5 ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದೆ ಅಂದರೆ ಯಾರಾದರೂ 5 ಎಲೆಕ್ಟ್ರಾನ್ಗಳು ಕೊಡಬೇಕು. ಇದನ್ನ ಅದಕ್ಕೋಸ್ಕರ ನಾವೇನಂತೀವಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ Fe2+ ಇದೆ, ಇದೇನಾಗುತ್ತೆ Fe3+ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಎಲೆಕ್ಟ್ರಾನ್ಗಳನ್ನ ಕೊಡ್ತಾ ಇದೆ. ಇವಾಗ 1 ಎಲೆಕ್ಟ್ರಾನ್ ಕೊಟ್ಟಿದೆ, ನಮ್ಗೇನಾಗಬೇಕು 5 ಎಲೆಕ್ಟ್ರಾನ್ ಕೊಡಬೇಕು. ಏನು ಮಾಡಬೇಕು, ಇದನ್ನ 5ರಿಂದ ಮಲ್ಟಿಪ್ಲೈ ಮಾಡಬೇಕು. 5ರಿಂದ ಮಲ್ಟಿಪ್ಲೈ ಮಾಡದೆ ನೆಕ್ಸ್ಟ್ ರಿಯಾಕ್ಷನ್ ಬರೆದ್ಬಿಟ್ರೆ ಮುಗೀತು. 8H+ ಇದೆ, ನೆಕ್ಸ್ಟ್ ಏನಾಗುತ್ತೆ MnO4- ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 5Fe2+ ಬರೀಬೇಕು, ನೆಕ್ಸ್ಟು Mn2+ ಬರೀಬೇಕು, ನೆಕ್ಸ್ಟ್ ಏನಾಗುತ್ತೆ 4H2O ಬರೀಬೇಕು, 5 Fe3+ನ ಬರೆದ್ಬಿಟ್ರೆ ಆಯಿತು. Fe3+ ಅದು ಕನ್ಫ್ಯೂಸ್ ಆಗಿಬಿಡಿ. ಸೊ ಏನಾಗುತ್ತೆ ಇದೇ ರಿಯಾಕ್ಷನ್ ಇಲ್ಲಿ ಈ ರೀತಿ ರಿಯಾಕ್ಷನ್ ಮಾಡುತ್ತೆ ಆಕ್ಸಿಡೈಸಿಂಗ್ ಏಜೆಂಟ್ ಥರ 5 ಎಲೆಕ್ಟ್ರಾನ್ನ ತೊಗೊಂಡು. ಅದೇ ರೀತಿ ನಾವು ಬೇರೆ ರಿಯಾಕ್ಷನ್ಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ I ಇದೆ, ನೆಕ್ಸ್ಟು F. ಸೊ F ಮುಗಿತು ಇವಾಗ I ಇಂದ. ಸೊ ಏನಾಗುತ್ತೆ I- ಇರೋದು ಏನಾಗುತ್ತೆ I2 ಆಗಿ ಕನ್ವರ್ಟ್ ಆಗುತ್ತೆ. ಸೊ I2 ಆಗಿ ಕನ್ವರ್ಟ್ ಆದಾಗ ನಮಗೇನಾಗುತ್ತೆ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. 2 ಎಲೆಕ್ಟ್ರಾನ್ಗಳನ್ನು ಕೊಟ್ಟರೆ ಇವಾಗ ಏನಾಗುತ್ತೆ 5 ಎಲೆಕ್ಟ್ರಾನ್ಗಳಿದ್ದಾವೆ, ಇಲ್ಲಿ ನಮಗೆ 2 ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಏನು ಮಾಡಬೇಕು, 2ರಿಂದ 2 5 10 ಆಗುತ್ತೆ. ಸೊ ಇವಾಗ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ LCM ತೊಗೊಂಡ್ರೆ ಏನಾಗುತ್ತೆ 2 5 10 ಆಗುತ್ತೆ. ಇಲ್ಲೇನು ಮಾಡಬೇಕು, ನಾನು ಇವಾಗ 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಈ ರಿಯಾಕ್ಷನ್ಗೆ 10 ಎಲೆಕ್ಟ್ರಾನ್ ಆಗಬೇಕಂದ್ರೆ ಏನು ಮಾಡಬೇಕು, 2ರಿಂದ ಮಲ್ಟಿಪ್ಲೈ ಮಾಡಬೇಕು. 2ರಿಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕು, ಈ ಎಲ್ಲ ರಿಯಾಕ್ಷನ್ಗಳಿಗೂ ಸೊ 8H+ಗೂ ಮಲ್ಟಿಪ್ಲೈ ಮಾಡಬೇಕು 2ನ, 8 2 16 ಆಗುತ್ತೆ, 2 MnO4- ಆಗುತ್ತೆ, 2 Mn2+ ಆಗುತ್ತೆ, 8H2O ಆಗುತ್ತೆ. ನೆಕ್ಸ್ಟ್ ನಾವು ಬರೆಯೋದಾದರೆ ಇದು I- ಆಯಿತು, IFC. ಸೊ C2O4 2- ಅಂತ. ಸೊ C2O4 2- ಏನಾಗುತ್ತೆ, ಇದು CO2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಎಷ್ಟು ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ, 4 2 8, 8 - 2 ಅಂದರೆ ಏನಾಗುತ್ತೆ +6, +6/2 ಅಂದರೆ ಏನಾಗುತ್ತೆ +3 ಆಕ್ಸಿಡೇಷನ್ ಸ್ಟೇಟು. CO2 ಇದೆ, 1 ಆಕ್ಸಿಜನ್ 2 ಅಂದರೆ 2 2 4, 4 ಅಂದರೆ ಇವಾಗ +4 ಆಕ್ಸಿಡೇಷನ್ ಸ್ಟೇಟ್ ಆಯಿತು. 2 ಆಟಮ್ಗಳು ಬಂದಿದ್ದಾವೆ, 2 ಮಾಲಿಕ್ಯೂಲ್ಗಳು ಬಂದಿದ್ದಾವೆ, ಅಂದರೆ ಏನಾಗುತ್ತೆ 2 ಎಲೆಕ್ಟ್ರಾನ್ಗಳನ್ನ ಕೊಟ್ಟಿದೆ ಅಂತ. ಸೊ 2 ಎಲೆಕ್ಟ್ರಾನ್ಗಳನ್ನು ಕೊಟ್ಟಿದೆ ಅಂದರೆ ನಮ್ಗೇನು ಮಾಡಬೇಕು, ಇದಕ್ಕೆ ×5 ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಮೇಲ್ಗಡೆ ×2 ಮಾಡಬೇಕು. ಅದೇ ರೀತಿ ನಮಗೆ IFC ಆಯಿತು. ನೆಕ್ಸ್ಟು S ಬರುತ್ತೆ. ಸೊ S ಅಲ್ಲಿ ಏನಾಗುತ್ತೆ S2- ಆಗುತ್ತೆ, ಇದೇನಾಗುತ್ತೆ S ಕನ್ವರ್ಟ್ ಆಗುತ್ತೆ ಮತ್ತು 2 ಎಲೆಕ್ಟ್ರಾನ್ಗಳನ್ನ ಕೊಡುತ್ತೆ. ಇದೇನು ಸಿಂಪಲ್ ರಿಯಾಕ್ಷನ್. 5 ಎಲೆಕ್ಟ್ರಾನ್ ಬಂತು ಅಂದರೆ ಅದನ್ನ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಎಲ್ಲ ರಿಯಾಕ್ಷನ್ಗಳನ್ನು ಬರ್ದಿದ್ದೀನಲ್ಲ ನೀವು ನೋಡ್ಬೋದು. ಏನಾಗುತ್ತೆ ಇವಾಗ I- ತೊಗೊಂಡಿದೆ. ಸೊ ಏನಾಗುತ್ತೆ ಇವಾಗ I- ಇರೋದು I2 ಇದೆ ಅಲ್ಲ, 5ರಿಂದ ಮಲ್ಟಿಪ್ಲೈ ಮಾಡಿದೆ, ಇವಾಗ ಏನಾಗುತ್ತೆ 5I2 ಆಯಿತು. ನೆಕ್ಸ್ಟು 5ರಿಂದ ಮಲ್ಟಿಪ್ಲೈ ಮಾಡಿದೆ 10I- ಆಯಿತು. ಇಲ್ಲಿ ನೋಡ್ಬೋದು ನೀವು 10I- ಆಯಿತು, 5I2 ಆಯಿತು. ನೆಕ್ಸ್ಟ್ 2ರಿಂದ ಮಲ್ಟಿಪ್ಲೈ ಮಾಡಿದ್ದೆ 2 MnO4- ಆಯಿತು, 8H+ ಇದು 16H+ ಆಯಿತು, 4 ವಾಟರ್ ಮಾಲಿಕ್ಯೂಲ್ ಇದ್ದಿದ್ದು 8 ವಾಟರ್ ಮಾಲಿಕ್ಯೂಲ್ ಆಗಿದೆ. ಸೊ ಅದೇ ರೀತಿ ಎಲ್ಲ ರಿಯಾಕ್ಷನ್ಗಳನ್ನು ಬರ್ದಿದ್ದೀನಿ. ಸೊ 4 ರಿಯಾಕ್ಷನ್ಗಳು. ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಇಲ್ಲೊಂದು ರಿಯಾಕ್ಷನ್ ಸೇಮ್ SO3 2- ಇದೆ ಅಲ್ಲ, ಸೊ SO3 2- ಏನಾಗುತ್ತೆ SO4 2- ಆಗಿ ಕನ್ವರ್ಟ್ ಆಗ್ತಿದೆ.
ಇಲ್ಲೇನಾಗುತ್ತೆ 3 6 6 ಮೈನಸ್ 2 ಅಂದರೆ ಏನಾಗುತ್ತೆ +4 ಆಕ್ಸಿಡೇಷನ್ ಸ್ಟೇಟು. ಇಲ್ಲೇನಾಗುತ್ತೆ 4 8 8 ಮೈನಸ್ 2 ಅಂದರೆ +6 ಆಕ್ಸಿಡೇಷನ್ ಸ್ಟೇಟು. 2 ಎಲೆಕ್ಟ್ರಾನ್ಗಳನ್ನು ಕೊಡ್ತಾ ಇದೆ ಅಂತ. ಸೊ ಇವಾಗ ಏನಾಗುತ್ತೆ, ಇವಾಗ 2 ಎಲೆಕ್ಟ್ರಾನ್ಗಳನ್ನು ಕೊಡ್ತಾ ಇದೆ ಅಂದರೆ ಏನು ಮಾಡಬೇಕು, 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ನಮ್ಗೆ ಏನಾಗುತ್ತೆ, ಇವಾಗ ಇಲ್ಲೂ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ ಏನು ಮಾಡಬೇಕು, 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 5SO3 2 ಮೈನಸ್ ಆಗುತ್ತೆ, 5SO4 2 ಮೈನಸ್ ಆಗುತ್ತೆ. ಅದಾದ್ಮೇಲೆ ಏನು ಮಾಡಬೇಕಂದ್ರೆ ಆಕ್ಸಿಜನ್ನ ಕೌಂಟ್ ಮಾಡಬೇಕು. ಇಲ್ಲಿ 5 4 20 ಆಗುತ್ತೆ. ಇಲ್ಲೇನಾಗುತ್ತೆ 4 7 8 ಆಗುತ್ತೆ, 8 ಆಕ್ಸಿಜನ್. ಅದಾದಮೇಲೆ 5 3 15 ಆಕ್ಸಿಜನ್ ಆಗುತ್ತೆ. ಸೊ 15 8 ಅಂದರೆ 23 ಆಕ್ಸಿಜನ್ ಆಯಿತು. ಇಲ್ಲಿ 20 ಆಕ್ಸಿಜನ್ ಆಗಿದ್ದಾವೆ. ಏನು ಮಾಡಬೇಕು, 3 ವಾಟರ್ ಮಾಲಿಕ್ಯೂಲ್ನ ಎಲ್ಲ ಆ್ಯಡ್ ಮಾಡಬೇಕು. ಅದರ ಡಬಲ್ ಏನು ಮಾಡಬೇಕು, 6H+ನ ಆ್ಯಡ್ ಮಾಡಿದ್ರೆ ಆಯಿತು. ಇದು ಸಿಂಪಲ್ ರಿಯಾಕ್ಷನ್. ಅದೇ ರೀತಿ ನಮ್ಗೆ ಇಲ್ಲೂ ಕೂಡ ಅದೇ ರೀತಿ NO2 ಮೈನಸ್ ಇದೆ, MnO4 ಮೈನಸ್ ಇದೆ. ನೆಕ್ಸ್ಟ್ ಏನಾಗುತ್ತೆ, NO2 ಮೈನಸ್ ಇದೆ, ಇದೇನಾಗುತ್ತೆ NO3 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 2 4 4 ಮೈನಸ್ 1 ಅಂದರೆ +3. ನೆಕ್ಸ್ಟ್ ಏನಾಗುತ್ತೆ 3 2 6 6 ಮೈನಸ್ 1 ಅಂದರೆ ಏನಾಗುತ್ತೆ +5 ಆಕ್ಸಿಡೇಷನ್ ಸ್ಟೇಟು. ಏನಾಗಿದೆ 2 ಎಲೆಕ್ಟ್ರಾನ್ಗಳನ್ನ ಕೊಡ್ತಾ ಇದೆ. 2 ಎಲೆಕ್ಟ್ರಾನ್ಗಳನ್ನ ಕೊಡ್ತಾ ಇದೆ. ಏನು ಮಾಡಬೇಕು, ಇಲ್ಲಿಂದ ಮಲ್ಟಿಪ್ಲೈ ಮಾಡಬೇಕು 5ರಿಂದ. ಸೊ 5NO2 ಆಗುತ್ತೆ, 5NO3 ಮೈನಸ್ ಆಗುತ್ತೆ. 2ರಿಂದ ಮಲ್ಟಿಪ್ಲೈ ಮಾಡಬೇಕು, 2MnO4 ಮೈನಸ್ ಆಗುತ್ತೆ, 2Mn2 ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಆಕ್ಸಿಜನ್ಗಳನ್ನ ಕೌಂಟ್ ಮಾಡಬೇಕು, 5 2 10 4 2 8. ಸೊ ಏನಾಗುತ್ತೆ 18 ಆಕ್ಸಿಜನ್ ಆಗುತ್ತೆ, 5 3 15 ಆಗುತ್ತೆ. 15 ಆಕ್ಸಿಜನ್ ಇದೆ, 3 ಮತ್ತೆ ವಾಟರ್ ಮಾಲಿಕ್ಯೂಲ್ಗಳನ್ನ ಆ್ಯಡ್ ಮಾಡಬೇಕು. ಅದ್ರ ಡಬಲ್ 6H+ನ ಆ್ಯಡ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ಇದು ಎಸಿಡಿಕ್ ಮೀಡಿಯಮಲ್ಲಿ. ಬೇಸಿಕ್ ಮೀಡಿಯಮಲ್ಲಿ ಏನಾಗುತ್ತೆ, ಬೇಸಿಕ್ ಮೀಡಿಯಮಲ್ಲೂ ಸೇಮ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ MnO4 ಮೈನಸ್ ಅಲ್ಲಿ ಏನಾಗಿತ್ತು Mn2 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು, Mn2 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಿತ್ತು. ಬಟ್ ಇಲ್ಲಾಗುತ್ತೆ ಇವಾಗ MnO4 ಮೈನಸ್ Mn2 ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಾಗುತ್ತೆ +7 ಆಕ್ಸಿಡೇಷನ್ ಸ್ಟೇಟಿಂದ MnO2 ಆಗಿ ಕನ್ವರ್ಟ್ ಆಗುತ್ತೆ. ಸೊ MnO2 ಆಗಿ ಕನ್ವರ್ಟ್ ಆಗುತ್ತೆ, +4 ಆಕ್ಸಿಡೇಷನ್ ಸ್ಟೇಟು. ಏನಾಗುತ್ತೆ 3 ಎಲೆಕ್ಟ್ರಾನ್ಗಳು ಮಾತ್ರ ಗೇನ್ ಆಗ್ತವೆ. ಇಲ್ಲಿ ಆಕ್ವಿಯಸ್ ಮೀಡಿಯಮಲ್ಲಿ, ವಾಟರ್ ಮೀಡಿಯಮಲ್ಲಿ ಏನಾಗುತ್ತೆ 3 ಎಲೆಕ್ಟ್ರಾನ್ಗಳ ಗೇನ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಇದ್ರ ಜೊತೆಗೆ ಯಾವ್ದಾರ ರಿಯೇಜೆಂಟ್ ಹಾಕಬೇಕು, I- ಹಾಕ್ತೀನಿ. ಇದೇನಾಗುತ್ತೆ IO3 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲೇನಾಗಿತ್ತು I- I2 ಆಗಿ ಕನ್ವರ್ಟ್ ಆಗಿತ್ತು. ಇಲ್ಲೇನಾಗುತ್ತೆ I- IO3 ಮೈನಸ್ ಅಯೋಡೈಡ್ ಇದ್ದು ಅಯೋಡೇಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಬರ್ದಾದ್ಮೇಲೆ ನಮಗೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡಬೇಕು, -1 ಇದೆ. ಇಲ್ಲೇನಾಗುತ್ತೆ 3 2 6 6 ಮೈನಸ್ 1 ಅಂದರೆ +5 ಆಗುತ್ತೆ. ಸೊ ಏನಾಗುತ್ತೆ -1ಇಂದ +5 ಹೋಗ್ಬೇಕಂದ್ರೆ 6 ಎಲೆಕ್ಟ್ರಾನ್ಗಳಾಗ್ತವೆ. ಸೊ 6 ಎಲೆಕ್ಟ್ರಾನ್ಗಳು ಇಲ್ಲ ಆದರೆ ನಮ್ಗೆ ಇಲ್ಲೇನಾಗಿದೆ 3 ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಅದನ್ನೇನು ಮಾಡಬೇಕು, ಮಲ್ಟಿಪ್ಲೈ ಬೈ 2 ಮಾಡಬೇಕು. ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಏನಾಗುತ್ತೆ 2MnO4 ಮೈನಸ್ ಆಗುತ್ತೆ. ನೆಕ್ಸ್ಟು 2MnO2 ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆ ನಮ್ಗೆ ನೋಡೋದಾದರೆ ಇವಾಗ ಎಲ್ಲ ಕಡೆ ಮೇಂಟೈನ್ ಆಯಿತು. ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ OH ಮೈನಸ್ನ ಆ್ಯಡ್ ಮಾಡಬೇಕು. ಇವಾಗ ನೋಡ್ಬೋದು 4 2 8 ಇದೆ, ಇಲ್ಲೇನಾಗುತ್ತೆ 2 2 4. ಸೊ ಏನಾಗುತ್ತೆ ನೆಕ್ಸ್ಟು IO3 ಮೈನಸ್ ಇದೆ. ಸೊ 4 3 7 ಆಕ್ಸಿಜನ್ ಇದ್ದಾವೆ. ಇಲ್ಲೇನಾಗುತ್ತೆ 8 ಆಕ್ಸಿಜನ್ ಇದ್ದಾವೆ. 8 ಆಕ್ಸಿಜನ್ ಇದ್ದಾವೆ. ಇಲ್ಲೇನಾಗುತ್ತೆ 7 ಆಕ್ಸಿಜನ್ ಇದ್ದಾವೆ. ಏನು ಮಾಡ್ತೀನಿ, ಇಲ್ಲೊಂದು ಸೊ ವಾಟರ್ ಮಾಲಿಕ್ಯೂಲನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲೊಂದು ಬೇಸಿಕ್ ಎಸಿಡಿಕ್ ಮೀಡಿಯಮಲ್ಲಿ, ಬೇಸಿಕ್ ಮೀಡಿಯಮಲ್ಲಿ ಏನು ಮಾಡಿದ್ವಿ, ವಾಟರ್ ಮಾಲಿಕ್ಯೂಲ್ನ ಪಕ್ಕದಲ್ಲಿ ಆ್ಯಡ್ ಮಾಡ್ತಿದ್ವಿ. ಬಟ್ ಯಾವಾಗ ವಾಟರ್ ಮೀಡಿಯಮ್, ಆಕ್ವಿಯಸ್ ಮೀಡಿಯಮ್ ಬರುತ್ತೋ ಅವಾಗ ಏನು ಮಾಡಬೇಕು, ವಾಟರ್ನ ಈ ಕಡೆ ಲೆಫ್ಟ್ ಸೈಡಲ್ಲಿ ಆ್ಯಡ್ ಮಾಡಬೇಕು. ಆದರೆ ಡಬಲ್ ಏನು ಮಾಡಬೇಕು, ಬೇಸಿಕ್ OH ಮೈನಸ್ನ ಆ್ಯಡ್ ಮಾಡಬೇಕು. 8 ಆಕ್ಸಿಜನ್ ಇತ್ತು, ಒಂದು ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ 9 ಆಕ್ಸಿಜನ್ ಆಗುತ್ತೆ. ಇವಾಗ ಇಲ್ಲಿ 7 ಆಕ್ಸಿಜನ್ ಇತ್ತು, 2 ಡಬಲ್ ಮಾಡಿದ ಕೂಡಲೇ ಏನಾಗುತ್ತಿತ್ತು 9 ಆಕ್ಸಿಜನ್ ಆಗುತ್ತೆ. ಅದು ಆಲ್ರೆಡಿ ಸ್ಟೇಬಿಲೈಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಥಯೋಸಲ್ಫೇಟ್ ಇರೋದು ಏನಾಗುತ್ತೆ, ಸಲ್ಫೇಟ್ ಆಗಿ ಕನ್ವರ್ಟ್ ಆಗ್ತದೆ. S2O3 2 ಮೈನಸ್ ಇತ್ತು. ನೆಕ್ಸ್ಟ್ ಏನಾಗುತ್ತೆ, ಇದು SO4 2 ಮೈನಸ್ ಆಗುತ್ತೆ. ಇಲ್ಲಿ ನೋಡೋದಾದರೆ ನಮಗೆ 3 2 6 6 ಮೈನಸ್ 2 ಅಂದರೆ +4 ಅಂದರೆ ಇಲ್ಲಿ 2 ಇದೆ. ಸೊ 3 2 6 6 ಮೈನಸ್ 2 ಅಂದರೆ ನಮಗೇನಾಗುತ್ತೆ +4 ಆಗುತ್ತೆ. ಅದೇ ರೀತಿ 2 ಆಟಮ್ಗಳಿದ್ದಾವೆ, ಡಿವೈಡ್ ಬೈ 2 ಮಾಡಬೇಕು. ಅವಾಗ ಏನಾಗುತ್ತೆ ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಸಿಗುತ್ತೆ. ನೆಕ್ಸ್ಟ್ 4 2 8 ಮೈನಸ್ 2 ಅಂದರೆ ಏನಾಗುತ್ತೆ +6 ಆಕ್ಸಿಡೇಷನ್ ಸ್ಟೇಟು. ನಮ್ಗೆ ಇವಾಗ +2 ಇಂದ +6 ಹೋಗ್ತಾ ಇದೆ. ಎಷ್ಟು ಆಟಮ್ ಮಾಲಿಕ್ಯೂಲ್ಗಳಿದ್ದಾವೆ, 2 ಇದ್ದಾವೆ. ಸೊ ಏನಾಗುತ್ತೆ 4 2 8 ಆಗುತ್ತೆ. 4 ಹೋಗ್ತಿದ್ದಾವೆ, 2 ಐಟಮ್ಗಳು ಅಂದರೆ 8 ಎಲೆಕ್ಟ್ರಾನ್ಗಳು ಆಗ್ತಿದ್ದಾವೆ. ಸೊ ಇವಾಗ 8 ಎಲೆಕ್ಟ್ರಾನ್ಗಳು ಅಂದಾಗ ನಾವು 8 ಎಲೆಕ್ಟ್ರಾನ್ಗಳನ್ನು ಇಲ್ಲೇನಾಗುತ್ತೆ 3 ಎಲೆಕ್ಟ್ರಾನ್ಗಳು ಕೊಡ್ತಾ ಇದ್ವು. ಸೊ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ 3, ಇಲ್ಲಿಂದ ಇಲ್ಲಿಗೆ ಏನಾಗಿದೆ 8 ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಏನಾಗುತ್ತೆ ಇವಾಗ ಇಲ್ಲಿ 3 ಇದೆ, ಇದನ್ನ 8ರಿಂದ ಮಲ್ಟಿಪ್ಲೈ ಮಾಡಿ ಇದರಿಂದ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 24 ಎಲೆಕ್ಟ್ರಾನ್ಗಳು ಆಗ್ತವೆ. ಸೊ ಅದಾದಮೇಲೆ ನಾವೇನು ಮಾಡಬೇಕು, 8 MnO4 ಮೈನಸ್ ಆಯಿತು. ಇವಾಗ ಇಲ್ಲಿ 8ರಿಂದ ಮಲ್ಟಿಪ್ಲೈ ಮಾಡಾಯಿತು. ನೆಕ್ಸ್ಟು 3S2O3 2 ಮೈನಸ್ ಇದೆ, 6SO4 2 ಮೈನಸ್ ಆಗುತ್ತೆ. ಸೊ ಇಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇದು 3S2O3 2 ಮೈನಸ್ ಆಗುತ್ತೆ. 8 ಎಲೆಕ್ಟ್ರಾನ್ ಇದೆ, ಇದನ್ನೇನು ಮಾಡಬೇಕು ಮಲ್ಟಿಪ್ಲೈ ಬೈ 3 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ಇದು 3S2O3 2 ಮೈನಸ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ 3 2 6 SO4 2 ಮೈನಸ್ ಆಗಿದೆ. ಇದಾದಮೇಲೆ ನಾವೇನು ಮಾಡಬೇಕು, ಮತ್ತೆ ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು. ಇಲ್ಲಿ ನೋಡ್ಬೋದು 8 4 32, 3 3 9. ಸೊ 32
9 ಅಂದರೆ ನಮಗೇನಾಗುತ್ತೆ 41 ಆಗುತ್ತೆ, 41 ಆಕ್ಸಿಜನು. ಈ ಕಡೆ ಬಂದಾಗ 8 2 16, 6 4 24, 8 2 16. ಸೊ ಏನಾಗುತ್ತೆ 6 4 10, 2 1 3 1 4 40 ಇದೆ. ಸೊ ಏನು ಮಾಡ್ತೀನಿ ಇವಾಗ ಒಂದು ವಾಟರ್ ಮಾಲಿಕ್ಯೂಲ್ನ ಈ ಕಡೆ ಹಾಕ್ತೀನಿ, ಅವಾಗೇನಾಗುತ್ತೆ 42 ಆಗುತ್ತೆ. ಈ ಕಡೆ ಆದರೆ ಡಬಲ್ ಮಾಡ್ತೀನಿ, ಅವಾಗೇನಾಗುತ್ತೆ 42 ಆಕ್ಸಿಜನ್ ಆಗುತ್ತೆ. ಸೊ ಇದು ಈ ರೀತಿ ನಾವು ನೆನ್ಪಿಟ್ಕೋಬೇಕು, ರಿಯಾಕ್ಷನ್ ಸಿಂಪಲ್ ಆಗುತ್ತೆ. ನೆಕ್ಸ್ಟ್ MnO4 ಮೈನಸ್ ಇದೆ, ಏನಾಗುತ್ತೆ MnO2ಗೆ ಕನ್ವರ್ಟ್ ಆಗ್ತಿದೆ. +7 ಇಂದ ಏನಾಗುತ್ತೆ +4ಗೆ ಕನ್ವರ್ಟ್ ಆಗ್ತಿದೆ. ನೆಕ್ಸ್ಟ್ +2 ಇಂದ ಏನಾಗುತ್ತೆ +4ಗೆ ಕನ್ವರ್ಟ್ ಆಗ್ತಿದೆ. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ 2, ಇಲ್ಲಿಂದ ಇಲ್ಲಿಗೆ ಏನಾಗ್ತಿದೆ 3. ಸೊ 3 2 ಇರೋದನ್ನ ನಾವೇನು ಬರೀಬೇಕು, ಈ ಕಡೆ 5 ಅಂತ ಬರೀಬೇಕು. ಈ 2 ನಾನೇನು ಮಾಡ್ತೀನಿ, ಇಲ್ಲಿಂದ ಹೋಗಿರೋದಲ್ಲ ಈ 2 ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಹೋಗಿರೋದು 3 ಏನಿದೆಲ್ಲ ಇಲ್ಲಿ ಬರೆದಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂದರೆ ಅದನ್ನ ನಾವು ಇಲ್ಲಿ ಬರೀಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಇದನ್ನ ನಾವು ಇಲ್ಲಿ ಬರೀಬೇಕು. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಬರೆದಾದ್ಮೇಲೆ ನಮಗೆ ಎಷ್ಟು ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು, ಎಷ್ಟು ಆಕ್ಸಿಜನ್ ಕಮ್ಮಿ ಇದ್ದಾವೆ ಅಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಿ ನಮಗೆ ಏನು ಮಾಡಬೇಕು, ಇಲ್ಲಿ ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು ಬೇಸಿಕ್ ಮೀಡಿಯಮಲ್ಲಿ. ಅದ್ರ ಡಬ್ಬಲ್ ಇವಾಗ H+ನ ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ಮುಗೀತು. ಇವು ಎಸಿಡಿಕ್ ಮೀಡಿಯಮಲ್ಲಿ ನಮಗೆ ಬೇಸಿಕ್ ಮೀಡಿಯಮಲ್ಲಿ ಈ ರೀತಿ ಆಗ್ತಾ ಇದೆ ಅಂತ. ನೆಕ್ಸ್ಟ್ ನಾವು ನೋಡೋದಾದರೆ MnO4 ಮೈನಸ್ ಏನಾಗಿದೆ, MnO4 2 ಮೈನಸ್ ಆಗಿ ಕನ್ವರ್ಟ್ ಆಗಿದೆ. ಸೊ MnO4 ಮೈನಸ್ MnO4 2 ಮೈನಸ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ H+ ಇದೆ, H2O ಇದೆ, OH ಮೈನಸ್ ಇದೆ. ನೆಕ್ಸ್ಟ್ ಏನಾಗುತ್ತೆ ನಾರ್ಮಲಿ ಬೇಸಿಕ್ ಮೀಡಿಯಮಲ್ಲಿ ಒಂದು ಸಿಂಪಲ್ ಏನು MnO4 ಮೈನಸ್ MnO4 2 ಮೈನಸ್ ಆಗಿ ಈಸಿಲಾಗಿ ಕನ್ವರ್ಟ್ ಆಗ್ತಿದೆ. ನೆಕ್ಸ್ಟ್ MnO4 ಮೈನಸ್ H+ ಹಾಕಿದಾಗ ನಮ್ಗೆ ಏನಾಯ್ತು Mn2+ ಆಯಿತು. ನೆಕ್ಸ್ಟ್ ಏನಾಗುತ್ತೆ H2O ಅಲ್ಲೇ H+ ಹಾಕಿದಾಗ Mn2+ ಆಯಿತು, H2O ಹಾಕಿದಾಗ +4 ಆಕ್ಸಿಡೇಷನ್ ಸ್ಟೇಟ್ ಆಯಿತು. ನೆಕ್ಸ್ಟ್ OH ಮೈನಸ್ ಹಾಕಿದಾಗ MnO4 ಮೈನಸ್ ಆಗಿ MnO4 2 ಮೈನಸ್ ಆಗಿ ಕನ್ವರ್ಟ್ ಆಯಿತು. ನಮಗಿಲ್ಲಿ ಯಾವ್ಯಾವ ರೀಸನ್ಗಳಿದ್ವು, I ಮೈನಸ್ Fe2+, ಆದಮೇಲೆ S2 ಮೈನಸ್ C2O4 2 ಮೈನಸ್ SO3 2 ಮೈನಸ್ ಆಗಿತ್ತು. ಸೊ ಏನಾಗುತ್ತೆ SO3 2 ಮೈನಸ್ ಇತ್ತು. ನೆಕ್ಸ್ಟ್ ಏನಾಗುತ್ತೆ SO4 2 ಮೈನಸ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಈ ಎಸ್ ಇದೆಲ್ಲ ಇಲ್ಲೇನಾಗುತ್ತೆ S2O3 2 ಮೈನಸ್, ಅದಾದಮೇಲೆ ಏನಾಗುತ್ತೆ ಇದು SO4 2 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬರ್ತಿದ್ದೀನಿ S23 ಅಂತ ನೆನ್ಪಿಟ್ಕೊಳ್ಳಿ, ಎಲ್ಲಿ S2O ಜೊತೆ ರಿಯಾಕ್ಟ್ ಆಗಬೇಕಾದ್ರೆ. ಬಟ್ ಇಲ್ಲೇನಾಗುತ್ತೆ ಅಂದರೆ 3 4 ಅಂತ ನೆನ್ಪಿಟ್ಕೊಳ್ಳಿ. ಸೊ 3 4 ಇಂದ ರಿಯಾಕ್ಟ್ ಆಗ್ತಿದೆ ಅಂತ, ಅದು ಯಾವಾಗ ಆಸಿಡಿಕ್ ಮೀಡಿಯಮಲ್ಲಿ. ಬೇಸಿಕ್ ಮೀಡಿಯಮಲ್ಲಿ ಮಾತ್ರ 2 3 4 ಇಂದ ಕನ್ವರ್ಟ್ ಆಗ್ತಿದೆ ಅಂತ. ನೆಕ್ಸ್ಟ್ I ಮೈನಸ್ I2 ಆಗಿ ಕನ್ವರ್ಟ್ ಆಗ್ತಿದೆ, ನೀವು ನೋಡಿದ್ರಿ ಎಲ್ಲಿ ಆಸಿಡಿಕ್ ಮೀಡಿಯಮಲ್ಲಿ. ಬಟ್ ಬೇಸಿಕ್ ಮೀಡಿಯಮಲ್ಲಿ ಏನಾಗುತ್ತೆ I ಮೈನಸ್ IO3 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಇಷ್ಟು ನೆನ್ಪಿಟ್ಕೋಬೇಕು. ಅದಾದಮೇಲೆ ನಿಮ್ಗೆ ಹೇಳಿದ್ದೀನಿ ಆಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ ಅಂತ ಸ್ಟಾರ್ಟಿಂಗ್ ಬರ್ಕೋಬೇಕು. ಆಮೇಲೆ ನಿಮ್ಗೆ ಗೊತ್ತಿರಬೇಕು ಇವಾಗ I ಮೈನಸ್ ಇದ್ರೆ IO3 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ, I ಮೈನಸ್ ಇದ್ರೆ I2 ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಅದರ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಬರೀಬೇಕು. ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಬರೆದಾದ್ಮೇಲೆ ನಮಗೆ ಎಲ್ಲಿ ಆಕ್ಸಿಜನ್ ಕಮ್ಮಿ ಇದಾವೋ ಅಲ್ಲಿ ಆಕ್ಸಿಜನ್ ಆ್ಯಡ್ ಮಾಡಿಬಿಟ್ರೆ ಆಯಿತು. ವಾಟರ್ ಎಸಿಡಿಕ್ ಮೀಡಿಯಮ್ ಇದ್ದರೆ ನಮಗೆ ರೈಟ್ ಸೈಡಲ್ಲಿ ವಾಟರ್ ಆ್ಯಡ್ ಮಾಡಬೇಕು, ಅದರ ಡಬಲ್ H+ನ ಆ್ಯಡ್ ಮಾಡಬೇಕು. ಬೇಸಿಕ್ ಮೀಡಿಯಮ್ ಇದ್ದರೆ ಅದರಲ್ಲಿ ರೈಟ್ ಸೈಡಲ್ಲಿ ಏನು ಮಾಡಬೇಕು, ವಾಟರ್ನ ಆ್ಯಡ್ ಮಾಡಬೇಕು, ಅದರ ಡಬಲ್ ಏನು ಮಾಡಬೇಕು OH ಮೈನಸ್ನ ಆ್ಯಡ್ ಮಾಡಬೇಕು. ಬಟ್ ಆಕ್ವೇಸ್ ಮೀಡಿಯಮ್ ಇದ್ದಾಗ ಏನಾಗುತ್ತೆ ವಾಟರ್ ಮಾಲಿಕ್ಯೂಲ್ನ ಲೆಫ್ಟ್ ಸೈಡಲ್ಲಿ ಹಾಕಬೇಕು, ಅದರ ಡಬಲ್ ಏನು ಮಾಡಬೇಕು OH ಮೈನಸ್ನ ಆ್ಯಡ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ನಾವು ನೋಡೋದಾದರೆ ಇವಾಗ ಡೈಕ್ರೋಮೇಟ್. ಸೊ ಡೈಕ್ರೋಮೇಟಲ್ಲಿ ಏನು CrO4 2 ಮೈನಸ್ ಇದೆ, ಕ್ರೋಮೇಟ್ ಅಯಾನ್ ಇದೆ, ಅದೇ ರೀತಿ ಡೈಕ್ರೋಮೇಟ್ ಅಯಾನ್ ಇದೆ. ಸೊ ಕ್ರೋಮೇಟ್ ಅಯಾನ್ ಮತ್ತು ಡೈಕ್ರೋಮೇಟ್ ಅಯಾನ್ ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ ನಮಗಿದು 4s1 3d5, ಈ ಕಡೆ ಬಂದರೆ ನಮಗೆ 4s1 3d5 ಇದೆ. ನೆಕ್ಸ್ಟು ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೆ ನಮಗೆ ಇಲ್ಲಿ +6 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇಲ್ಲಿ D0 ಕಾನ್ಫಿಗರೇಷನ್, ಇಲ್ಲಿ D0 ಕಾನ್ಫಿಗರೇಷನ್. ಯಾಕೆ CrO4 2 ಮೈನಸ್ ಅಂದರೆ ಏನು 4 7 8, 8 ಮೈನಸ್ 2 ಅಂದರೆ ಏನಾಗುತ್ತೆ +6 ಆಕ್ಸಿಡೇಷನ್ ಸ್ಟೇಟು D0 ಕಾನ್ಫಿಗರೇಷನ್. ನೆಕ್ಸ್ಟು 7 2 14, 14 ಮೈನಸ್ 2 ಅಂದರೆ ಏನಾಗುತ್ತೆ 12 ಆಗುತ್ತೆ, 12/2 ಅಂದರೆ ಏನಾಗುತ್ತೆ 6 D0 ಕಾನ್ಫಿಗರೇಷನ್. ಸೊ D0 ಅಂದರೆ ಏನಾಗುತ್ತೆ 2 ಡಯಾಮ್ಯಾಗ್ನೆಟಿಕ್ ಆಗುತ್ತೆ. P-D ಇಂಟ್ರಾಕ್ಷನ್ ಆಗುತ್ತೆ, ಇಲ್ಲೇನಾಗುತ್ತೆ 2p ನೆಕ್ಸ್ಟು 3d ಏನಾಗುತ್ತೆ ಇವುಗಳ ಮಧ್ಯ ಬಂದೇ ಆಗುತ್ತೆ P-D ಇಂಟ್ರಾಕ್ಷನ್ ಆಗುತ್ತೆ. ರೆಸೊನೆನ್ಸ್ ಇಂದ ಸ್ಟೇಬಿಲೈಸ್ ಆಗಿದೆ, ಅದಕ್ಕೋಸ್ಕರ ಏನಾಗುತ್ತೆ ಸಿಂಗಲ್ ಬಾಂಡ್ ಇಂದ ಶೋ ಮಾಡಿದ್ದಾರೆ, ಇಲ್ಲಾಂದ್ರೆ ಏನಾಗುತ್ತೆ ಡಬಲ್ ಬಾಂಡ್ ಆಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಏನಾಗಿದೆ ಅಂದರೆ ಕಲರ್ ಆಗಿದೆ, ಚಾರ್ಜ್ ಟ್ರಾನ್ಸ್ಫರ್ ಏನಾಗಿದೆ O2 ಮೈನಸ್ಸು ಎಲೆಕ್ಟ್ರಾನ್ಗಳನ್ನು ಮೆಟಲ್ದು +6 ಆಕ್ಸಿಡೇಷನ್ ಸ್ಟೇಟ್ ಶೋ ಮಾಡ್ತಿದೆಲ್ಲ, ಮೆಟಲ್ ಡಿ ಆರ್ಬಿಟಲಲ್ಲಿ MT ಡಿ ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನನ್ನು ಎಕ್ಸೈಟ್ ಮಾಡಿ ಹಾಕಿದೆ. ಲಿಗೆಂಡ್ ಟು ಮೆಟಲ್ ಚಾರ್ಜ್ ಟ್ರಾನ್ಸ್ಫರ್ ಅಂತ ಕರಿತೀವಿ ನಾವು, ಅಲ್ಲೂ ಏನಂತೀವಿ ಲಿಗೆಂಡ್ ಟು ಮೆಟಲ್ ಚಾರ್ಜ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಅದರಿಂದ ನಮ್ಗೆ ಏನಾಗುತ್ತೆ ಕಲರ್ ಆಗಿದೆ ಬೋತ್ ಸೈಡ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ರಿಪ್ರೇಷನ್. ಸೊ ಹೇಗೆ ಪ್ರಿಪೇರ್ ಮಾಡಿದ್ದಾರೆ, ಬೇಸಿಕಲಿ ಏನಾಗುತ್ತೆ ಅಂದರೆ ಕ್ರೋಮೈಟ್ ಓರ್ ಜೊತೆ ನಾವೇನು ಮಾಡ್ತೀವಿ ಸೋಡಿಯಂ ಆರ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಹಾಕಿ ನಮ್ಗೆ ಏನಾಗುತ್ತೆ ಫ್ರೀ ಎಕ್ಸಸ್ ಆಫ್ ಏರಲ್ಲಿ ನಮ್ಗೆ ಏನಾಗುತ್ತೆ Na2Cr2O4 ಫಾರ್ಮ್ ಆಗುತ್ತೆ. ಹೇಗೆ ಬೇಸಿಕಲಿ ಇವಾಗ FeCr2O4 ಇದೆ, ಇದನ್ನು ನಾವು ಬಿಡಿಸಿ ಬರೆದ್ರೆ ಏನಾಗುತ್ತೆ FeO ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ Cr2O3 ಆಗುತ್ತೆ. ಯಾವಾಗ ಇದು ರಿಯಾಕ್ಟ್ ಆಗುತ್ತೋ ಇದು ನೀವು ಫಸ್ಟ್ ನಮಗೆ ಗೊತ್ತಿರಬೇಕು. FeO ಅನ್ನೋದೇನು ಬೇಸಿಕ್ ಆಕ್ಸೈಡ್, ಆವಾಗಲೇ ಹೇಳಿದೆ +2 ಆಕ್ಸಿಡೇಷನ್ ಸ್ಟೇಟು 3 ಇಂದ 2 1 ಇದ್ರೆ ಏನಾಗುತ್ತೆ ಬೇಸಿಕ್ ಆಗುತ್ತೆ, ಸ್ವಲ್ಪ ಮೇಲೆ ಹೋದರೆ ಎಂಫೋಟರಿಕ್ ಆಗುತ್ತೆ, ಸ್ವಲ್ಪ ಇನ್ನೂ ಮೇಲೆ ಹೋದರೆ ಏನಾಗುತ್ತೆ ಎಸಿಡಿಕ್ ಆಕ್ಸೈಡ್ಸ್ಗಳು ಆಗ್ತವೆ. ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಇದು ಬೇಸಿಕ್ಕು, ಇದು ಎಸಿಡಿಕ್ ಆಗುತ್ತೆ +4 ಆಕ್ಸಿಡೇಷನ್ ಸ್ಟೇಟು. ನೆಕ್ಸ್ಟ್ Na2CO3 ಇದೆ. ಸೊ Na2CO3ನ
Na2O ಮತ್ತು CO2 ಆಗಿ ಬರಿಬೋದು. ಸೊ Na2O ಅಂದರೆ ಹೇಗೆ, ಇವಾಗ ಈ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಆಗಬೇಕಿಲ್ಲಿ. ಸೊ Na2Oನ ನಾನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಇದೇನಾಗುತ್ತೆ, Na2O ಇರೋದು 2NaOH ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಆಮೇಲೆ ಇದು ಬ್ರೇಕ್ ಆಗಿ ಏನಾಗುತ್ತೆ 2Na+ ಆಗುತ್ತೆ. ಅದೇ ರೀತಿ ನಮಗೇನಾಗುತ್ತೆ 2OH- ಆಗಿ ಕನ್ವರ್ಟ್ ಆಗುತ್ತೆ. CO2 ಇದೆ ಅಲ್ಲ, CO2ನ ಏನಾಗುತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗಿ ನಮಗೇನಾಗುತ್ತೆ ಅಂದರೆ H2CO3 ಆಗುತ್ತೆ. ಸೊ H2CO3 ಏನಿದೆ ಅಲ್ಲ, ಇವತ್ತು ಮತ್ತೆ ಇದು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗೇನಾಗುತ್ತೆ 2H+ ಆಗುತ್ತೆ. ಅದ್ರ ಜೊತೆ ನಮಗೇನಾಗುತ್ತೆ CO3 2- ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನಮಗೇನಾಗುತ್ತೆ 2OH- CO3 2- ಆಗಿ ಕನ್ವರ್ಟ್ ಆಗಿದೆ. ಸೊ ಇವಾಗ ಇಲ್ಲಿ OH- ರಿಲೀಸ್ ಆಗ್ತಿದೆ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳು ಏನಾಗಿರ್ತವೆ, ಬೇಸಿಕ್ ಆಗಿರ್ತವೆ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳು ಕಾರ್ಬನ್ಗಳೇನಾಗಿರ್ತವೆ, ಎಸಿಡಿಕ್ ಆಗಿರ್ತವೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇವಾಗ CO2 ಏನು ಫಾರ್ಮ್ ಆಗಿದೆ ಅಲ್ಲ, ಇದು CO2 ಗ್ಯಾಸ್ ಆಗಿ ಹೊರಗಡೆ ಹೋಗುತ್ತೆ. ಬಟ್ ಇವಾಗ ಏನು OH- ಫಾರ್ಮ್ ಆಗಿದೆ ಅಲ್ಲ, ನೆಕ್ಸ್ಟು Na2O ಏನು ಫಾರ್ಮ್ ಆಗಿದೆ ಅಲ್ಲ, ಸೊ ಇದೇನು ಮಾಡುತ್ತೆ ಅಂದರೆ ಬೇಸ್ ಥರ ಆ್ಯಕ್ಟ್ ಮಾಡುತ್ತೆ, ಇದು ಆ್ಯಸಿಡ್ ಥರ ಆ್ಯಕ್ಟ್ ಮಾಡುತ್ತೆ. ಇವೆರಡು ರಿಯಾಕ್ಟ್ ಮಾಡಿ ನಮ್ಗೇನು ಮಾಡ್ತವೆ, Na2Cr2O4ನ ಕೊಡ್ತವೆ. ಇದೊಂದು ಆಕ್ವೆಸ್ ಫಾರ್ಮಲ್ಲಿ ಇರುತ್ತೆ. ಇದು ಪ್ರೆಸಿಪಿಟೇಟ್ ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ Na2Cr2O4 ಎಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ ನಮಗೆ Na2CrO4 ಏನಾಗುತ್ತೆ ಅಂದರೆ ಎಸಿಡಿಕ್ ಮೀಡಿಯಮಲ್ಲಿ Na2Cr2O7 ಕನ್ವರ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತು ಇವಾಗ ಎಸಿಡಿಕ್ ಮೀಡಿಯಮಲ್ಲಿ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತ. Cr O4 ಇದೆ, 2- ಇದೆ. ನೆಕ್ಸ್ಟ್ ಏನಾಗುತ್ತೆ, ಇದು Cr2O7 2- ಆಗುತ್ತೆ ಅಂತ. Cr2O7 2- ಅಂದರೆ ನಮ್ಗೆ ಇವಾಗ ಏನಾಗುತ್ತೆ, ಇಲ್ಲಿ 4 8 8 -2 +6 ಆಕ್ಸಿಡೇಷನ್ ಸ್ಟೇಟು. ಇಲ್ಲೇನಾಗುತ್ತೆ 7 2 14 14 -2 14 -2 ಅಂದರೆ ನಮಗೆ 12 12 ಅಂದರೆ ಇದು +6 ಆಕ್ಸಿಡೇಷನ್ ಸ್ಟೇಟು. ಇಲ್ಲಿ ನೋಡಿದ್ರೆ ನಮಗೆ ಇಲ್ಲಿ 7, ಇಲ್ಲಿ ಈ ಕಡೆ 4 ಆಕ್ಸಿಜನ್ ಇದೆ, ಇಲ್ಲೇನಿದೆ 7 ಆಕ್ಸಿಜನ್ ಇದ್ದಾವೆ. ಸೊ ಏನು ಮಾಡ್ತೀನಿ, 4 3 H2O ಆ್ಯಡ್ ಮಾಡ್ತೀನಿ, ಅದರ ಡಬಲ್ ಏನು ಮಾಡ್ತೀನಿ 6H+ನ ಆ್ಯಡ್ ಮಾಡ್ತೀನಿ. ಸೊ ಓಕೆ, ಇಲ್ಲಿ Cr2 ಇದೆ. ಸೊ Cr2 ಇದ್ದಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ. ಓಕೆ, Cr ಇದೆ, CrO4 2- ಇದೆಲ್ಲ, Cr2O7 2-. ಇಲ್ಲಿ 2 ಮಾಡಬೇಕು, ಯಾಕೆ ಇಲ್ಲಿ 2 ಕ್ರೋಮಿಯಂ ಆಟಮ್ಗಳು ಫಾರ್ಮ್ ಆಗ್ತವೆ. ಏನಾಗುತ್ತೆ 8 ಆಕ್ಸಿಜನ್ ಇದೆ, ಈ ಕಡೆ ಏನಿದೆ 7 ಆಕ್ಸಿಜನ್ ಇದೆ. ಸೊ ಇವಾಗ ಏನಾಗುತ್ತೆ, ಒಂದು ವಾಟರ್ ಮಾಲಿಕ್ಯೂಲ್ನ ಈ ಕಡೆ ಆ್ಯಡ್ ಮಾಡಬೇಕು, ಅದ್ರ ಡಬಲ್ 2H+ನ ಆ್ಯಡ್ ಮಾಡಿಬಿಟ್ರೆ ಮುಗೀತು. ಸೊ ಇದು ಅಸಿಡಿಕ್ ಮೀಡಿಯಮಲ್ಲಿ ಈ ರಿಯಾಕ್ಷನ್ಗಳನ್ನ ಶೋ ಮಾಡ್ತಾ ಇದೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಸೊಲ್ಯುಬಿಲಿಟಿ Na2Cr2O7 ಜಾಸ್ತಿ ಇರುತ್ತೆ, ಬ್ರೇಕ್ ಆಗುತ್ತೆ. ಸೊ ಏನಾಗುತ್ತೆ Cr2O7 2- ಆಗುತ್ತೆ. ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನಾಗುತ್ತೆ K2Cr2O7 ಫಾರ್ಮ್ ಆಗುತ್ತೆ. ಇಲ್ಲೂ ಕೂಡ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ಸೊ ಕ್ರೋಮೈಟ್ ಓರ್ ಏನೋ ಇರುತ್ತಲ್ಲ, ನೀವು ಕಾಣಿಸಲ್ಲ ಅಂತೇಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ಇದು ನೆಕ್ಸ್ಟು Na2Cr2O4 ಇದೇನೋ ಯೆಲ್ಲೋ ಕಲರ್ ಇರುತ್ತೆ. ಅದಾದಮೇಲೆ ಏನಾಗುತ್ತೆ ಇದು ರೆಡ್ ಕಲರ್ ಕನ್ವರ್ಟ್ ಆಗುತ್ತೆ. ರೆಡ್ ಕಲರ್ ಏನಾಗುತ್ತೆ ಮತ್ತೆ ನಮಗೆ ಬ್ಲಡ್ ರೈಡ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಏನಿತ್ತು ಅಂದರೆ ನಮಗೆ ಇವಾಗ ಪ್ಲಸ್ Na2Cr2O4 2- ಅಂದರೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡಿದ್ರೆ 4 8 8/2 ಅಂದರೆ +4 ಆಕ್ಸಿಡೇಷನ್ ಸ್ಟೇಟು. ನೆಕ್ಸ್ಟ್ ಏನಾಗಿದೆ ಅಂದರೆ ಇವಾಗ Na2Cr2O7 ಅಂದರೆ 7 14 14/2 ಅಂದರೆ ನಮಗೇನಾಗುತ್ತೆ 14 Na2Cr2O7 2- ಇದು. ಸೊ 7 14 14 -2 ಅಂದರೆ 12 12/2 ಅಂದರೆ ಏನಾಗುತ್ತೆ ಇದು +6 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 7 14 14 ಅದು ಸೇಮ್ ಆಗುತ್ತೆ, ಇದು +6 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ನೀವೇನು ನೆನ್ಪಿಡ್ಕೋಬೇಕು, 4ಇಂದ ಏನಾಗುತ್ತೆ 6 ಹೋಗುತ್ತೆ, ನೆಕ್ಸ್ಟು ಮತ್ತೆ 6ಗೆ ಹೋಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇದು ಯೆಲ್ಲೋ ಕಲರು, ಇದೇನು ಬ್ಲಡ್ ರೆಡ್ ಕಲರು. ನೆಕ್ಸ್ಟ್ ಇಲ್ಲೇ ಆಗುತ್ತೆ ಅಂದರೆ ನಾರ್ಮಲಿ ಯೆಲ್ಲೋ ಕಲರ್, ಇದು ಆರೆಂಜ್ ಕಲರು, ಇದು ಯೆಲ್ಲೋ ಕಲರ್, ಸಾರಿ ಇಲ್ಲೇನಾಗಿದೆ ಆರೆಂಜ್ ಕಲರ್, ಇದೇನಾಗಿದೆ ಯೆಲ್ಲೋ ಕಲರ್ ಆಗಿದೆ. ಯೆಲ್ಲೋ ಆರೆಂಜ್ ರೆಡ್ ಕಲರ್ ಅಂತ ನೆನ್ಪಿಟ್ಕೋಬೋದು. +4ಇಂದ +4 +6 +6 ಅಂತ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಇವಾಗ ಎಸಿಡಿಕ್ ಮೀಡಿಯಮಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತವೆ ಅಂತ ನೋಡೋಣ. ಸೊ ಎಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ, ಇವಾಗ Cr2O7 2- ಇದೆ ಅಲ್ಲ, ಇದೇನು ಮಾಡುತ್ತೆ ಅಂದರೆ Cr2O7 2- ಏನಾಗುತ್ತೆ Cr3+ ಆಗಿ ಕನ್ವರ್ಟ್ ಆಗುತ್ತೆ 2Cr3+ ಆಗಿ. ಎಷ್ಟು ಆಕ್ಸಿಜನ್ಗಳು ಕಮ್ಮಿ ಇದಾವೆ ಈ ಕಡೆ 7. ಸೊ ಏನು ಮಾಡ್ತೀನಿ 7 H2Oನ ಆ್ಯಡ್ ಮಾಡ್ತೀನಿ, ಅದರ ಮೇಲೆ ಮಾಡ್ತೀನಿ ಡಬಲ್ H+ನ ಆ್ಯಡ್ ಮಾಡ್ತೀನಿ. ಸೊ ಏನಾಗುತ್ತೆ ಇವಾಗ ಡಬಲ್ H+ನ ಆ್ಯಡ್ ಮಾಡಿದರೆ 14H+ ಆಗುತ್ತೆ. ಇವಾಗ ನೀವು ನೋಡೋದಾದರೆ ಇಲ್ಲಿ ಎಷ್ಟು ಆಕ್ಸಿಡೇಷನ್ ಸ್ಟೇಟು 3. ಇಲ್ಲಾಗುತ್ತೆ Cr2O7 2- ಅಂದರೆ ಏನಾಗುತ್ತೆ +6 ಆಕ್ಸಿಡೇಷನ್ ಸ್ಟೇಟು. ಏನಾಗಿದೆ 3, ಅದರಲ್ಲಿ ಏನಾಗುತ್ತೆ 2 ಐಟಮ್ಗಳಿದ್ದಾವೆ. ಸೊ ಏನಾಗುತ್ತೆ ಇವಾಗ 3 ಎಲೆಕ್ಟ್ರಾನ್ × 2 ಅಂದರೆ ನಮಗೇನಾಗುತ್ತೆ 6 ಎಲೆಕ್ಟ್ರಾನ್ಗಳು ಬೇಕು. ಇವಾಗ ಯಾರು ಆರಾದರೂ 6 ಎಲೆಕ್ಟ್ರಾನ್ಗಳನ್ನು ಕೊಟ್ಟರೆ ನಮಗೇನಾಗುತ್ತೆ Fe2+ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ Fe3+ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೇನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಇವಾಗ 6ಇಂದ. ಸೊ 6ಇಂದ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ನಮಗೇನಾಗುತ್ತೆ ಈ ರಿಯಾಕ್ಷನ್ಗಳನ್ನು ನೋಡ್ಬೋದು. ಬಂದಿಲ್ಲ, ಸೊ ನೋ ಪ್ರಾಬ್ಲಮ್. 14H+ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ Cr2O7 2- ಇದೆ ಅಲ್ಲ, ಇದಕ್ಕೇನು ಮಲ್ಟಿಪ್ಲೈ ಮಾಡೋದು ಬೇಡ.
2ರಿಂದ ಮಲ್ಟಿಪ್ಲೈ ಮಾಡಬೇಕು. Cr2O7 2 ಮೈನಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ 14H+ ಆಯಿತು, Cr2O7 ಆಯಿತು. ಇವಾಗ ಇಲ್ಲಿಂದ ಏನು ಮಲ್ಟಿಪ್ಲೈ ಮಾಡೋದಿಲ್ಲ, Fe2+ ಹಾಗೆ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, Fe3+ ಇದೆ. ಸೊ Fe3+ ಆದಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ನಮಗೆ ಏನಾಗುತ್ತೆ, 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 4 Cr3+ ಆಗುತ್ತೆ. ನೆಕ್ಸ್ಟು ಓಕೆ 6 ಎಲೆಕ್ಟ್ರಾನ್ಗಳಿದಾವಲ್ಲ, ಯಾಕೆ ಮಲ್ಟಿಪ್ಲೈ ಮಾಡೋದು? ಇಲ್ಲಿ 6 ಎಲೆಕ್ಟ್ರಾನ್ ಕೊಡ್ತಾಯಿದೆ, ಇದು 6 ಎಲೆಕ್ಟ್ರಾನ್ ಕೊಡ್ತಾಯಿದೆ. ಇಲ್ಲಿ 6 ಎಲೆಕ್ಟ್ರಾನ್ಗಳನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲೇನು ಮಲ್ಟಿಪ್ಲೈ ಮಾಡಬೇಕಂತಿಲ್ಲ. ಸೊ ಏನಾಗುತ್ತೆ ಇವಾಗ 14H+ ಇದೆ. ನೆಕ್ಸ್ಟು Cr2O7 2 ಮೈನಸ್ ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಇವಾಗ Fe2+ ಅದೇ ರೀತಿ ಇರುತ್ತೆ. ನೆಕ್ಸ್ಟು 2 Cr3+ ಹಾಗೆ ಇರುತ್ತೆ. ನೆಕ್ಸ್ಟು 7H2O ಹಾಗೆ ಇರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗಿದೆ ನಾವು, 6 Fe3+ ಆಗಿರುತ್ತೆ. ಯಾಕೆ, ಎಲೆಕ್ಟ್ರಾನ್ಗಳು 6 ಎಲೆಕ್ಟ್ರಾನ್ಗಳು ಆಲ್ರೆಡಿ ಇದಾವೆ. ಈ 6 ಎಲೆಕ್ಟ್ರಾನ್ಗಳನ್ನ ಮಲ್ಟಿಪ್ಲೈ ಮಾಡಿ ನಮಗೆ 6 ಎಲೆಕ್ಟ್ರಾನ್ಗಳನ್ನ ಬೇಕು. ಇವಾಗ ಮತ್ತೆ ಇದಕ್ಕೆ ನಾನು ಮಲ್ಟಿಪ್ಲೈ ಮಾಡಿಬಿಟ್ರೆ ಮತ್ತೆ ಜಾಸ್ತಿ ಕೌಂಟ್ ಆಗುತ್ತೆ. ಮತ್ತು ಅದೇ ರೀತಿ ನಾನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕಾಗತ್ತೆ, ಅದೆಲ್ಲ ಡಬಲ್ ಕೆಲಸ. ಸೊ ಏನಾಗುತ್ತೆ, ಇಷ್ಟಿದೆ, ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ. ಸೊ ಇದು ಸಿಂಪಲ್ ರಿಯಾಕ್ಷನ್. ಈಗ ಆಕ್ಸಿಡೈಸಿಂಗ್ ಏಜೆಂಟ್ಗಳನ್ನು, ಸೊ ಇದನ್ನ ನಾವು Cr2O7 2 ಮೈನಸ್ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಥರ ಯೂಸ್ ಮಾಡ್ತೀವಿ. ಸೊ ಏನು ಮಾಡ್ತಿದ್ದು, ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡುತ್ತೆ, ಎಷ್ಟು +6 ತನಕ. ನೆಕ್ಸ್ಟ್ ನಾವು ನೋಡೋದಾದರೆ Fe2+ ಇದೆ, Fe3+ ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟು ನೀವು ನೋಡಿದ್ರಿ ಇವಾಗ 6ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಈ ಕಡೆನೂ 6ಇಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟು I- I2- ಅವಾಗ ನೋಡಿದ್ರೆ ನೀವು 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಸೊ 6I- ಅಂದರೆ ನಮಗೆ 3I2 ಕೊಡುತ್ತೆ, ಅದ್ರ ಜೊತೆಗೆ 6 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ನೆಕ್ಸ್ಟ್ S2- ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. Sn2+2 Sn4+ ಆಗ್ತದೆ, 2 ಎಲೆಕ್ಟ್ರಾನ್ಗಳನ್ನು ಕೊಡ್ತಾ ಇದೆ. ಸೊ ಇದನ್ನು ನೋಡ್ಬೋದು ನೀವು, FISS ಇದೆ. ಫಿಶ್ ಬದಲಿಗೆ FISS ಅಂತ ನೆನ್ಪಿಟ್ಕೊಳ್ಳಿ, ರಿಯಾಕ್ಷನ್ನ ಬರೆದ್ಬಿಡಿ. ನೆಕ್ಸ್ಟು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಇವಾಗ ಅಲ್ಲಿ ನೋಡಿದ್ವಿ ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಗಳು ಪೆನಾಲ್ಟಿಮೇಟ್ ಶೆಲ್ ಎಂಟರ್ ಆಗ್ತಿತ್ತು. ಇಲ್ಲೇನಾಗುತ್ತೆ ಅಂದರೆ ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್. ಫಾರ್ ಎಕ್ಸಾಂಪಲ್ ಇವಾಗ 4F ಇದೆ, 5D ಇದೆ, 6S ಇದೆ. ಅದೇ ರೀತಿ ನಮಗೆ ಇದೆ 4F 5D, ನೆಕ್ಸ್ಟು 6S ಇದೆ. ಅದೇ ರೀತಿ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದರೆ 5F ಇದೆ, ನೆಕ್ಸ್ಟು 6D ಇದೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ 7S ಇದೆ. ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲೂ ನ್ಯೂಕ್ಲಿಯಸ್ ಇರುತ್ತೆ. ಸೊ ಇವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಲಾಸ್ಟ್ ಶೆಲ್ ಹೋಗ್ತಾವ, ವೇಲೆನ್ಸ್ ಶೆಲ್ಲಲ್ಲಿ ಇಲ್ಲ. ಪೆನಾಲ್ಟಿಮೇಟ್ ಶೆಲ್ಲಲ್ಲಿ ಹೋಗ್ತಾವ, ಇಲ್ಲ. ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಗಳು ಆ್ಯಡ್ ಆಗ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಗಳು ಆ್ಯಡ್ ಆಗೋದ್ರಿಂದ ನಮಗೆ ಒಂದು ಏನಾಗುತ್ತೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ನಾವು ಏನಂತೀವಿ ಅಂತ ನೋಡೋದಾದರೆ, ದ ಎಲಿಮೆಂಟ್ಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದಿ ಎಫ್ ಆರ್ಬಿಟಲ್ ಆಫ್ ದಿ ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ ಅಂತ ನಾವು ಕರಿತೀವಿ. ಎ ಆರ್ಬಿಟಲ್ ನಮಗೆ ಎಲೆಕ್ಟ್ರಾನ್ಗಳು ಎಂಟರ್ ಆಗ್ತಿದ್ದಾವೆ. ಇದನ್ನ ನಾವು ಲ್ಯಾಂಥನಾಯ್ಡ್ಸ್ ಅಂತೀವಿ, ಇಲ್ಲೇನಾಗುತ್ತೆ 4Fl ಎಂಟರ್ ಆಗುತ್ತೆ. ಇದನ್ನು ನಾವು ಆಕ್ಟಿನಾಯ್ಡ್ಸ್ ಅಂತೀವಿ, ಇಲ್ಲೇನಾಗುತ್ತೆ 5Fl ಎಂಟರ್ ಆಗುತ್ತೆ. ನೀವು ಯುರೇನಿಯಂ ಒಂದು ಎಕ್ಸಾಂಪಲ್ ನೋಡ್ಬೋದು, ಬಾಂಬು. ನೆಕ್ಸ್ಟು ಇಲ್ಲಿ ನೋಡೋದಾದರೆ ಸೀರಿಯಂ ಒಂದು ಆಕ್ಸಿಡೈಸಿಂಗ್ ಏಜೆಂಟು. ಸೊ ನೋಡ್ಬೋದು 4F1 5F1 ಈ ರೀತಿ ಎಲೆಕ್ಟ್ರಾನ್ಗಳು ಆ್ಯಡ್ ಆಗಿದ್ದಾವೆ. ನೆಕ್ಸ್ಟು ಲ್ಯಾಂಥನಾಯ್ಡ್ಸ್. ಇವಾಗ ಒಂದೊಂದೇ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಲ್ಯಾಂಥನಾಯ್ಡ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಬೇಸಿಕಲಿ ಇವಾಗ ಕಾರ್ ಗ್ಲಾಸಲ್ಲಿ ಏನಾದರೂ ಸ್ಕ್ರಾಚ್ ಗೀಸ್ ಬಿದ್ದರೆ ಏನು ಮಾಡ್ತೀವಿ, ಪಾಲಿಶಿಂಗ್ ಪೌಡರ್ ಯೂಸ್ ಮಾಡ್ತೀವಲ್ಲ, ಅದೇನು ಸೀರಿಯಂ ಡೈಆಕ್ಸೈಡ್. ನೆಕ್ಸ್ಟ್ ನಾವು ನೋಡೋದಾದರೆ ನಿಯೋಡಿಯಂ. ಸೊ ಇಲ್ಲೇನು ಯೂಸ್ ಮಾಡ್ತೀವಿ ಅಂದರೆ ಸ್ಪೀಕರ್ ಬಾಕ್ಸಲ್ಲಿ ನೋಡ್ಬೋದು ಮ್ಯಾಗ್ನೆಟ್ಸ್ಗಳಿರ್ತಾವಲ್ಲ, ಆ ಮ್ಯಾಗ್ನೆಟ್ಸಲ್ಲಿ ಏನು ಮಾಡ್ತಾರೆ ಅಂದರೆ ನಿಯೋಡಿಯಂ ಜೊತೆಗೆ ಏನು ಮಾಡ್ತಾರೆ ಅಂದರೆ ಅಯನ್ ಮತ್ತು ಬೊರಾನ್ಸ್ ಅದೆಲ್ಲ ಮಿಕ್ಸ್ ಮಾಡಿ ಏನು ಮಾಡ್ತಾರೆ, ಸೂಪರ್ ಮ್ಯಾಗ್ನೆಟ್ನ ಯೂಸ್ ಮಾಡಿ ಸ್ಪೀಕರಲ್ಲಿ ಮ್ಯಾಗ್ನೆಟಲ್ಲೆಲ್ಲ ಏನು ಸೌಂಡ್ ಬಾಕ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಯುರೋಪಿಯಂ ಇದೆ. ಸೊ ಇದನ್ನ ಏನು ಮಾಡ್ತೀವಿ, ಇದೇನು ಮಾಡುತ್ತೆ ಅಂದರೆ ಹಿಂದ್ಗಡೆ ಅಡ್ಕೊಂಡಿದ್ದು ಮಾಡುತ್ತೆ. ಎಲೆಕ್ಟ್ರಿಸಿಟಿ ಬಂದಾಗ ಏನು ಮಾಡುತ್ತೆ, ರೆಡ್ ಕಲರ್ನ ಎನರ್ಜಿನ ಅಬ್ಸಾರ್ವ್ ಮಾಡಿ ಏನು ಮಾಡುತ್ತೆ, ರೆಡ್ ಕಲರ್ನ ಸ್ಕ್ರೀನಿಗೆ ಕೊಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಗ್ಯಾಡೋಲೋನಿಯಂ. ಇದನ್ನು ನಾವು MRI ಸ್ಕ್ಯಾನಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡ್ತೀವಿ. ಇದೇನು ಮಾಡುತ್ತೆ ಅಂದರೆ GD3+ ಆಗಿರುತ್ತೆ. ಸೊ GD3+ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಮಾಡಿ ನಮ್ಮ ಬಾಡಿ ಒಳಗೆ ಹೋಗಿ, ಇವಾಗ ಕಿಡ್ನಿ ಹತ್ರ ಹೋಗಿ ಏನು ಮಾಡುತ್ತೆ ಅಂದರೆ ಫ್ಲ್ಯಾಶ್ ಲೈಟ್ ಥರ ಹೊಡೆಯುತ್ತೆ. ಸೊ ಹೊಡೆದಾಗ ಏನು ಮಾಡುತ್ತೆ, MRI ಸ್ಕ್ಯಾನಿಂಗು ಅದನ್ನ ಇಮೇಜನ್ನು ತೊಗೊಂಡು ಚೆನ್ನಾಗಿ ಕೊಡುತ್ತೆ. ಸೊ ಏನು ಮಾಡುತ್ತೆ, ಜಾಸ್ತಿ ಬ್ಯೂಟಿನ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ಈ ರೀತಿ ಕೆಲಸಗಳನ್ನು ಲ್ಯಾಂಥನಾಯ್ಡ್ಸ್ಗಳು ಮಾಡ್ತವೆ. ನೆಕ್ಸ್ಟ್ ನಾವು ಸೀರಿಯಂನ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಕೂಡ ಯೂಸ್ ಮಾಡ್ತೀವಿ, ಕೆಮಿಕಲ್ ರಿಯಾಕ್ಷನಲ್ಲಿ ಮ್ಯಾಗ್ನೆಟ್ ಕೂಡ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಹೇಗೆ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ, ಅದಕ್ಕಿಂತ ಮುಂಚೆ ನಾವು ನೆನ್ಪಿಟ್ಕೊಳ್ಳೋದು ಹೆಂಗೆ, ಇಲ್ಲಿ ನೋಡಬಹುದು ಲ್ಯಾಂಥನಮ್ ಅಂತಿದೆ, ಏನು ಮಾಡಬೇಕು, ಲತಾ, ಆಮೇಲೆ ಸೆರೀನಾ ಅಂತ ನೆನ್ಪಿಟ್ಕೋಬೇಕು. ಪ್ರೆಸಿಡಿಯಮಿಯಂ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರೆಸಿ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಲತಾ, ಸಿರಿಯಂ, ಪ್ರೆಸಿ ಆ್ಯಂಡ್ ಇವಾಗ ಏನಾಗುತ್ತೆ ಪ್ರೀತಿ ಅಲ್ಲ ಪ್ರಮೀಳ ಅಂತ ನೆನ್ಪಿಟ್ಕೊಳ್ಳೋಣ. ಸೊ ಇವಾಗ ಪ್ರೆಸಿ ಆಯಿತು ಇವಾಗ, ಆ್ಯಂಡ್ ಪ್ರಮೀಳ ಆಯಿತು. ನೆಕ್ಸ್ಟ್ ಸ್ಯಾಮ್. ಇವಾಗ 5 ಜನರನ್ನ ನೆನ್ಪಿಟ್ಕೋಬೇಕು, ಏನೇನು ಲತಾ, ಸೀರಿಯಂ, ಪ್ರೆಸಿ ಆ್ಯಂಡ್ ಪ್ರಮೀಳ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಸ್ಯಾಮ್. 5 ಜನ ಹುಡುಗಿರು, ಅದ್ರ ಜೊತೆ 4 ಜನ ಹುಡುಗಿರು, ಒಂದು ಹುಡುಗನ ನೆನ್ಪಿಟ್ಕೊಳ್ಳಿ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಯುರೋಪಿಂದ ಹೊಸ ಮಾಡೆಲ್ ಗಾಡಿನ ತೊಗೊಂಬರ್ತಾರೆ. ಸೊ ಏನು ಮಾಡ್ತಾರೆ, ಯುರೋಪಿಂದ ಒಂದು ಹೊಸ ಗಾಡಿನ ತೊಗೊಂಬರ್ತಾರೆ. ಎಲ್ಲಿಗೆ, ದೇವನಹಳ್ಳಿ ಏರ್ಪೋರ್ಟಿಗೆ ತೊಗೊಂಬಂದು ಏನು ಮಾಡ್ತಾರೆ, ಅಲ್ಲಿಂದ ಹೋಗಿ ಹೊರಡ್ತಾರೆ. ಎಲ್ಲಿಗೆ, 2 ದಿನ ಉಳಿಯೋಕ್ಕೆ ತಮಿಳ್ನಾಡಿಗೆ ಉಡ್ದು ಏನು ಮಾಡ್ತಾರೆ, 2 ದಿನ ಅಲ್ಲಿ ಯಾತ್ರೆ ಫುಲ್ ಓಡಾಡ್ಕೊಂಡು ಬಂದು ಆಮೇಲೆ ಬೆಂಗಳೂರಿಗೆ ಎಲ್ಲಿ ಬರ್ತಾರೆ, ಲೂಲು ಮಾಲಿಗೆ ಬರ್ತಾರೆ ಅಂತ ನೆನ್ಪಿಟ್ಕೋಬೇಕು. ಏನು, ಲತಾ, ಸೆರೀನಾ, ಪ್ರೆಸಿಯಂ ಆ್ಯಂಡ್ ಪ್ರಮೀಳಾ, ಸ್ಯಾಮ್
ಇವ್ರೇನು ಮಾಡ್ತಾರೆ, ಯುರೋಪಿಂದ ಹೊಸ ಗಾಡಿನ ತೊಗೊಬಂದು ದೇವನಹಳ್ಳಿ ಏರ್ಪೋರ್ಟಿಂದ ತೊಗೊಂಬಂದು ಏನು ಮಾಡ್ತಾರೆ, ಹೊರಡ್ತಾರೆ ಎಲ್ಲಿಗೆ, ತಮಿಳ್ನಾಡಿಗೆ 2 ದಿನ ಉಳಿಯೋಕ್ಕೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಯಾತ್ರೆ, ಅಲ್ಲಿ ಫುಲ್ ಜಾತ್ರೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಲೂಲೋ ಮಾಲಿಗೆ ಓಡಾಡೋಕ್ಕೆ. ಸೊ ಹೊಸ ಕಾರ್ ತೊಗೊಂಬಂದಿರಲ್ಲ, ಓಡಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಓಡಾಡ್ತಿರ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಸಿರಿಯಮಲ್ಲಿ ಏನಾಗುತ್ತೆ, 5D1 ಎಲೆಕ್ಟ್ರಾನ್ ಆ್ಯಡ್ ಆಗಿದೆ. ಅದೇ ರೀತಿ ಏನಾಗುತ್ತೆ 4F1 ಎಲೆಕ್ಟ್ರಾನ್ಗಳು ಆ್ಯಡ್ ಆಗಿದ್ದಾವೆ. ಇಲ್ಲೇನಾಗುತ್ತೆ ಅಂದರೆ ಎನರ್ಜಿ ಲೆವೆಲು ಸ್ವಲ್ಪ ಸಿಮಿಲರ್ ಆಗಿರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ 5D ಆ್ಯಡ್ ಆಗುತ್ತೆ, 4F ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ 5D ನೆಕ್ಸ್ಟ್ ಎಂಟರ್ ಆಗಲ್ಲ, ಯಾಕೆ 4F ಎನರ್ಜಿ ಸ್ಟೆಬಿಲೈಸ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಂಗೆ ಏನು ಮಾಡುತ್ತೆ, 4Fನ ಹಿಡಿದಿಟ್ಕೊಂಡಿರುತ್ತೆ. ಸೊ ಹಿಡಿದಿಟ್ಕೊಂಡಾಗ ಏನಾಗುತ್ತೆ ನಮಗೆ ಸ್ಟೆಬಿಲಿಟಿ 4F ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ 4F ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ, DL ಎಲೆಕ್ಟ್ರಾನ್ಗಳು ಫಿಲ್ ಆಗಲ್ಲ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ 5D1 ಅದೇ ರೀತಿ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು ನೀವು. 57 ಆದಮೇಲೆ 58 ಅಂದರೆ ಮತ್ತೆ 4F1 ಬರುತ್ತೆ. ಆಮೇಲೆ ಏನಾಗುತ್ತೆ 59 ಅಂದ್ಕೊಳ್ಳೆ ಮತ್ತೆ 4F3 DL ಹೋಗಲ್ಲ ಅಂದರೆ D1 ಹೋಗಲ್ಲ ಅಂದ್ರೆ ಏನಾಗುತ್ತೆ ಡೈರೆಕ್ಟ್ F3 ಹೋಗುತ್ತೆ. ನೀವು ಲಾಸ್ಟಲ್ಲಿ ಬರೋದಾದ್ರೆ ಇಲ್ಲಿ 5D1 4F7 ಇದೆ. ಸೊ 5D1 4F7 ಅಂದಾಗ ಏನಾಗುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್ಗಳು DL ಹೋಗಿದ್ದಾವೆ. ಯಾಕೆ ಇಲ್ಲೇನಾಗುತ್ತೆ ಅಂದರೆ 4F7 ಹಾಫ್ ಫೀಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತಾ ಬರಬೇಕು. ಯಾಕೆ F ಆರ್ಬಿಟಲಲ್ಲಿ 14 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ಕೊತ ಬರಬೇಕು. 14 ಎಲಿಮೆಂಟ್ಸ್ ಇದಾವೆ ಅಂದರೆ 14 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತಾ ಬರಬೇಕು ನೀವು. ಲಾಸ್ಟಲ್ಲಿ ನಿಮ್ಗೆ ಬಂದಾಗ ಏನಾಗುತ್ತೆ 5D1 ಆಗುತ್ತೆ. ಸೊ 5D1 ಏನಾಗುತ್ತೆ ಇಲ್ಲಿ ಸ್ಟೇಬಿಲೈಸ್ ಆಗಿರುತ್ತೆ 14, ಮತ್ತೆ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡೋಕ್ಕಾಗಲ್ಲ ಅಲ್ಲಿ, ಮತ್ತೆ ಡಿ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡಬೇಕಾಗತ್ತೆ. ನಾವು ಅದಕ್ಕೋಸ್ಕರ ಏನಾಗುತ್ತೆ ಲ್ಯೂಟೇಷಿಯಮಲ್ಲಿ ನಮಗೆ 5D1 ಎಲೆಕ್ಟ್ರಾನ್ಗಳು ಆ್ಯಡ್ ಆಗಿದ್ದಾವೆ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದರೆ +3 ಆಕ್ಸಿಡೇಷನ್ ಸ್ಟೇಟು ಸ್ಟೇಬಿಲೈಸ್ ಆಗಿರ್ತವೆ ಇಲ್ಲಿ. ಸೊ ಅದು ಬಿಟ್ಟು ಒಂದೆರಡು ಇರ್ತವೆ ಎಕ್ಸೆಪ್ಷನ್ ಕೇಸ್ಗಳು ಇರಲೇಬೇಕು. ಇಲ್ಲಿ ನೋಡ್ಬೋದು ನೀವು ಲ್ಯಾಂಥನಮ್ 3+ ಏನು ಮಾಡುತ್ತೆ, 3 ಎಲೆಕ್ಟ್ರಾನ್ ಕೊಟ್ಟು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ನ ಮೇಂಟೈನ್ ಮಾಡುತ್ತೆ. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನಾವು ನೋಡೋದಾದರೆ ಇಲ್ಲಿ ಯಾವುದು ಝೆನಾನ್ N-2 N-1 D1 to 10 ಇದೇನಿಲ್ಲ ನಾರ್ಮಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಏನಾಗುತ್ತೆ ಇವಾಗ ನಾರ್ಮಲಿ ಬರೆಯೋದಾದರೆ 4 ಇಲ್ಲೇನಾಗುತ್ತೆ 5 ನೆನ್ಪಿಟ್ಕೊಳ್ಳೋಕೆ ಹೇಳಿದೆ 6 ಇರುತ್ತೆ. ಸೊ 6ಇಂದ 1 ತೆಗೆದ್ರೆ ಏನಾಗುತ್ತೆ 5 ಆಗುತ್ತೆ, 5ಇಂದ 1 ತೆಗೆದ್ರೆ ಏನಾಗುತ್ತೆ 4 ಆಗುತ್ತೆ. ಸೊ ಇವಾಗ ಡೈರೆಕ್ಟಾಗಿ ತೆಗಿಬೇಕಂದ್ರೆ -2 ಮಾಡಬೇಕು. ಸೊ N-2 ಮಾಡಿದಾಗಲೇ F14ಗಳು ಬರ್ತವೆ. ಸೊ ಈ ಎಲೆಕ್ಟ್ರಾನ್ಗಳು ಇವಾಗ ನೋಡೋದಾದರೆ ನಾವು ಎಲ್ಲೋದೆ ಲ್ಯಾಂಥನಮ್ 3+ ಏನಿದೆ ಅಲ್ಲ, ಇದು 3 ಎಲೆಕ್ಟ್ರಾನ್ಗಳನ್ನು ತೆಗೆದ್ರೆ ನಮಗೇನಾಗುತ್ತೆ 4F0 ಆಗುತ್ತೆ. ನೆಕ್ಸ್ಟು ಸೀರಿಯಂ 4+ ಏನು ಮಾಡುತ್ತೆ 4 ಎಲೆಕ್ಟ್ರಾನ್ಗಳು ಬಿಟ್ಕೊಡುತ್ತೆ. ಅದಕ್ಕೋಸ್ಕರನೇ ಏನು ಮಾಡುತ್ತೆ ಇದು ಡಿ ಆರ್ಬಿಟಲ್ ಎಂಟರ್ ಆಗ್ತಿದೆ. ಸೊ ಹೇಗಿದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡ್ಬೋದು. F ಇದ್ರೆ ಮತ್ತೆ ಸ್ವಲ್ಪ ಆಗಲ್ಲ. ಸೊ ಯಾವಾಗ ಬೇರೆ ಕಡೆ ಇರುತ್ತವಲ್ಲ ಬೇರೆ ಆರ್ಬಿಟಲ್, ಅವಾಗ ಎನರ್ಜಿ ಒಂದು ಸ್ವಲ್ಪ ಅಂದರೆ ಬೇಗ ನಾವು ಎಲೆಕ್ಟ್ರಾನ್ಗಳನ್ನ ರಿಮೂವ್ ಮಾಡ್ಬೋದು ಅದರಿಂದ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪ್ರೆಸಿಡಿಯಮಿಯಮ್ ಅಲ್ಲಿ ಏನಾಗುತ್ತೆ ಮತ್ತೆ ಇದರಲ್ಲೇನಿಲ್ಲ ಗ್ಯಾಡೋಲಿನಿಯಂ ಮತ್ತು ಯುರೋಪಿಯಂ ಹತ್ರ. ಸೊ ಯುರೋಪಿಯಂ ಮೇಲೆ ಏನಾಗುತ್ತೆ ಅಂದರೆ 2+ ಸ್ಟೆಬಿಲೈಸ್ ಆಗಿರುತ್ತೆ. ನೆಕ್ಸ್ಟು ಗ್ಯಾಡೋಲಿನಿಯಂ 3+, ಯುರೋಪಿಯಂ 2+ ಯಾಕೆ 2 ಎಲೆಕ್ಟ್ರಾನ್ ತೆಗೆದ್ರೆ F7 ಆಗುತ್ತೆ. ಇಲ್ಲಿ ಏನಾಗುತ್ತೆ 3 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ F7 ಆಗುತ್ತೆ. ನೆಕ್ಸ್ಟ್ YB2+ ಇದೆ. ಸೊ ಇಟೋಬಿಯಂ ಏನದು ಯಾತ್ರೆ, ಸೊ ಯಾತ್ರೆಯಲ್ಲಿ 2 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ 4F14 ಆಗುತ್ತೆ. ನೆಕ್ಸ್ಟ್ ಲೂಲೋ ಮಾಲಲ್ಲಿ ನಮಗೆ 3 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ ಸ್ಟೇಬಿಲೈಸ್ ಆಗಿರುತ್ತೆ. ಇದು ಸಿಂಪಲ್, ನಿಮಗೆ ಎಲೆಕ್ಟ್ರಾನಿಕ್ ಆಕ್ಸಿಡೇಷನ್ ಸ್ಟೇಟು ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಂತ ಅರ್ಥ ಆಯಿತು. ನೆಕ್ಸ್ಟ್ ಇವಾಗ ಅಯೋನಿಕ್ ಸೈಜು. ಸೊ ಇವಾಗ ನೋಡಿದ್ರೆ ಆವಾಗ ಏನಾಯಿತು ಸೈಜ್ ಡಿಕ್ರೀಸ್ ಆಗ್ತಿತ್ತು. ಯಾಕೆ 4F ಶೀಲ್ಡಿಂಗ್ ಪವರ್ ಕಮ್ಮಿ ಇತ್ತು. ಶೀಲ್ಡಿಂಗ್ ಪವರ್ ಕಮ್ಮಿ ಆಗ್ತಿದೆ ಅಂದ್ಕೊಳ್ಳಿ ಏನಾಗುತ್ತೆ ನಮಗೆ ಎಲೆಕ್ಟ್ರಾನ್ಗಳನ್ನ ಈಸಿಲಿ ಇಟ್ಕೊಬೋದು. ಸೈಜ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಯಾವ ರೇಂಜಿಗೆ ಅಂದರೆ ಈ ರೇಂಜಿಗೆ ಡಿಕ್ರೀಸ್ ಆಗ್ತಾ ಇದೆ. ಸೊ ಇನ್ನೊಂತೀವಿ ನಾವು ಗ್ರಾಜುವಲ್ ಡಿಕ್ರೀಸ್ ಇನ್ ದ ಅಯೋನಿಕ್ ಆ್ಯಂಡ್ ಅಟಾಮಿಕ್ ರೇಡಿಯಾಯ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಏನಾಗುತ್ತೆ ಸೈಜು ಡಿಕ್ರೀಸ್ ಆಗ್ತಿದೆ. ಯಾಕೆ ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ 4F ಆರ್ಬಿಟಲ್ಸ್. ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗಳು ಏನಂತ ನೋಡೋದಾದರೆ ಇದನ್ನ ಸಪ್ರೇಟ್ ಮಾಡೋಕ್ಕೆ ಜಿರ್ಕೋನಿಯಂ ಹಾಫ್ನಿಯಂ ಸೈಜು ಆಲ್ಮೋಸ್ಟ್ ಸಿಮಿಲರ್ ಇದೆ. ಇನ್ನು ಸಪ್ರೇಟ್ ಮಾಡೋಕ್ಕೆ ನಾವು ಏನು ಮಾಡಬೇಕಂದ್ರೆ ಇವಾಗ ಬ್ಲಾಕ್ ಎಲಿಮೆಂಟ್ಸ್ಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ನ ಪ್ರೆಸಿಪಿಟೇಷನ್ ಮೆಥಡ್ಸ್ ಆಗಿರ್ಬೋದು, ಅದೇ ರೀತಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮೆಥಡ್ಸು, ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಅಯನ್ ಎಕ್ಸ್ಚೇಂಜ್ ಮೆಥಡ್ಸು, ಇವನ್ನೆಲ್ಲ ಹಾಕಿ ಇವುಗಳನ್ನ ಸಪ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಇವು ಸೇಮ್ ಪ್ರಾಪರ್ಟೀಸ್ನ ಫಾರ್ಮ್ ಮಾಡಿದ್ದಾವೆ. ಜಿರ್ಕೋನಿಯಂ ಡೈಆಕ್ಸೈಡ್ ಮಾಡಿದೆ, ನೆಕ್ಸ್ಟ್ ಹಾಫ್ನಿಯಂ ಡೈಆಕ್ಸೈಡ್ ಮಾಡಿದೆ. ಇದ್ರ ಮೆಲ್ಟಿಂಗ್ ಪಾಯಿಂಟ್ ನೋಡೋದಾದ್ರೂ ಎರಡು ಕಡೆನೂ ಸೇಮ್ ಆಗಿದೆ. ನೀವು ಆಲ್ಮೋಸ್ಟ್ ಒಂದು 40 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಸೊ ಏನಾಗುತ್ತೆ ಸೇಮ್ ಎಲ್ಲ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಶೋ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಕಲರ್ಡ್ ಆಗಿರ್ತವೆ. ಅಲ್ಲಿ ಏನಾಗಿರುತ್ತೆ ಡಿ ಟ್ರಾನ್ಸಿಷನ್ ಇತ್ತು, ಇಲ್ಲೇನಿರುತ್ತೆ FF ಟ್ರಾನ್ಸಿಷನ್ ಇರುತ್ತೆ. ಯಾರ ಹತ್ರ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇರುತ್ತೋ ಅವು ಕಲರ್ಲೆಸ್ ಆಗಿರ್ತವೆ. ಅದೇ ರೀತಿ ಯಾರ ಹತ್ರ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿಲ್ಲೋ ಅವು ಏನಾಗಿರ್ತವೆ ಪ್ಯಾರಾಮ್ಯಾಗ್ನೆಟಿಕ್. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿಲ್ಲ ಅಂದರೆ ಅವು ಡೈಮ್ಯಾಗ್ನೆಟಿಕ್ ಆಗಿರ್ತವೆ. ಎಲೆಕ್ಟ್ರಾನ್ಸ್ಗಳಿದ್ರೆ ಅವು ಏನಾಗಿರ್ತವೆ ಪ್ಯಾರಾಮ್ಯಾಗ್ನೆಟಿಕ್ ಆಗಿರ್ತವೆ. ಇಲ್ಲೇನಾಗುತ್ತೆ ಅಂದರೆ ಶಾರ್ಪ್ ಪೀಕ್ ಬರುತ್ತೆ. ಯಾಕೆ ಎಲೆಕ್ಟ್ರಾನ್ಗಳು 4F ಆರ್ಬಿಟಲ್ಸ್ಗಳು ಡೀಪ್ಲಿ ಬರಿಡ್ ಇರ್ತವೆ. ಅಲ್ಲಿ ಏನಾಗುತ್ತೆ ಡಿ ಆರ್ಬಿಟಲ್ಗಳು ಲಿಗೆಂಡ್ಗೆ ಎಕ್ಸ್ಪೋಸ್ ಆಗ್ತವೆ. ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಸ್ಪ್ಲಿಟ್ ಆಗಿ ಮೇಲ್ಗಡೆ ಕೆಳಗಡೆ ಹೋಗುತ್ತೆ, ನಮಗೆ ಬ್ರಾಡರ್ ಪೀಕ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಆರ್ಬಿಟಲ್ಗಳು ಒಳಗಡೆ ಅಳ್ಕೊಂಡಿದ್ದಾವೆ. ಸೊ ಲಿಗೆಂಡಿಂದ ಜಾಸ್ತಿ ಸ್ಪ್ಲಿಟ್ ಆಗಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಇಲ್ಲಿ ಶಾರ್ಪ್ ಪೀಕ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ SRP ವ್ಯಾಲ್ಯೂ. ಸೊ ನೆಗೆಟಿವ್ ವ್ಯಾಲ್ಯೂ ಇದೆ ಅಂದರೆ ಏನಾಗುತ್ತೆ +3 ಆಕ್ಸಿಡೇಷನ್ ಸ್ಟೇಟ್ ಇದೆ, ಸ್ಟೆಬಿಲೈಸ್ ಆಗಿರುತ್ತೆ, 3 ಎಲೆಕ್ಟ್ರಾನ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸು. ನಾರ್ಮಲಿ ಇವೇನಂದರೆ ಸಿಲ್ವರಿ ಮೆಟಲ್ಸು. ಸೊ ಹೊಡಿತಾ ಇರ್ತವೆ. ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾವೋ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಆವಾಗ ಏನಾಗುತ್ತೆ ಕಲರು ಹೋಗ್ಬಿಡತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಇದನ್ನ ಸಾಫ್ಟ್ ಮೆಟಲ್ ಅಂತ ಕರಿತೀವಿ. ಸೈಜ್ ಸ್ವಲ್ಪ ದೊಡ್ಡದಿದೆಯಲ್ಲ. ನೆಕ್ಸ್ಟು ಹೀಟೆಡ್ ವಿತ್
ಸಲ್ಫೈಡ್ ಏನಾಗುತ್ತೆ, ಸಲ್ಫೈಡ್ ಆಗುತ್ತೆ. ನೆಕ್ಸ್ಟು ಸಲ್ಫರ್ ಆದರೆ ಸಲ್ಫೈಡ್ ಆಗುತ್ತೆ. ನೈಟ್ರೋಜನ್ ರಿಯಾಕ್ಟ್ ಆದರೆ ನೈಟ್ರೈಡ್ ಆಗುತ್ತೆ. ನೆಕ್ಸ್ಟು ಕಾರ್ಬೈಡ್ ಆಗುತ್ತೆ, ಹೈಡ್ರೋಕ್ಸೈಡ್ ಆಗುತ್ತೆ, ಹ್ಯಾಲೋಜನ್ಸ್ ಆಗುತ್ತೆ, ಆ್ಯಸಿಡ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಸಿಂಪಲ್ ರಿಯಾಕ್ಷನ್ಗಳು. ಅದಾದು ಐಡ್ ಆ್ಯಡ್ ಮಾಡಿದ್ರೆ ಆಯಿತು. ಸೊ ಫಾರ್ಮ್ ಆಗ್ತಾ ಹೋಗುತ್ತೆ. ಎಲ್ಲವೂ ಏನಾಗಿದೆ +3 ಆಕ್ಸಿಡೇಷನ್ ಸ್ಟೇಟು. ಇಲ್ಲಿ ಸ್ಟೇಬಿಲೈಸ್ ಆಗಿರೋದೇನು +3 ಆಕ್ಸಿಡೇಷನ್ ಸ್ಟೇಟು. ನೆಕ್ಸ್ಟ್ ನಾವು ನೋಡೋದಾದರೆ ಆ್ಯಕ್ಟಿನಾಯ್ಡ್ಸ್. ಸೊ ಆ್ಯಕ್ಟಿನಾಯ್ಡ್ಸ್ ಏನು ನೀವು ನೋಡಿರ್ಬೋದು, ಯುರೇನಿಯಂ ಬಾಂಬಿಂದನೇ ಸ್ಟಾರ್ಟ್ ಮಾಡೋಣ. ಇಲ್ಲಿದ್ದಾನೆ ಭಾರಿ ಡೇಂಜರು. ಸೊ ಸೈಡ್ ಎಫೆಕ್ಟ್ಸ್ಗಳು ನೀವು ನೋಡಿರ್ಬೋದು ಇಲ್ಲಿ ಹಿರೋಶಿಮಾ ನಾಗಸಾಕಿಲಿ. ಅದರ ಜನ್ರೇಷನ್ ಟು ಜನ್ರೇಷನ್ ಎಫೆಕ್ಟ್ಸ್ಗಳು ಇರ್ತವೆ. ಯಾಕೆ ಬೇಸಿಕಲಿ ಇವಾಗ ಯುರೇನಿಯಂ 235 ಅಲ್ಲಿ ಯೂಸ್ ಮಾಡಿದ್ದು ಯಾವುದು ಯುರೇನಿಯಂ 235ನ ನ್ಯೂಕ್ಲಿಯರ್ ಬಾಂಬಿಗೆ ಯೂಸ್ ಮಾಡ್ತೀವಿ. ಯಾಕೆ ಇದು ಬಾಂಬಾಗಿ ಕನ್ವರ್ಟ್ ಆಗುತ್ತೆ? ಬೇಸಿಕಲಿ ಇಲ್ಲಿ ನೋಡೋದಾದರೆ 235 92 ಮೈನಸ್ ಮಾಡಿದ್ರೆ ಏನಾಗುತ್ತೆ ನಮಗೆ, 5ರಲ್ಲಿ 2 ಹೋದರೆ 3, 13ರಲ್ಲಿ 9 ಹೋದರೆ 4, 143. ಇದು 143 ಆ 143 ಅಲ್ಲ. ಈ 143 ಯಾವುದು ನ್ಯೂಟ್ರಾನ್ಸ್. ಸೊ ಈ ನ್ಯೂಟ್ರಾನ್ಸ್ಗಳು ಏನಿದ್ದಾವೆ ಪ್ರೋಟಾನ್ಸ್ಗಳಿಗಿಂತ ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ಏನಾಗುತ್ತೆ ಅನ್ಸ್ಟೇಬಲ್ ನ್ಯೂಕ್ಲಿಯೈ. ಸೊ ಈ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಏನಾಗುತ್ತೆ ಅಂದರೆ ಯಾವ್ದಾದ್ರು ನ್ಯೂಟ್ರಾನ್ ಬಂದು ಹಿಟ್ ಆಯಿತು ಅಂದ್ಕೊಳ್ಳಿ, ಏನಾಗುತ್ತೆ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ನಮಗೇನಾಗುತ್ತೆ ಆಲ್ಫಾ ಬೀಟಾ ಪಾರ್ಟಿಕಲ್ಸ್ ಕೊಡುತ್ತೆ, ಅದೇ ರೀತಿ ಗಾಮಾ ರೇಡಿಯೇಷನ್ಸ್ ಕೊಡುತ್ತೆ. ಗಾಮಾ ರೇಡಿಯೇಷನ್ಸ್ ಎಲ್ಲ ಏನು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ಗಳು. ನೆಕ್ಸ್ಟ್ ಅದೇ ರೀತಿ ಏನಾಗುತ್ತೆ ಇದು ಯಾಕೆ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕ್ಕೆ. ಸೊ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೆ ಬ್ರೇಕ್ ಆಗುತ್ತೆ. ಇದು ಬ್ರೇಕ್ ಆಗಿಬಿಟ್ರೆ ಸೈಡ್ ಎಫೆಕ್ಟ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಒಂದು ನ್ಯೂಟ್ರಾನ್ಸ್ ಬಂದು ಇದಕ್ಕೆ ಹಿಟ್ ಮಾಡುತ್ತಾ, ಅದೇ ರೀತಿ ಏನು ಮಾಡುತ್ತೆ ಇದು ಜಾಸ್ತಿ ನ್ಯೂಟ್ರಾನ್ಸ್ಗಳನ್ನ ಹಿಟ್ ಮಾಡುತ್ತೆ. ಸೊ ಪ್ರೊಡ್ಯೂಸ್ ಮಾಡುತ್ತೆ. ಅದು ಹೋಗಿ ಮತ್ತೆ ರಿಯಾಕ್ಷನ್ಗಳು ಮತ್ತೆ ಬೇರೆ ಕಡೆ ರಿಯಾಕ್ಟ್ ಆಗುತ್ತೆ. ಈ ರೀತಿ ರಿಯಾಕ್ಟ್ ಮಾಡಿ ಏನಾಗುತ್ತೆ ಸ್ಫೋಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಸೈಡ್ ಎಫೆಕ್ಟ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಇದನ್ನ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೋಸ್ಕರ ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇದ್ದಾವೆ. ಸೊ ಅದೇ ರೀತಿ ನಮಗೆ ನೋಡೋದಾದರೆ ಹಾಫ್ ಲೈಫ್ ಕೂಡ ಕಮ್ಮಿ ಇರುತ್ತೆ ಇದರಲ್ಲಿ. ನೆಕ್ಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಲ್ಲಿ ಏನಾಗುತ್ತೆ ಆರ್ಗನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಬರುತ್ತೆ. ಸೊ ರೆಡಾನ್ ಬಂದು ಇಲ್ಲಿ ಇವಾಗ 7, 6, 5. ಸೊ ಏನಾಗುತ್ತೆ 7-2 ಅಂದರೆ n-2 ಮಾಡಬೇಕು. ನೆಕ್ಸ್ಟ್ n-1 ಈ ರೀತಿ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತಾ ಹೋಗಬೇಕು. 86 ಆದಮೇಲೆ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ನಾವು ನೋಡ್ಬೋದು. ಇವಾಗ 89 ಆದಮೇಲೆ 3 ಎಲೆಕ್ಟ್ರಾನ್ಗಳು ಫಿಲ್ ಆಗುತ್ತೆ. 90 ಏನಾಗುತ್ತೆ 7s2 62 ಆಗುತ್ತೆ. 91 ಆಗುತ್ತೆ ಮತ್ತು 60 ಎಂಟರ್ ಆಗ್ತಿದ್ದಾವೆ. ಯಾಕೆ 4F ಒಂದು ಸ್ವಲ್ಪ ಡೀಪ್ಲಿ ಬರೀಡಿತ್ತು ಅಂತ ಹೇಳಿದೆ. 5F ಏನಿರುತ್ತೆ ಒಂದು ಸ್ವಲ್ಪ ಹೊರಗಡೆ ಇರುತ್ತೆ. ಸೊ ಓಡಾಡ್ಕೊತಿರುತ್ತೆ, ಡಿಲೋಕಲೈಸ್ ಮಾಡ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಇವಾಗ ಡಿಲೋಕಲೈಸ್ ಮಾಡಾದ್ಮೇಲೆ ಜಾಸ್ತಿ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತವೆ. ಅದಕ್ಕೋಸ್ಕರ ಏನಾಗುತ್ತೆ ಎನರ್ಜಿ ಒಂದು ಸ್ವಲ್ಪ ಹೈ ಇರುತ್ತೆ. ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ. ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೋ ಆಮೇಲೆ ನ್ಯೂಕ್ಲಿಯಸ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಜಾಸ್ತಿ ಓಡಾಡೋದು ಬೇಡ, ನಾ ಬರ್ತೀನಿ ಅಂತ ಹೇಳಿ ಗಟ್ಟಿ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡಾಗ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಮತ್ತು ಎಫ್ ಆರ್ಬಿಟಲ್ ಸ್ಟೆಬಿಲೈಸ್ ಆಗಿರೋದ್ರಿಂದ ಎಲೆಕ್ಟ್ರಾನ್ಗಳು ಎಫ್ ಆರ್ಬಿಟಲ್ಲೇ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ. ನೆಕ್ಸ್ಟು 6d1 7s2 ಇದೆ. ಸೊ ಏನಾಗುತ್ತೆ ಇಲ್ಲಿ ಹಾಫ್ ಫೀಲ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಇಲ್ಲೊಂದು ಎಕ್ಸೆಪ್ಷನ್ ಕೇಸ್ ಇದೆ. ಇಲ್ಲೇನಾಗುತ್ತೆ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕ್ಕೆ. ಯಾಕೆ ಇಲ್ಲಿ ಮತ್ತೆ ಎಲೆಕ್ಟ್ರಾನ್ಗಳು ಮತ್ತು ಎಫ್ ಆರ್ಬಿಟಲ್ ಫಿಲ್ ಮಾಡೋಕ್ಕಾಗಲ್ಲ. 14 ಎಲೆಕ್ಟ್ರಾನ್ಗಳು ಫಿಲ್ ಮಾಡೋದು. ಅದಕ್ಕೋಸ್ಕರ ಏನಾಗುತ್ತೆ 61 ಎಲೆಕ್ಟ್ರಾನ್ಗಳು ಫಿಲ್ ಆಗಿದ್ದಾವೆ. ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಸಿಡೇಷನ್ ಸ್ಟೇಟು. ಇಲ್ಲೇನಾಗುತ್ತೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಯಾಕೆ 5F 6d ಮತ್ತು 7s ಏನಿದೆಲ್ಲ ಇದರ ಎನರ್ಜಿ ಗ್ಯಾಪು ತುಂಬ ಕಮ್ಮಿ ಇರುತ್ತೆ. ಎನರ್ಜಿ ಗ್ಯಾಪ್ ಕಮ್ಮಿ ಇರುತ್ತೆ ಮತ್ತು ಅದಕ್ಕೋಸ್ಕರ ಏನಾಗುತ್ತೆ ಬಾಂಡಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡುತ್ತೆ ಯಾರು 5F. ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ನೋಡ್ಬೋದು. ಆದರೆ ನಮಗೇನಂದರೆ +3 ಆಕ್ಸಿಡೇಷನ್ ಸ್ಟೇಟು ಎಲ್ಲಿದೆ ಇಲ್ಲಿ ಬರ್ದಿಲ್ಲ. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಸ್ಟೇಬಿಲೈಸ್ ಆಗಿರುತ್ತೆ. ನಾವು ಇಲ್ಲಿ ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ನೋಡ್ಬೋದು. ಬಟ್ ಆದ್ರೂ ನಮಗೇನಾಗುತ್ತೆ +3 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಲ್ಲ, ಇದು ಸ್ಟೇಬಿಲೈಸ್ ಆಗಿರುತ್ತೆ. ನಾವು ಇವಾಗ ಹೈಯರ್ ಆಕ್ಸಿಡೇಷನ್ ಸ್ಟೇಟಲ್ಲೂ ನೋಡ್ಬೋದು ವೇರಿಯಬಲ್ ಜಾಸ್ತಿ ಪ್ರಾಪರ್ಟೀಸ್ಗಳನ್ನ ಶೋ ಮಾಡ್ತವೆ. ಆದ್ರೂ ನಮಗೇನು ಈ ರೀತಿ ಆಕ್ಸಿಡೇಷನ್ ಸ್ಟೇಟ್ ಮಾತ್ರ ಸ್ಟೇಬಿಲೈಸ್ ಆಗಿರುತ್ತೆ. ಇಲ್ಲೊಂದು +4 ಇದೆ. ಯಾಕೆ 4 ಎಲೆಕ್ಟ್ರಾನ್ ಇರಬೇಕಲ್ಲ ಯಾರಾದರೂ ಒಬ್ಬರು. 4 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ ಥೋರಿಯಮ್. ಸೊ F0 ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಅಯೋನಿಕ್ ಸೈಜು ಅಲ್ಲಿ ಏನಾಯಿತು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇತ್ತು. ಏನಾಗುತ್ತೆ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಆಗುತ್ತೆ. ಸೈಜು ಡಿಕ್ರೀಸ್ ಆಗುತ್ತೆ. ಸೊ ಯಾಕೆ 5F ಶೀಲ್ಡಿಂಗ್ ಎಫೆಕ್ಟು ಕಮ್ಮಿ ಇರೋದ್ರಿಂದ. ಸೊ ಅಲ್ಲಿಗಿಂತ ಇಲ್ಲಿಗೆ ಜಾಸ್ತಿ ಆಗುತ್ತೆ. ಯಾಕೆ ಶೀಲ್ಡಿಂಗ್ ಪವರ್ ತುಂಬ ಕಮ್ಮಿ ಇದೆ. ಇವಾಗ 5F ಅಂದರೆ ಇವಾಗ ಇಲ್ಲಿ ತುದಿಗಿರಿದೆ ಅಂತ ಅಂದ್ಕೊಳ್ಳೋಣ. ಈ ಕಡೆ 5F ಇಲ್ಲಿ 4F ಇಲ್ಲಿ ಅಂದರೆ ಇವಾಗ 5F ಫುಲ್ ಎನರ್ಜಿ ಗ್ಯಾಪ್ ಕಾಣಿಸ್ತಾ ಇದೆ. ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ಅಂದ್ಕೊಳ್ಳೆ ಮತ್ತೇನು ಮಾಡುತ್ತೆ ಎಲೆಕ್ಟ್ರಾನ್ಗಳು ಹೇಳ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಆಗುತ್ತೆ ಶೀಲ್ಡಿಂಗ್ ಪವರ್ ಕಮ್ಮಿ ಆಗುತ್ತೆ. ಕಮ್ಮಿ ಆಯಿತು ಅಂದ್ಕೊಳ್ಳಿ ಏನಾಗುತ್ತೆ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದ್ರ ಎಫೆಕ್ಟು ಜಾಸ್ತಿ ಇರುತ್ತೆ. ಅಲ್ಲಿ ಜಿರ್ಕೋಮಿಯಂ ಹಾಪಿಯಂ ಯಾವುದು ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು. ಸೊ ಅಲ್ಲಿ ಜಾಸ್ತಿ ಎಫೆಕ್ಟ್ಸ್ನ ಕೊಡುತ್ತೆ. ಇನ್ನೂ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಗೊತ್ತು. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳು ಯುರೇನಿಯಂ ಮತ್ತು ಪ್ಲೂಟೋನಿಯಂ ಯಾಕೆ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಇರುತ್ತೆ. ಸೊ ಅದೇನು ಬ್ರೇಕ್ ಆಗ್ತಾ ಹೋಗುತ್ತೆ. ನ್ಯೂಟ್ರಾನ್ಸ್ಗಳನ್ನೆಲ್ಲ ನೀವು ನೋಡಿದ್ರಿ. ಸೊ ಪ್ಲೂಟೋನಿಯಂ ನಾವು ಎಲೆಕ್ಟ್ರಿಸಿಟಿಲಿ ಯೂಸ್ ಮಾಡ್ತೀವಿ. ಹೇಗೆ ಇದೇನು ಮಾಡುತ್ತೆ ಜಾಸ್ತಿ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೀಟ್ ಏನು ಮಾಡುತ್ತೆ ವಾಟರನ್ನು ಸ್ಟೀಮಾಗಿ ಕನ್ವರ್ಟ್ ಮಾಡುತ್ತೆ. ಸ್ಟೀಮ್ ಏನು ಮಾಡುತ್ತೆ ಟರ್ಬೈನ್ಸ್ನ ರೊಟೇಟ್ ಮಾಡುತ್ತೆ. ನಮಗೇನು ಮಾಡುತ್ತೆ ಜನರೇಟರ್ ಅದನ್ನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದೇ ರೀತಿ ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ. ಇದನ್ನು ನಾವು ನ್ಯೂಕ್ಲಿಯರ್ ಬಾಂಬಲ್ಲಿ ಯೂಸ್ ಮಾಡ್ತೀವಿ ಯುರೇನಿಯಂನ. ನೆಕ್ಸ್ಟ್ ನಾವು ನೋಡೋದಾದ್ರೆ ಸಿಲ್ವರಿ ಮೆಟಲ್ಸ್ ಆಗಿರ್ತವೆ. ಇವುಗಳು ಹೊಳಿತಾ ಇರ್ತವೆ. ಆಕ್ಸೈಡ್ ಜೊತೆ ರಿಯಾಕ್ಟ್ ಆದರೆ ಮತ್ತು ಇವುಗಳು ಕಳ್ಕೊಳ್ತವೆ. ಏನು
ಕಲರ್ನ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹೈಲಿ ರಿಯಾಕ್ಟಿವ್ ಇಂದ ಫೈನ್ಲಿ ಡಿವೈಡೆಡ್ ಸ್ಟೇಟ್. ಸೊ ಬೆಂಕಿ ಹಚ್ಚೋಕ್ಕೆ ಸಣ್ಣ ಸಣ್ಣ ಕಟ್ಟಿಗೆ ಇರಿದ್ರೆ ಬೇಗ ಬೆಂಕಿ ಹಚ್ಚುತ್ತೆ. ಅದು ದೊಡ್ಡ ದೊಡ್ಡ ಕಟ್ಟಿಗೆ ಪೀಸ್ಗೆ ಬೆಂಕಿ ಹಚ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆದರೆ ಅದು ಬೆಂಕಿ ಹಚ್ಮೇಲೆ ಮತ್ತು ಉರಿತಾ ಹೋಗುತ್ತೆ. ಬಟ್ ಆದ್ರೂ ನಮ್ಗೆ ಏನಾಗುತ್ತೆ ಜಾಸ್ತಿ ಟೈಮ್ ತೊಗೊಳತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಮ್ಯಾಗ್ನೆಟಿಸಮ್ ಈಸ್ ಡ್ಯೂ ಟು 5f ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು. ಸೊ ಇಲ್ಲೇನಾಗುತ್ತೆ ಮ್ಯಾಗ್ನೆಟಿಸಮ್ ಶೋ ಮಾಡಿದೆ 5f ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿಂದ. ಸೊ ಯುರೇನಿಯಂ 3+ ಏನು ಮಾಡುತ್ತೆ 3.58 ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡ್ತಾ ಇದೆ. ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್, ಅಂದರೆ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇದಾವೆ ಅಂತ. ನೆಕ್ಸ್ಟ್ ನಾವು ನೋಡಿದ್ರೆ ಕೆಮಿಕಲ್ ಪ್ರಾಪರ್ಟೀಸ್. ಇಲ್ಲೇನಾಗುತ್ತೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಶೋ ಮಾಡುತ್ತೆ. ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಶೋ ಮಾಡಿ HNO3 ನೀವು ನೋಡ್ಬೋದು. ಇಲ್ಲಿ 0 ಆಕ್ಸಿಡೇಷನ್ ಸ್ಟೇಟ್ ಇದೆ. ಇಲ್ಲೇನಾಗುತ್ತೆ UO2 NO3 ಅಂದರೆ ಮೈನಸ್ ಆಗಿರುತ್ತೆ. ಸೊ UO2 2+ ಆಗುತ್ತೆ. ಎರಡಲೆ 4 4+2 ಅಂದರೆ +6 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ UCl4 ಇದೆ. ಇಲ್ಲೇನಾಗುತ್ತೆ +4 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಲ್ಯಾಂಥನಾಯ್ಡ್ ಮತ್ತು ಆಕ್ಟಿನಾಯ್ಡ್ಗಳ ಇದು ಕಂಪ್ಯಾರಿಸನ್. ಸೊ ಇಲ್ಲಿ ಏನಾಗುತ್ತೆ 4FL ಎಂಟರ್ ಆಗುತ್ತೆ, ಇಲ್ಲೇನಾಗುತ್ತೆ 5FL ಎಂಟರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಓನ್ಲಿ ಪ್ರೋಮಿಥಿಯಮ್. ಸೊ ಏನಾಗುತ್ತೆ ಅಂದರೆ ಇವಾಗ ಐಸೋಟೋಪ್ ಸ್ಟೇಬಿಲೈಸ್ ಆಗಿದೆ ಅಂತ ನೋಡೋಕ್ಕೆ ನಮಗೆ ಮ್ಯಾಜಿಕ್ ನಂಬರ್ ಅಂತ ಇರುತ್ತೆ. ಸೊ ಇವಾಗ ಟೋಟಲ್ ಮಾಸ್ ಎಷ್ಟಿದೆ 145 ಇದೆ. ಇದು ಮೈನಸ್ ಮಾಡಬೇಕು ಪ್ರೋಟಾನಿಂದ, ಏನಾಗುತ್ತೆ ನಮಗೆ ಇಲ್ಲಿ 86 ಬರುತ್ತೆ. ಸೊ 86 ಈ ನಂಬರಲ್ಲಿ ಇದ್ದರೆ ಅದು ಸ್ಟೇಬಿಲೈಸ್ ಐಸೋಟೋಪು, ಇಲ್ಲ ಅಂದರೆ ಏನಾಗುತ್ತೆ ಅದು ಸ್ಟೇಬಿಲೈಸ್ ಐಸೋಟೋಪ್ ಅಲ್ಲ ಅಂತ. ಸೊ ಇಲ್ಲಿ ನೋಡ್ಬೋದು ಅದಕ್ಕೋಸ್ಕರ ಏನಾಗುತ್ತೆ ಪ್ರೋಮಿಥಿಯಮ್ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲೆಸ್ ಬೇಸಿಕ್ ಆಗಿರುತ್ತೆ, ಹೈ ಬೇಸಿಕ್ ಆಗಿರುತ್ತೆ. ಬೇಸಿಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಲ್ಯಾಂಥನಮ್ 3+ ಇದೆ, ಮತ್ತೇನಾಗುತ್ತೆ LiU 3+ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಅನ್ಕೊಳ್ಳೋಣ. LiOH 3+, LiOH 3 ಥ್ರೈಸ್ ಅಂತ ನೆನ್ಪಿಟ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಇವಾಗ ಹೋಗ್ತಾ ಹೋಗ್ತಾ ನಮಗೆ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡುತ್ತೆ OH- ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಏನು ಮಾಡುತ್ತೆ OH- ಬಿಟ್ಕೊಡಲ್ಲ. ಸೊ ಏನಾಗುತ್ತೆ ಬೇಸಿಸಿಟಿ ಡಿಕ್ರೀಸ್ ಆಗುತ್ತೆ ಲ್ಯಾಂಥನಮ್ ಟು ಲುಟೇಷಿಯಮ್ ತನಕ. ಸೊ ಲ್ಯಾಂಥನಮಲ್ಲಿ ಏನಾಗುತ್ತೆ ಇವಾಗ ಬೇಸಿಸಿಟಿ ಜಾಸ್ತಿ ಇರುತ್ತೆ, ಸೈಜ್ ದೊಡ್ಡ ಇರುತ್ತೆ. ಅದೇ ರೀತಿ ನಾವು ಇವಾಗ ಇದು ಲ್ಯಾಂಥನೈಡ್ಸ್ ಎಲ್ಲ ಆಯಿತು. ಇವಾಗ ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ಸ್ ಅಲ್ಲಿ ನೋಡೋದಾದ್ರೆ ಏನಾಗುತ್ತೆ ಇಲ್ಲಿ ಹೈಲಿ ಬೇಸಿಕ್ ಇರುತ್ತೆ, ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಇದ್ರ ಸೈಜು ದೊಡ್ಡ ಇರುತ್ತೆ. ಸೊ ಜಾಸ್ತಿ OH- ಬಿಟ್ಕೊಡುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ನೋಡಿದ್ವಿ ಸೀರಿಯಂ +4 ತನಕ. ನೆಕ್ಸ್ಟ್ ನೀವು ನೋಡಿದ್ರಿ +7 ಆಕ್ಸಿಡೇಷನ್ ಸ್ಟೇಟ್ ತನಕನೂ ವೇರಿಯಬಿಲಿಟಿ ಶೋ ಮಾಡ್ತವೆ ಯಾರು ಆಕ್ಟಿನೈಡ್ಸ್ಗಳು. ನೆಕ್ಸ್ಟ್ ಶಿಲ್ಡಿಂಗ್ ಎಫೆಕ್ಟು ಕಮ್ಮಿ ಇರುತ್ತೆ. ಸೊ ಶಿಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ 5Fಗಿಂತ. ಸೊ ಇಲ್ಲಿ ಗ್ರೇಟರ್ ಇರುತ್ತೆ ಕಂಪೇರಿಟಿವ್ಲಿ 5Fಗಿಂತ. ನೆಕ್ಸ್ಟ್ ನಾವು ನೋಡೋದಾದ್ರೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಸ್ ಹೈ, ಬಟ್ ಇಲ್ಲೇನಾಗುತ್ತೆ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ವೆರಿ ಹೈ ಇರುತ್ತೆ. ಯಾಕೆ ಶಿಲ್ಡಿಂಗ್ ಎಫೆಕ್ಟ್ ತುಂಬಾ ಕಮ್ಮಿ ಇರುತ್ತೆ. ಸೊ ಶಿಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇದೆ ಅಂದರೆ ಏನಾಗುತ್ತೆ ನಮಗೆ ಸೈಜು ತುಂಬ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಲಾಸ್ಟಿಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ನಮಗೆ ಕಂಪ್ಯಾರಿಸನ್ನು. ನೆಕ್ಸ್ಟ್ ನಾವು ಇಷ್ಟಕ್ಕೆ ಮುಗೀತು ಡಿ ಆ್ಯಂಡ್ ಬ್ಲಾಕ್ ಎಲಿಮೆಂಟ್ಸು. ನೆಕ್ಸ್ಟ್ ಲೆಸನ್ನ ನೋಡೋಣ. ಅಷ್ಟೋ ತನಕ ಗುಡ್ ಬೈ.